ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ಒಂದು ಗ್ಯಾರಂಟಿಯಿಂದ ಸ್ಟಾರ್ಟ್ ಮಾಡ್ತೇನೆ ಈ ಪಾಠವನ್ನ. ಏನಂದ್ರೆ ಈ ಒಂದು ವಿಡಿಯೋವನ್ನ ನೋಡಿದ್ರೆ ಸಾಕು, ನಿಮ್ಮ ಎಕ್ಸಾಮ್ಗೆ ಬರುವಂತಹ ಯಾವುದೇ ಕ್ವಶನ್ ಅನ್ನು ಸಹ ನೀವು ಫುಲ್ಲಿ ಏನ್ ಮಾಡಬಹುದು, ಕ್ರ್ಯಾಕ್ ಮಾಡಬಹುದು, ಎಲ್ಲ ಮಾರ್ಕ್ಸ್ ಅನ್ನ ತಗೊಳ್ತೀರಾ. ಅದು ನನ್ನ ಈ ಗ್ಯಾರಂಟಿ ಆಗಿದೆ. ಯಾರು ಗ್ಯಾರಂಟಿ ಕೊಡ್ತಿರೋರು? ಎಸ್, ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಸಮಾಜ ವಿಜ್ಞಾನದ ಶಿಕ್ಷಕ ಆದರ್ಶ್. ಇವತ್ತಿನ ಇಂದಿನ ಈ ತರಗತಿಯಲ್ಲಿ 28th ಚಾಪ್ಟರ್ ಆಗಿರುವಂತಹ ಇಂಡಿಯಾ ಮೇಜರ್ ಇಂಡಸ್ಟ್ರೀಸ್, ಭಾರತದ ಪ್ರಮುಖ ಕೈಗಾರಿಕೆಗಳು, ಈ ಪಾಠವನ್ನ ಒನ್ ಶಾಟ್ ಅಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಏನೂ ಮಿಸ್ ಆಗಲ್ಲ. ಎಕ್ಸಾಮ್ಗೆ ಫುಲ್ಲಿ ಪ್ರಿಪೇರ್ ಆಗ್ತೀರಾ ನೀವು. ಹಾಗಾದ್ರೆ ಇನ್ಯಾಕ್ತಡ, ಬನ್ನಿ ಈ ಪಾಠವನ್ನ ಆರಂಭಿಸೋಣ. ಓಕೆ, ಸೊ ಯಾಕೆ ಈ ಚಾಪ್ಟರ್ ಅನ್ನ ಓದಬೇಕು? ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಚಾಪ್ಟರ್. ಯಾಕೆ? ಇದರಿಂದ 4 ಮಾರ್ಕ್ಸ್ಗಳು ಬರುವಂತಹ ಸಾಧ್ಯತೆ ಇದೆ. ಹೇಗೆ ಬರ್ಬೋದು ಆ 4 ಮಾರ್ಕ್ಸ್ಗಳು? 1 ಮಾರ್ಕ್ಸ್ನ ಕ್ವಶನ್ಸ್ಗಳು ಬರಬಹುದು, 2 ಮಾರ್ಕ್ಸ್, 3 ಮಾರ್ಕ್ಸ್, ಈ ರೀತಿಯಾಗಿ ವೇರಿ. ಅಂದರೆ ಯಾವುದೇ ಒಂದು ಡೆಫಿನೇಟ್ ಆಗಿ ಡಿಸ್ಕ್ರಿಪ್ಟಿವ್ ಕ್ವಶನ್ ಬರುತ್ತೆ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಮಿಕ್ಸ್ ಆಗಿ ಬರಬಹುದು. ಹೀಗಾಗಿ ಈ ಪಾಠವನ್ನು ಕರೆಕ್ಟಾಗಿ ಓದೋದು ವೆರಿ ಇಂಪಾರ್ಟೆಂಟ್. ನೀವು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂದರೆ ಇದೆಲ್ಲವನ್ನ ನಾವು ಸಂಪೂರ್ಣವಾಗಿ ಈ ಒನ್ ಶಾರ್ಟ್ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೇವೆ. ಓಕೆ, ಗುಡ್ ಟು ಗೋ. ಹಾಗೆ ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೂಪರೋ, ಸೂಪರ್ ಹಾಯೋ ಅಥವಾ ಸೂಪರ್ ಡುಪ್ಪರ್ ಹಾಯೋ? ನಾನಂತೂ ಎಂದಿರಂತೆ ಸೂಪರ್ ಡುಪ್ಪರ್ ಡುಪ್ಪರ್ ಹಾಯ್ ಆಗಿದ್ದೇನೆ. ಓಕೆ, ಹಾಗಾದ್ರೆ ಮುಂದೆ ಹೋಗೋಣ. ಆಸಮ್. ಎಸ್, 28th ಚಾಪ್ಟರ್ ಮಾರ್ಕ್ಸ್ಗೋಸ್ಕರ ಓದಬೇಕು. ಅದರ ಜೊತೆಗೆ ಈ ಚಾಪ್ಟರ್ನಲ್ಲಿ ತತ್ವದಲ್ಲಿ ನಾವು ಈ ಚಾಪ್ಟರ್ ನಮ್ಮ ಜೀವನದಲ್ಲಿ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದನ್ನು ತಿಳ್ಕೊಳ್ತೇವೆ. ಸೊ ಈ ಚಾಪ್ಟರ್ ತತ್ವದಲ್ಲಿ ಈ ಪೂರ್ತಿ ಚಾಪ್ಟರ್ನ ಒಂದು ಓವರ್ ವ್ಯೂ ಅನ್ನು ಮಾಡ್ತೇವೆ. ಹಾಗೆ ಯಾಕೆ ಓದಬೇಕು, ಹಾಗೆ ಹೇಗೆ ಓದಬೇಕು, ಮತ್ತು ಇಂಪಾರ್ಟೆಂಟು ಏನೆಲ್ಲ ಇದೆ ಇದರಲ್ಲಿ ಅನ್ನೋದನ್ನು ತಿಳ್ಕೊಳ್ತೇವೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್. ಓಕೆ, ಏನು ಕಾಣಿಸ್ತಿದೆ? ಗ್ಲಾಸ್ ಇದೆ, ಸಕ್ಕರೆ ಇದೆ, ಚಾ ಇದೆ, ಮೊಬೈಲ್ ಇದೆ, ಹಾಗೆ ಒಂದು ಕ್ಲಾತ್ ಇದೆ. ಸೊ ನಿಮ್ಮ ಜೀವನವನ್ನು, ಫಾರ್ ಎಕ್ಸಾಂಪಲ್, ಮೊಬೈಲ್ ಇಲ್ಲದೆ, ಈ ಚಾ ಇಲ್ಲದೆ, ಸಕ್ಕರೆ ಇಲ್ಲದೆ, ಅಥವಾ ನಾವೇನು ಟೂತ್ ಬ್ರಷ್ ಮಾಡ್ತೀವಿ, ಬ್ರಷ್ ಇಲ್ಲದೆ, ಈ ಕ್ಲೋತ್ ಇದಿಲ್ಲದೆ, ಪೆನ್ ಇಲ್ಲದೆ ಊಹಿಸ್ಕೊಳ್ಳಿಕ್ಕೆ ಸಾಧ್ಯನಾ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಅ ವರ್ಲ್ಡ್ ವಿದೌಟ್ ಆಲ್ ಆಫ್ ದಿಸ್. ಜಗತ್ನಲ್ಲಿ ಇದ್ಯಾವುದೂ ಇಲ್ಲ. ಹಾಗಾದರೆ ಏನು ಮಾಡ್ತೀರಾ ನೀವು? ಅಯ್ಯೋ ಸರ್, ಏನು ಮಾಡೋದು ಅಂತೀರಾ? ಎಸ್, ನೀವು ನೋಡ್ಬೋದು, ಸಕ್ಕರೆ ಡೈರೆಕ್ಟಾಗಿ ಬಂದ್ಬಿಡತ್ತಾ ನಮ್ಮ ಕೈಗೆ? ದೇವ್ರು ಡೈರೆಕ್ಟಾಗಿ ಸಕ್ಕರೆ ಕೊಟ್ಬಿಡ್ತಾನ? ಇಲ್ಲ ತಾನೆ. ಹೇಗೆ ಬರುತ್ತೆ ಸಕ್ಕರೆ? ಯೋಚನೆ ಮಾಡಿ. ಎಸ್, ಕರೆಕ್ಟ್. ಕಬ್ಬು, ಶುಗರ್ ಕೇನ್ನಿಂದ ಸಕ್ಕರೆ ಆಗುತ್ತೆ. ಸೊ ಕಬ್ಬಿನಿಂದ ಸಕ್ಕರೆ ಏನಾಗುತ್ತೋ ಇದ್ರ ಮಧ್ಯದಲ್ಲಿ ಒಂದು ದೊಡ್ಡ ಪ್ರೊಸೆಸ್ ನಡೆಯುತ್ತೆ. ಆ ಪ್ರೊಸೆಸ್ ಎಲ್ಲಿ ನಡೆಯುತ್ತೆ? ಇಂಡಸ್ಟ್ರೀಸ್ಗಳಲ್ಲಿ ನಡೆಯುತ್ತೆ. ಈ ರೀತಿಯಾಗಿ ಕಬ್ಬಿನಿಂದ ಹೇಗೆ ಸಕ್ಕರೆ ಆಗುತ್ತೆ, ಹಾಗೆ ಈ ಬಟ್ಟೆ ಇರ್ಬೋದು, ಇದು ಸಹ ಒಂದು ಯಾವುದೋ ಏನೋ ಹತ್ತಿಯಿಂದ ಸ್ಟಾರ್ಟ್ ಆಗಿರುತ್ತೆ, ಕೊನೆಗೆ ಈ ಬಟ್ಟೆ ರೂಪ ತಾಳುತ್ತೆ. ಇಲ್ಲಿ ನಮ್ಮ ಜೀವನದಲ್ಲಿ ನಾವು ಬಳಸುವಂತಹ ಎಲ್ಲ ವಸ್ತುಗಳಲ್ಲೂ ಇದೇ ರೀತಿಯಾಗಿ ಇಂಡಸ್ಟ್ರೀಸ್ಗಳಿಂದ ಆಗಿರುತ್ತೆ, ಕೈಗಾರಿಕೆಗಳಿಂದ ಆಗಿರುತ್ತೆ. ನೀವು ಮೊಬೈಲನ್ನು ನೋಡಿರ್ಬೋದು, ಮೊಬೈಲು ಸಹ ಒಂದು ಇಂಡಸ್ಟ್ರೀಸ್ದ ಪ್ರಾಡಕ್ಟು. ಈ ಗ್ಲಾಸಸ್ ಇದೆ, ಈ ಗ್ಲಾಸಸ್ ಸಹ ಒಂದು ಇಂಡಸ್ಟ್ರೀಸ್ದ ಪ್ರಾಡಕ್ಟು. ವೆರಿ ಇಂಪಾರ್ಟೆಂಟ್ ಆಗಿದೆ ಈ ಇಂಡಸ್ಟ್ರೀಸ್ ನಮ್ಮ ಜೀವನದಲ್ಲಿ. ಸೊ ಈ ಪಾಠದಲ್ಲಿ ನಾವು ಭಾರತದ ಪ್ರಮುಖ ಇಂಡಸ್ಟ್ರೀಸ್ಗಳ ಬಗ್ಗೆ ತಿಳ್ಕೊಳ್ತೇವೆ. ಆ ಇಂಡಸ್ಟ್ರೀಸ್ಗಳು ಎಲ್ಲೆಲ್ಲಿವೆ, ಆ ಇಂಡಸ್ಟ್ರೀಸ್ಗಳ ಇಂಪಾರ್ಟೆನ್ಸ್ ಏನು ಅನ್ನೋದನ್ನು ನಾವು ಡೀಟೇಲ್ ಆಗಿ ತಿಳ್ಕೊಳ್ತೇವೆ. ಓಕೆ ಮಕ್ಕಳೇ, ಹಾಗಾದರೆ ಮುಂದೆ ಹೋಗೋಣವಾ? ನಿಮಗೆ ಚಾಪ್ಟರ್ ತತ್ವ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಥಮ್ಸ್ ಅಪ್ ಒತ್ತಿದ್ರಾ? ವೆರಿ ಗುಡ್, ಥ್ಯಾಂಕ್ ಯು. ಓಕೆ, ಸೊ ನೆಕ್ಸ್ಟ್ ಏನಿರುತ್ತೆ? ಟಾಪಿಕ್ಸ್ ಕವರ್ಡ್. ಯಾವ್ಯಾವ ಟಾಪಿಕ್ಸ್ಗಳಿವೆ? ಮೊದಲನೇದಾಗಿ ಭಾರತದ ಪ್ರಮುಖ ಇಂಡಸ್ಟ್ರಿಯಲ್ ರೀಸನ್ಸ್ ಆಫ್ ಇಂಡಿಯಾ, ಕೈಗಾರಿಕಾ ಪ್ರದೇಶಗಳನ್ನ ತಿಳ್ಕೊಳ್ತೇವೆ. ಹಾಗೆ
ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೊಕೇಶನ್ ಆಫ್ ಇಂಡಸ್ಟ್ರೀಸ್. ಏನೇ ಒಂದು ಕೈಗಾರಿಕೆ ಹಾಕಬೇಕಂದ್ರೆ ಅದಕ್ಕೆ ಯಾವ ಯಾವ ಅಂಶಗಳು ಪ್ರಭಾವ ಬೀರುತ್ತೆ ಸ್ಥಳದ ಮೇಲೆ ಅದನ್ನು ತಿಳ್ಕೊಳ್ತೇವೆ. ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ, ಭಾರತದ ಪ್ರಮುಖ ಕೈಗಾರಿಕೆಗಳ ಬಗ್ಗೆ ತಿಳ್ಕೊಳ್ತೇವೆ. ಹಾಗೆ ನಾಲೆಜ್ ಬೇಸ್ಡ್ ಇಂಡಸ್ಟ್ರೀಸ್, ಹಾಗಂದ್ರೆ ಏನು ಸರ್ ಅಂತೀರಾ? ಜ್ಞಾನ ಆಧಾರಿತ ಕೈಗಾರಿಕೆಗಳು, ಅವುಗಳ ಬಗ್ಗೆ ಸಹ ತಿಳ್ಕೊಳ್ತೇವೆ. ಇಸ್ರೋ ಇದೆ, ಈ ವರ್ಷ ಹೊಸದಾಗಿ ಆ್ಯಡ್ ಆಗಿರುವಂಥದ್ದು, ಅದರ ಬಗ್ಗೆನೂ ಸಹ ತಿಳ್ಕೊಳ್ತೇವೆ. ಹಾಗೆ ಎಂದಿನಂತೆ PYQs ಇರುತ್ತೆ. ಇದು ಹೇಗಿದೆ? ಇದರಲ್ಲಿ ನಾವು ಟೆಕ್ಸ್ಟ್ ಬುಕ್ನಲ್ಲಿರುವಂತೆ ಲೈನ್ ಬೈ ಲೈನ್ ಎಲ್ಲವನ್ನೂ ಕವರ್ ಮಾಡಿಲ್ಲ. ಆದರೆ ಎಕ್ಸಾಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆಯೋ, ಯಾವ್ದು ಲೆಸ್ ಇಂಪಾರ್ಟೆಂಟ್ ಇದೆಯೋ, ಎಕ್ಸಾಮ್ಗೆ ಯಾವ್ದು ಬರಬಹುದು, ಈ ರೀತಿಯಾಗಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ಏನನ್ನೂ ಸಹ ನಾವು ಮಿಸ್ ಮಾಡಿಲ್ಲ. ಸೊ ಲೈನ್ ಬೈ ಲೈನ್ ಇಲ್ಲ, ನಾವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗನ್ನು ಸುಲಭ ಮಾಡಲಿಕ್ಕೆ ಆರ್ಗನೈಸ್ ಮಾಡಿದ್ದೇವೆ. ಸೊ ಅದರಿಂದ ನಿಮಗೇನಾಗುತ್ತೆ, ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಹಾಗೆ ಈ ವಿಡಿಯೋದಲ್ಲಿ ಟೈಮ್ ಸ್ಟ್ಯಾಂಪನ್ನು ಕೊಟ್ಟಿದ್ದೇವೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೋ ಒಂದು ಡಿಫಿಕಲ್ಟ್ ಅನಿಸ್ಬೋದು, ಇಸ್ರೋನೋ ಅಥವಾ ನಾಲೆಜ್ ಬೇಸ್ಡ್ ಇಂಡಸ್ಟ್ರೀಸ್ನೋ, ಅಲ್ಲಿ ನೀವು ಡೈರೆಕ್ಟಾಗಿ ಹೋಗಿ ಆ ಪಾರ್ಟನ್ನು ನೋಡಬಹುದು. ಹಾಗೆ ನಿಮ್ಗೆ ಎಲ್ಲೇ ಡೌಟ್ ಅನಿಸಿದ್ರು ಆ ಪಾರ್ಟನ್ನು ಮತ್ತೊಮ್ಮೆ ವೀಕ್ಷಿಸಿ, ಎಲ್ಲ ಡೌಟ್ಗಳು ಸಾಲ್ವ್ ಆಗುತ್ತೆ. ಹಾಗೂ ಆಗಲಿಲ್ಲ ಅಂದರೆ ನಮ್ಮ ಕಮೆಂಟ್ಸ್ ಅಂತೂ ಯಾವತ್ತೂ ಓಪನ್ ಇದ್ದೇ ಇರುತ್ತೆ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳನ್ನ ತಿಳಿಸಿ. ಓಕೆ ಮಕ್ಕಳೇ, ಹಾಗಾದರೆ ಸ್ಟಾರ್ಟ್ ಮಾಡೋಣವಾ? ಅಸ್ಸಾಂ. ಮೊದಲಿಗೆ ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ ಅಂತ ಬರುತ್ತೆ. ಝೋನ್ಸ್ ಅಂದರೆ ಏನು? ಸಿಂಪಲ್, ನೀವು ನೋಡ್ಬೋದು, ಭಾರತದ ಎಲ್ಲ ಕಡೆ ಇಂಡಸ್ಟ್ರೀಸ್ಗಳಿವೆ, ಕರೆಕ್ಟ್ ತಾನೆ? ಹಳ್ಳಿಗಳಲ್ಲೂ ಇದೆ, ದಿಲ್ಲಿಯಲ್ಲೂ ಇದೆ. ಆದರೆ ಯಾವ ಏರಿಯಾದಲ್ಲಿ ಈ ಇಂಡಸ್ಟ್ರೀಸ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿವೆಯೋ, ಮ್ಯಾಕ್ಸಿಮಮ್ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇದೆಯೋ, ಕಾನ್ಸಂಟ್ರೇಷನ್ ಅಂದರೆ ಏನು? ಹೆಚ್ಚಿನ ಪ್ರಮಾಣದಲ್ಲಿದೆಯೋ ಅಂತಹವುಗಳನ್ನು ಇಂಡಸ್ಟ್ರಿಯಲ್ ಝೋನ್ಸ್ ಆಫ್ ಇಂಡಿಯಾ ಅಂತ ಕರಿತೇವೆ. ಇದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮ್ಯಾಪ್ ವರ್ಕ್ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಈ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಯಾವುದ್ಯಾವುದವು? ಟೋಟಲಿ 8 ಇಂಡಸ್ಟ್ರಿಯಲ್ ಝೋನ್ಸ್ಗಳಿವೆ. ಒಂದೊಂದಾಗಿ ನೋಡೋಣ ಬನ್ನಿ. ಓಕೆ, ಪೆನ್ನನ್ನು ತೆಗೆದುಬಿಡ್ತೇನೆ. ಮೊದಲನೇದು ಹೂಗ್ಲಿ ರೀಜನ್, ಹೂಗ್ಲಿ ಪ್ರದೇಶ. ಇಲ್ಲಿ ಹೇಗೆ ನೆನ್ಪಿಟ್ಕೊಳ್ಳೋದು? ಮೊದಲನೇದು ರಿವರ್ಸ್. ನೀವು ನೋಡ್ಬೋದು, ಏನು ಯಾವುದೇ ಇಂಡಸ್ಟ್ರೀಸ್ ಬೇಕಂದ್ರೂ ಅಲ್ಲಿ ನೀರಿನ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಹಾಗೆ ಹೆಚ್ಚಾಗಿ ಸಮುದ್ರದ ಹತ್ತಿರವೂ ನೋಡ್ತೇವೆ ನಾವು ಇಂಡಸ್ಟ್ರೀಸ್ಗಳನ್ನ. ಯಾಕೆ? ಅಲ್ಲಿಂದ ಬೇರೆ ದೇಶಕ್ಕೆ ರಫ್ತನ್ನು ಸಹ ಈಸಿಯಾಗಿ ಮಾಡ್ಬೋದು. ಹೀಗಾಗಿ ಯಾವುದು ರಿವರ್ಸ್ ಹಾಗೆ ಯಾವುದು ಸಮುದ್ರಕ್ಕೆ ಹತ್ತಿರವಾಗಿರುವ ಪ್ರದೇಶಗಳಿವೆಯೋ ಅಲ್ಲೇ ನಾವು ಹೆಚ್ಚಾಗಿ ಇಂಡಸ್ಟ್ರೀಸ್ಗಳನ್ನ ಕಾಣ್ತೇವೆ. ಮೊದಲನೇದು ಹೂಗ್ಲಿ ರೀಜನ್. ಹೂಗ್ಲಿ ಅಂದ ಕೂಡಲೇ ಮನಸ್ಸಿನಲ್ಲಿ ಕೋಲ್ಕತ್ತಾ ನೆನಪಿಗೆ ಬರಬೇಕು. ಕೋಲ್ಕತ್ತಾ ಎಲ್ಲಿ ಬರುತ್ತೆ? ಭಾರತದ ಈ ಭಾಗದಲ್ಲಿ ಕೋಲ್ಕತ್ತಾ ಬರುತ್ತೆ. ಸೊ ಇಲ್ಲಿ ನೀವು ಕಾಣಬಹುದು ಹೂಗ್ಲಿ ರೀಜನ್, ಕರೆಕ್ಟ್? ಸೊ ಇದು ಹೂಗ್ಲಿ ರೀಜನ್ ಆಗಿದೆ. ಇಲ್ಲಿ ಇರುವಂತಹದ್ದು ಇಲ್ಲಿ ಮಾರ್ಕ್ ಮಾಡಿ ತೋರಿಸಲಾಗಿದೆ ಅಲ್ಲ, ಅದು ನದಿ ಹರಿಯೋದನ್ನು ಸೂಚಿಸುತ್ತೆ. ಸೊ ಹೂಗ್ಲಿ ರಿವರ್ ಅಂದ ಕೂಡಲೇ ಕೋಲ್ಕತ್ತಾ ನೆನಪಿಗೆ ಬರಬೇಕು. ಓಕೆ, ಕ್ಲಿಯರ್ ಆಯಿತು? ನೆಕ್ಸ್ಟ್ ಇರುವಂತಹದ್ದು ಯಾವುದು? ಮುಂಬೈ ಪುಣೆ ರೀಜನ್. ಮುಂಬೈ ಪುಣೆ ಅಂದ ಕೂಡಲೇ ಏನು ನೆನಪಿಗೆ ಬರುತ್ತೆ? ಮಹಾರಾಷ್ಟ್ರ ನೆನಪಿಗೆ ಬರುತ್ತೆ. ಸೊ ಮಹಾರಾಷ್ಟ್ರ ಎಲ್ಲಿದೆ? ಎಕ್ಸಾಕ್ಟ್ಲಿ ಅಪೋಸಿಟ್ ಅಂತ ಕರಿಬಹುದು. ಆಲ್ಮೋಸ್ಟ್ ಸ್ವಲ್ಪ ಕೆಳಗೆ ಆಗುತ್ತೆ ಇಲ್ಲಿ ಹೂಗ್ಲಿ ಆದರೆ, ಆದರೆ ಅಪೋಸಿಟ್ ಸ್ವಲ್ಪ ಕೆಳಗೆ ಏನಾಗುತ್ತೆ? ಮುಂಬೈ ಪುಣೆ. ಇಲ್ಲಿ ನೀವು ಕಾಣಬಹುದು ಒಂದು ಹೂಗ್ಲಿ, ಒಂದು ಮುಂಬೈ, ಮತ್ತೊಂದು ಪುಣೆ. ಇಲ್ಲೂ ಸಹ ಬಹಳಷ್ಟು ಇಂಡಸ್ಟ್ರೀಸ್ಗಳಿವೆ. ಇಲ್ಲಿ ಯಾವ ಸಿ ಬರುತ್ತೆ? ಅರೇಬಿಯನ್ ಸಿ ಬರುತ್ತೆ. ಸೊ ಅರಬ್ಬಿ ಸಮುದ್ರಕ್ಕೂ ಸಹ ಹತ್ತಿರವಾಗಿದೆ. ಸೊ 2 ಪಾಯಿಂಟ್ಸ್ ಏನು ಹೇಳಿದ್ದೆ? ಒಂದು ರಿವರು ಮತ್ತೊಂದು ಸಿ. ಸೊ ಇಲ್ಲಿ ನೀವು ನೋಡಬಹುದು, ಒಂದು ರಿವರ್ ಆಗತ್ತೆ, ಒಂದು ಸಿ ಆಗತ್ತೆ. ಥರ್ಡ್ ಒನ್ ಯಾವುದು? ಅಹಮದಾಬಾದ್ ವಡೋದರಾ ರೀಜನ್. ಅಹಮದಾಬಾದ್ ಅಂದ್ಕೊಳ್ಳಿ ಏನು ನೆನಪಿಗೆ ಬರುತ್ತೆ? ಗುಜರಾತ್ ನೆನಪಿಗೆ ಬರುತ್ತೆ. ಈ ರೀತಿಯಾಗಿ ನಾನು ಏನು ಮಾಡ್ತಾ ಇದ್ದೇನೆ? ಪ್ಲೇಸಸ್ಗಳ ಸ್ಟೇಟನ್ನು ಕೊಡ್ತಾ ಇದ್ದೇನೆ. ಸೊ ಆ ಸ್ಟೇಟ್ ಸಹ ನಿಮಗೆ ಒಂದು ಹಿಂಟ್ ಆಗತ್ತೆ ಈ ಮ್ಯಾಪನ್ನು ಹೇಗೆ ನೆನ್ಪಿಟ್ಕೊಳ್ಬೇಕು ಅಂತ. ಸ್ಟೇಟು ಭಾರತದ ಯಾವ ಭಾಗದಲ್ಲಿ ಬರುತ್ತೆ,
ಹಾಗೆ ಅದು ರಿವರು ಅಥವಾ ಸಮುದ್ರಕ್ಕೆ ಹತ್ತಿರವಾಗಿದೆಯೋ, ಈ ರೀತಿ ಈ ಪಾಯಿಂಟ್ಸ್ಗಳಿದ್ರೆ ಎಕ್ಸಾಮ್ನಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆದರೂ ಸಹ ಅಡ್ಡಿ ಇಲ್ಲ, ನೀವು ಪಾಯಿಂಟನ್ನು ಡಿನೋಟ್ ಮಾಡಿದರೆ ಮಾರ್ಕ್ಸ್ ಸಿಗುತ್ತೆ. ಕೂಲ್, ಅರ್ಥ ಆಗ್ತಿದೆ ತಾನೆ? ಥರ್ಡ್ ಒನ್, ಅಹಮದಾಬಾದ್ ವಡೋದರ ಎಲ್ಲಿ ಬರುತ್ತೆ? ಇಲ್ಲಿ ಬರ್ತಾ ಇದೆ ಅಹಮದಾಬಾದ್ ವಡೋದರ. ಇದು ಸಹ ಸಮುದ್ರಕ್ಕೆ ಹತ್ತಿರವಾಗಿರುವಂತಹದ್ದು, ಥರ್ಡ್ ತೋರಿಸಿರುವಂಥದ್ದು. ಓಕೆ, ಇದು ಕ್ಲಿಯರ್ ಆಯಿತು. ನೆಕ್ಸ್ಟ್ ಇರುವಂಥದ್ದು ಯಾವುದು? ದಾಮೋದರ್ ವ್ಯಾಲಿ ಇಂಡಸ್ಟ್ರಿಯಲ್ ರೀಸನ್. ದಾಮೋದರ ನದಿ ಅನ್ನೋದನ್ನು ಕೇಳಿದ್ದೀರಾ ತಾನೆ? ಸೊ ಇದು ಎಲ್ಲಿ ಬರ್ತಾ ಇದೆ? ರಿವರ್ಸ್. ಸೊ ದಾಮೋದರ್ ಎಲ್ಲಿ? ಈ ಹೂಗ್ಲಿ ರಿವರ್ ಇದೆಯಲ್ಲ, ಅದರ ಸ್ವಲ್ಪ ಮೇಲೆ ಬರುವಂಥದ್ದೇ ಈ ದಾಮೋದರ್ ರಿವರ್ ಆಗಿದೆ. ಇದು 4ನೇದಾಗಿದೆ. ಇಲ್ಲೂ ಸಹ ರಿವರ್ ಹರಿಯೋದನ್ನು ನಾವು ಈ ರೀತಿ ಮಾರ್ಕಲ್ಲಿ ತೋರಿಸಿದ್ದೇವೆ. ಸೊ ಈ 4 ಪಾಯಿಂಟ್ಸ್ಗಳು ಅರ್ಥ ಆಗಿದೆ ಅನ್ಕೊಳ್ತೇನೆ. ಕೀವರ್ಡ್ಸ್ ಏನಾಗುತ್ತೆ? ರಿವರ್, ಸಮುದ್ರ ಹಾಗೆ ಸ್ಟೇಟ್ಸ್. ಈ 3ರ ಮುಖಾಂತರ ನೆನಪಲ್ಲಿಟ್ಕೊಳ್ಬೋದು. ಇವೆರಡನ್ನು ನಾನು ಸಿ ಮತ್ತು ಸ್ಟೇಟ್ನ ಮುಖಾಂತರ ನೆನಪಲ್ಲಿಟ್ಕೊಂಡ್ರೆ, ಈ ಹೂಗ್ಲಿ ಹಾಗೆ ದಾಮೋದರ್ ವ್ಯಾಲಿ ಇದನ್ನು ರಿವರ್ ಮುಖಾಂತರ ನೆನಪಲ್ಲಿಟ್ಕೊಳ್ತೇವೆ. ಕೂಲ್, ಆಸಮ್ ಮಕ್ಕಳೇ. ನೆಕ್ಸ್ಟ್ ಇರುವಂಥದ್ದು ಯಾವುದು? ಟೋಟಲ್ 8 ಅಂತ ಹೇಳಿದೆ. ಸದರ್ನ್ ಇಂಡಸ್ಟ್ರಿಯಲ್ ರೀಜನ್. ಹೆಸರಲ್ಲೇ ಕೊಟ್ಟಿದ್ದಾರೆ, ಸೌತ್ ಅಂತ ಇದೆ ಹೆಸರಲ್ಲಿ. ಸೊ ಸೌತ್ ಅಂತ ಇದೆ ಅಂದಮೇಲೆ ಏನು? ಭಾರತದ ದಕ್ಷಿಣ ಭಾಗ, ಕೆಳಗೆ ಬರೋದು. ಸೊ ಭಾರತದ ಕೆಳಗೆ ಬರೋದು ಯಾವುದು? ಇಲ್ಲಿ ಕಾಣ್ತಾ ಇದೆಯಲ್ಲ, ಸದರ್ನ್ ರೀಜನ್. ಸೊ ಇಲ್ಲಿ ಡೈರೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಡೈರೆಕ್ಷನ್ ಮುಖಾಂತರ ನಾವು ಇದನ್ನು ನೆನಪಲ್ಲಿಟ್ಕೊಳ್ತಾ ಇದ್ದೇವೆ. ಅರ್ಥ ಆಗ್ತದೆ ತಾನೆ? ಮ್ಯಾಪ್ ವರ್ಕ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಇಂಪಾರ್ಟೆಂಟ್ ಆಗುತ್ತೆ. ನ್ಯಾಷನಲ್ ಕ್ಯಾಪಿಟಲ್ ರೀಸನ್. ಭಾರತದ ನ್ಯಾಷನಲ್ ಕ್ಯಾಪಿಟಲ್ ಯಾವುದು? ಈಸಿ, ಆನ್ಸರ್ ಮಾಡಿ ಬೇಗ, ಕಮೆಂಟ್ ಮಾಡಿ. ಯಾವುದು ನ್ಯಾಷನಲ್ ಕ್ಯಾಪಿಟಲ್? ಎಸ್, ಡೆಲ್ಲಿ ಇಸ್ ದ ನ್ಯಾಷನಲ್ ಕ್ಯಾಪಿಟಲ್. ಸೊ ಡೆಲ್ಲಿ ಎಲ್ಲಿ ಬರುತ್ತೆ? ಭಾರತದ ನಾರ್ತ್ ಸೈಡ್ನಲ್ಲಿ ಬರುತ್ತೆ. ಸೊ ಇಲ್ಲಿ ನೀವು ಕಾಣಬಹುದು, ಇಲ್ಲಿ ಡೆಲ್ಲಿ ಬರ್ತಾ ಇದೆ. ಸೊ ಇವೆರಡನ್ನೂ ನಾವು ಡೈರೆಕ್ಷನ್, ದಿಕ್ಕು, ಒಂದು ಸೌತ್ ಆಯಿತು, ಮತ್ತೊಂದು ನಾರ್ತಲ್ಲಿ ಬರುತ್ತೆ. ತಿಳಿತು ತಾನೆ? ನೆಕ್ಸ್ಟ್ ಇರುವಂತಹದ್ದು ವಿಶಾಖಪಟ್ಟಣಂ ಗುಂಟೂರು ರೀಜನ್. ವಿಶಾಖಪಟ್ಟಣ, ಗುಂಟೂರು. ವಿಶಾಖಪಟ್ಟಣ ಎಲ್ಲಿ ಬರುತ್ತೆ? ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಸೊ ಹಾಗೆ ಇದು ಸಮುದ್ರಕ್ಕೆ ಹತ್ತಿರವಾಗಿರುವಂತಹದ್ದು. ಯಾವ ಸಮುದ್ರ? ಬಂಗಾಳ ಕೊಲ್ಲಿಗೆ ಹತ್ತಿರವಾಗಿರುವಂತಹದ್ದು. ಸೊ ಹೂಗ್ಲಿ ರಿವರ್ನ ಕೆಳಗೆ ಇರುವಂತಹದ್ದೇ ವಿಶಾಖಪಟ್ಟಣ ಆಗಿದೆ. ಇದೇ ವಿಶಾಖಪಟ್ಟಣ ಮತ್ತು ಗುಂಟೂರು ರೀಸನ್. ಸೊ ಇದು ಅರ್ಥ ಆಯಿತು ತಾನೆ? ಇಲ್ಲಿ ಏನು ಯೂಸ್ ಮಾಡಿದ್ವಿ? ಸ್ಟೇಟನ್ನು ಯೂಸ್ ಮಾಡಿದ್ವಿ. ಹಾಗೆ ಕೋಸ್ಟಲ್ ಅನ್ನೋದು ನಮ್ಗೆ ನೆನಪಿಗಿತ್ತು, ಅದರ ಮುಖಾಂತರ ನೆನಪಲ್ಲಿಟ್ಕೊಳ್ತಾ ಇದ್ದೇವೆ. ಕೊಲ್ಲಂ, ತಿರುವನಂತಪುರಂ. ಕೊಲ್ಲಂ ಮತ್ತು ತಿರುವನಂತಪುರಂ ಇದು ಎಲ್ಲಿ ಬರುತ್ತೆ? ಇದು ಸಹ ಭಾರತದ ದಕ್ಷಿಣದಲ್ಲಿ ಬರುತ್ತೆ, ಆದರೆ ಕಟ್ಟ ಕಡೆಗೆ ಬರುತ್ತೆ, ಲಾಸ್ಟ್. ಸೊ ಇಲ್ಲಿ ನೀವು ಕಾಣಬಹುದು ಕೊಲ್ಲಂ ಮತ್ತು ತಿರುವನಂತಪುರಂ. ಸೊ ಕೇರಳದಲ್ಲಿ ಬರುವಂತಹದ್ದು. ಇಲ್ಲಿ ಸ್ಟೇಟ್ ಇಂಪಾರ್ಟೆಂಟ್ ಆಗುತ್ತೆ. ಕೊಲ್ಲಂ, ಕೆ ಫಾರ್ ಕೊಲ್ಲಂ, ಕೇರಳ. ಸೊ ಒಟ್ಟು 8 ರೀಸನ್ಸ್ಗಳಿವೆ. ಒಂದು ರಿವರ್ಸ್ಗೆ ಹತ್ತಿರವಾಗಿರುವಂತಹದ್ದು, ಮತ್ತೊಂದೇನು ಸಮುದ್ರಕ್ಕೆ ಹತ್ತಿರವಾಗಿರುವಂತಹದ್ದು, ಮತ್ತೊಂದಂತೂ ಡೈರೆಕ್ಷನ್ನು. ಸೊ ಈ 3 ಏನು ಇಂಪಾರ್ಟೆಂಟ್ ನಮಗೆ ಡೈರೆಕ್ಷನ್ ಆಗುತ್ತೆ, ಡೈರೆಕ್ಟಿವ್ಸ್ ಆಗುತ್ತೆ. ಅದರ ಮುಖಾಂತರ ನಾವು ಈ ಪಾಯಿಂಟ್ಸ್ಗಳನ್ನ ಡಿನೋಟ್ ಮಾಡಬಹುದು. ನಿಮ್ಗೆ ಏನೇ ಡೌಟ್ಸ್ ಇದ್ರೋ ಮತ್ತೊಮ್ಮೆ ಹಿಂದೆ ಹೋಗಿ ಇದನ್ನು ನೋಡಿ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಆಸಮ್ಮ, ಗುಡ್. ಓಕೆ, ನನ್ನ ಫೇವರೆಟ್ ಪಾರ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಖಾಲಿ ಜಾಗವನ್ನು ಭರ್ತಿ ಮಾಡಿ. ಏನಿದೆ? ಇಟ್ಸ್ ಒನ್ ಆಫ್ ದ ಮೇಜರ್ ಇಂಡಸ್ಟ್ರಿಯಲ್ ರೀಜನ್. ಇಲ್ಲಿ ಒಂದು ವರ್ಡ್ ಇದೆ. ಓಕೆ, ವರ್ಡ್ ಅಂತ ಕರಿಬಹುದು ಅಥವಾ ಮಿಕ್ಸ್ ಅಂತ ಕರಿಬಹುದು. 2 ಪ್ಲೇಸಸ್ಗಳಿವೆ. ಇದು ಪ್ರಮುಖ ಕೈಗಾರಿಕಾ ಪ್ರದೇಶದಲ್ಲಿ ಒಂದಾಗಿದೆ. ಯಾವುದಿದು ಪ್ರದೇಶ? 2 ಇದೆ. ಇಲ್ಲಿ ತನಕ ಒಂದು, ಹಾಗೆ ಇಲ್ಲಿಂದ ಇಲ್ಲಿ ಒಂದು. ಈಸಿ ಆಗಿರುವಂತಹದ್ದು, ವೆರಿ ವೆರಿ ಈಸಿ. ಏನು? ಖಾಲಿ ಸ್ಥಳದಲ್ಲಿ ಏನು ಬರಬೇಕು? ಮುಂಬೈ, ಪುಣೆ. ಯಾರ್ಯಾರು ಕರೆಕ್ಟಾಗಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ದೀರೋ ಎಲ್ಲರಿಗೂ ಚಪ್ಪಾಳೆ. ಥ್ಯಾಂಕ್ ಯು. ಎಸ್, ಮುಂಬೈ ಪುಣೆ ಇಸ್ ದ ರೈಟ್ ಆನ್ಸರ್. ಆಸಮ್. ಇಂಡಸ್ಟ್ರಿಯಲ್ ರೀಸನ್ಸ್ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು
ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಲೊಕೇಶನ್ ಆಫ್ ಇಂಡಸ್ಟ್ರೀಸ್. ನಾವು ಈಗ ಇಂಡಸ್ಟ್ರಿಯಲ್ ರೀಸನ್ಸನ್ನು ನೋಡಿದ್ವಿ. ಸೊ ಯಾಕೆ ಈ ಏರಿಯಾಸ್ಗಳಲ್ಲೇ ಹೆಚ್ಚಿನ ಇಂಡಸ್ಟ್ರೀಸ್ಗಳಿವೆ, ಏನು ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಈ ರೀತಿ ಇಂಡಸ್ಟ್ರೀಸ್ಗಳು ಅಲ್ಲಿ ಹೋಗಲಿಕ್ಕೆ ಅನ್ನೋದನ್ನು ತಿಳ್ಕೊತೇವೆ. ಹಾಗೆ ಜನರಲ್ ಆಗೂ ತಿಳ್ಕೊಳ್ತೇವೆ ಎಲ್ಲೆಲ್ಲಿ ಇಂಡಸ್ಟ್ರೀಸ್ಗಳು ಆಗತ್ತೆ ಅಂತ. ಓಕೆ, ಆಸಮ್. ಮೊದಲನೇದು ವೆರಿ ಇಂಪಾರ್ಟೆಂಟ್, ರಾ ಮೆಟೀರಿಯಲ್ಸ್. ನಾನು ಹೇಳಿದೆ ಶುಗರ್, ನಾನೇನಾದರೂ ಶುಗರ್ ಇಂಡಸ್ಟ್ರೀಸ್ ಹಾಕಬೇಕಂದ್ರೆ ನನಗೆ ಕಬ್ಬು ಶುಗರ್ ಕೇನ್ ಬೇಕು. ಕಬ್ಬು ಶುಗರ್ ಕೇನ್ ಏನೂ ಬೆಳೆಯಲ್ಲ, ಅಲ್ಲಿ ಹೋಗಿ ನಾನು ಶುಗರ್ ಇಂಡಸ್ಟ್ರಿ ಹಾಕಿದ್ರೆ ಏನು ಉಪಯೋಗ? ಕರೆಕ್ಟ್ ತಾನೇ? ಸೊ ಹೀಗಾಗಿ ಎಲ್ಲೆಲ್ಲಿ ರಾ ಮೆಟೀರಿಯಲ್ಸ್ ಇರುತ್ತೋ, ಕಚ್ಚಾ ವಸ್ತು ಇರುತ್ತೋ, ಅಲ್ಲಲ್ಲಿ ನಾವು ಈ ಇಂಡಸ್ಟ್ರೀಸ್ಗಳನ್ನ ಕಾಣಬಹುದಾಗಿದೆ. ಒಂಥರ ನಾವು ಇಂಡಸ್ಟ್ರೀಸ್ಗಳನ್ನ ಕಿಚನ್ಗೂ ಸಹ ಹೋಲಿಸ್ಬೋದು. ಏನಂತೀರಾ ಸರ್ ಅಂತೀರ? ಸಿಂಪಲ್, ನಮಗೆ ಕೊನೆಯಲ್ಲಿ ಬಿರಿಯಾನಿ ಬರುತ್ತೆ. ನೀವು ವೆಜ್ ಆದರೆ ವೆಜ್ ಬಿರಿಯಾನಿ ತಗೊಳ್ಳಿ, ನಾನ್ ವೆಜ್ ಆದರೆ ಚಿಕನ್ನು, ಮಟನೋ, ಫಿಶ್ಶು, ಯಾವುದೇ ಬಿರಿಯಾನಿ ತಗೊಳ್ಳಿ. ನೀವು ಬಿರಿಯಾನಿ ಎಂಡಲ್ಲಿ ಬರುತ್ತೆ. ಮೊದಲಿಗೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಅಕ್ಕಿಯಿಂದ ಸ್ಟಾರ್ಟ್ ಆಗುತ್ತೆ, ರೈಸ್ನಿಂದ ಸ್ಟಾರ್ಟ್ ಆಗುತ್ತೆ. ಕರೆಕ್ಟ್ ತಾನೆ? ಇಲ್ಲಿ ಮಧ್ಯದಲ್ಲಿ ಕಿಚನ್ ಬರುತ್ತೆ. ಈ ಕಿಚನಲ್ಲಿ ಬಹಳಷ್ಟು ಕೆಲಸ ನಡೆಯುತ್ತೆ. ಗರಂ ಮಸಾಲೆ ಹಾಕೋದು, ಬೇಯಿಸೋದು, ಮಾಡೋದು ಎಲ್ಲ ನಡೆಯುತ್ತೆ. ಸೊ ಈ ಕಿಚನನ್ನೇ ನಾವು ಇಂಡಸ್ಟ್ರೀಸ್ ಅಂತ ಕರಿತೇವೆ. ಹಾಗೆ ಈ ಕಿಚನ್ ನಮ್ಮ ಲೊಕೇಶನ್ ಸಹ ಆಗಿದೆ. ಇಲ್ಲಿ ರೈಸ್ ಎಲ್ಲ ಏನಿತ್ತು ಇದೆಲ್ಲ ರಾ ಮೆಟೀರಿಯಲ್ ಆಗುತ್ತೆ. ಈ ಬಿರಿಯಾನಿ ಏನಾಗುತ್ತೆ, ಕೊನೆಯ ಔಟ್ಪುಟ್ ಆಗುತ್ತೆ. ಸೊ ಹೀಗಾಗಿ ನೀವು ಬಿರಿಯಾನಿ ಮಾಡಬೇಕಂದ್ರೆ ನಿಮ್ಮ ಹತ್ರ ರೈಸ್ ಇರಲೇಬೇಕು. ರೈಸೇ ಇಲ್ಲ ಅಂದರೆ ಏನು ಬಿರಿಯಾನಿ ಮಾಡಲಿಕ್ಕೆ ಆಗಲ್ಲ. ಹಾಗೆಯೇ ಈ ಕಿಚನನ್ನು ಇಂಡಸ್ಟ್ರೀಸಲ್ಲಿ ನೀವು ಏನೇ ಉತ್ಪಾದನೆ ಮಾಡಬೇಕಂದ್ರೂ ಮೊದಲಿಗೆ ರಾ ಮಟೀರಿಯಲ್ ಅಥವಾ ಕಚ್ಚಾ ಪದಾರ್ಥ ಬೇಕೇ ಬೇಕು. ಕೂಲ್, ಗಾಟ್ ಇಟ್? ಎನರ್ಜಿ ರಿಸೋರ್ಸಸ್, ಶಕ್ತಿ ಸಂಪನ್ಮೂಲಗಳು ಬೇಕು ಈ ಇಂಡಸ್ಟ್ರೀಸ್. ಹೇಗೆ ನಾವು ಕಿಚನಲ್ಲಿ ಗ್ಯಾಸ್ ಬೇಕಾಗುತ್ತೆ, ಕರೆಕ್ಟ್ ತಾನೆ? ಸೊ ಹಾಗೆಯೇ ಈ ಇಂಡಸ್ಟ್ರೀಸ್ಗಳು ನಡೀಲಿಕ್ಕೆ ಇಲೆಕ್ಟ್ರಿಸಿಟಿ ಇರಬಹುದು, ವಾಟರ್ ಇರಬಹುದು, ಈ ಎಲ್ಲ ಶಕ್ತಿ ಸಂಪನ್ಮೂಲಗಳು, ಎನರ್ಜಿ ರಿಸೋರ್ಸಸ್ ಬೇಕಾಗತ್ತೆ. ಸೊ ಅವು ಎಲ್ಲಿರುತ್ತೋ ಅಲ್ಲೇ ನಾವು ಇವುಗಳನ್ನ ಕಾಣಬಹುದಾಗಿದೆ. ಹೀಗಾಗಿ ದಾಮೋದರ್, ಹೂಗ್ಲಿ ರಿವರ್, ಹಾಗೆ ಸಮುದ್ರದ ಹತ್ತಿರ ಇರುವಂತಹ ಪ್ರದೇಶ, ಅಲ್ಲಿ ನಾವು ಇವುಗಳನ್ನ ಕಾಣಬಹುದು. ಓಕೆ, ಮಾರ್ಕೆಟ್. ಸೊ ನಾನೊಂದು ಬಿರಿಯಾನಿ ಅಂಗಡಿ ಇಡಬೇಕಂತ ಇದ್ದೇನೆ. ಆ ಊರಲ್ಲಿ ಜನನೇ ಇಲ್ಲ ಅಂದಮೇಲೆ ಏನು ಉಪಯೋಗ? ಫಾರ್ ಎಕ್ಸಾಂಪಲ್, ನಾನೊಂದು ಚಿಕನ್ ಬಿರಿಯಾನಿ ಅಂಗಡಿ ಇಡಬೇಕಂತಿದ್ದೇನೆ, ಆದರೆ ಆ ಊರಲ್ಲಿ ಇರೋರೆಲ್ಲರೂ ವೆಜ್. ಮಾರ್ಕೆಟ್ ಇಲ್ಲ, ಲಾಸ್ ಅಂತೂ ಆಗೋದೆ. ಹೀಗಾಗಿ ನಾವು ಏನು ಉತ್ಪಾದನೆ ಮಾಡ್ತೇವೋ ಅದಕ್ಕೆ ಮಾರ್ಕೆಟ್ ಇರಬೇಕು, ಅಂದರೆ ಕೊಂಡುಕೊಳ್ಳೋರು ಇರಬೇಕು. ಸೊ ಇದು ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮಾರ್ಕೆಟ್. ಅದಕ್ಕೆ ಏನು ಮಾಡ್ತಾರೆ, ಹೆಚ್ಚಾಗಿ ಅಂದರೆ ಏನು, ಸಮುದ್ರ ಹತ್ತಿರ. ಇದರಿಂದ ಏನಾಗುತ್ತೆ, ಬೇರೆ ದೇಶಕ್ಕೆ ರಫ್ತು ಮಾಡಬಹುದು, ಕಳಿಸ್ಕೊಡ್ಬಹುದು. ಮಾರ್ಕೆಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಸಾರಿಗೆ ಸೌಲಭ್ಯ ಸಹ ಇಂಪಾರ್ಟೆಂಟ್ ಆಗುತ್ತೆ. ಏನು ಎಕ್ಸಾಂಪಲ್, ಬಿರಿಯಾನಿದೆ ಕಂಟಿನ್ಯೂ ಮಾಡ್ತೇನೆ, ಯಾಕಂದರೆ ಅದು ನಿಮ್ಮ ಮನಸ್ಸಿನಲ್ಲಿ ಈಗಿದೆ. ಬಿರಿಯಾನಿಯನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆ ಕಳಿಸ್ಬೇಕು. ಮಧ್ಯದಲ್ಲಿ ನದಿ ಇದೆ, ಬೇರೆ ಊರಿಗೆ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಇನ್ನು ಉಪಯೋಗ ಇದೆಯಾ? ಇಲ್ಲ ತಾನೆ? ಸೊ ಹೀಗಾಗಿ ಎಲ್ಲಿ ಕರೆಕ್ಟಾದ ರೋಡ್ಸ್ಗಳಿರಬಹುದು, ಕನೆಕ್ಟಿವಿಟಿ ಇರುತ್ತೋ ಅಲ್ಲಿ ಈ ಇಂಡಸ್ಟ್ರೀಸ್ಗಳನ್ನ ಹಾಕಲಾಗುತ್ತೆ. ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವೈಲಬಿಲಿಟಿ ಆಫ್ ಲೇಬರ್, ಕಾರ್ಮಿಕರ ಲಭ್ಯತೆ, ಇದು ಸಹ ವೆರಿ ಇಂಪಾರ್ಟೆಂಟು. ಕಿಚನಲ್ಲಿ ಕೆಲಸ ಮಾಡಲಿಕ್ಕೆ ಏನು ಬೇಕು? ಜನ ಬೇಕು, ಮ್ಯಾನ್ ಪವರ್ ಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಆ ಕಿಚನ್ನೇ ನಡೆಯಲ್ಲ. ಹಾಗೆ ಈ ಇಂಡಸ್ಟ್ರೀಸ್ಗಳು ನಡಿಬೇಕಂದ್ರೂ ಜನ ಬೇಕು, ಸ್ಕಿಲ್ಡ್ ವರ್ಕರ್ಸ್ ಬೇಕು, ಮ್ಯಾನ್ ಪವರ್ ಬೇಕು. ಹೀಗಾಗಿ ಎಲ್ಲಿ ಇದಿರುತ್ತೋ ಅಲ್ಲಿ ನಾವು ಹೆಚ್ಚಿನ ಇಂಡಸ್ಟ್ರೀಸ್ಗಳನ್ನ ಕಾಣಬಹುದು. ಸಿಂಪಲ್ಲಾಗಿ ಹೇಳೋದಾದರೆ ಬೆಂಗಳೂರಲ್ಲಿ ಬಹಳಷ್ಟು IT ಇಂಡಸ್ಟ್ರೀಸ್ಗಳಿವೆ, ಸಾಫ್ಟ್ವೇರ್ ಇಂಡಸ್ಟ್ರೀಸ್ಗಳು. ಯಾಕಿವೆ? ಯಾಕಂದರೆ ಬೆಂಗಳೂರಿನಲ್ಲಿ ಹೆಚ್ಚಿನ ಜನ ಸ್ಕಿಲ್ಡ್ ಇದ್ದಾರೆ. ಯಾವುದರಲ್ಲಿ? ಈ ಕಂಪ್ಯೂಟರ್ ಹ್ಯಾಂಡಲ್ ಮಾಡೋದ್ರಲ್ಲಿ. ಓಕೆ, ಗಾಟ್ ಇಟ್? ಆಸಮ್. ಪೋರ್ಟ್ ಫೆಸಿಲಿಟಿ, ಬಂದರು ಸೌಲಭ್ಯ, ಆಲ್ರೆಡಿ ಹೇಳಿದ್ದೇನೆ, ಬೇರೆ ದೇಶಕ್ಕೆ ರಫ್ತು ಮಾಡೋದು. ಸಮುದ್ರ,
ಲ್ಯಾಂಡ್ ಅವೈಲಬಿಲಿಟಿ ಆಟ್ ಲೋ ಕಾಸ್ಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಒಂದು ಇಂಡಸ್ಟ್ರೀಸ್ ಹಾಕಬೇಕಂದ್ರೆ 1 ಗುಂಟೆ 2 ಗುಂಟೆ ಜಾಗ ಅಲ್ಲ, ಅದೆಷ್ಟೋ ಎಕರೆಗಳಷ್ಟು ಜಾಗ ಬೇಕಾಗುತ್ತೆ. ಹೀಗಾಗಿ ಅಷ್ಟು ಎಕರೆ ಬೇಕಂದರೆ ಅದಕ್ಕೆ ದುಡ್ಡು ಅಷ್ಟೇ ಹೋಗುತ್ತೆ. ಹೀಗಾಗಿ ಗೌರ್ಮೆಂಟ್ ಏನು ಮಾಡುತ್ತೆ, ಯಾರ್ಯಾರು ಇಂಡಸ್ಟ್ರೀಸ್ ಹಾಕಬೇಕಂತಿದಾರೋ ಅವರಿಗೆ ಕಡಿಮೆ ಕಾಸ್ಟಲ್ಲಿ ಲ್ಯಾಂಡನ್ನು ಕೊಡುತ್ತೆ. ಇದರಿಂದ ಏನಾಗತ್ತೆ, ಆ ಯಾರು ಇಂಡಸ್ಟ್ರೀಸ್ ಹಾಕ್ತಾರೋ ಅವರಿಗೂ ಲಾಭ ಆಗುತ್ತೆ, ಹಾಗೆ ಆ ಸ್ಟೇಟಲ್ಲೂ ಸಹ ಜನರಿಗೆ ಉದ್ಯೋಗ ಸಿಗುತ್ತೆ. ಹೀಗಾಗಿ ಗೌರ್ಮೆಂಟ್ನ ಪಾಲಿಸೀಸ್ಗಳನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಎಲ್ಲಿ ಕಡಿಮೆ ಬೆಲೆಯಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಇಂಡಸ್ಟ್ರೀಸ್ಗಳನ್ನ ಕಾಣಬಹುದು. ಟೆಕ್ನಾಲಜಿ, ತಂತ್ರಜ್ಞಾನ, ಆಲ್ರೆಡಿ ಬೆಂಗಳೂರಿನ ಎಕ್ಸಾಂಪಲನ್ನು ಕೊಟ್ಟಿದ್ದೆ. ಬೆಂಗಳೂರಲ್ಲಿ IT ಇಂಡಸ್ಟ್ರೀಸ್ಗಳಿವೆ. ಹಾಗೇನು ಸೈಬರ್ ಕಳ್ಳತನ ಅಂತ ಕೇಳಿದ್ದೀರಾ? ಅರ್ಥ ಏನು? ಇನ್ಫಾರ್ಮೇಷನನ್ನು ಕದ್ಕೊಳ್ಳೋದು, ಇನ್ಫಾರ್ಮೇಷನನ್ನು ಮಿಸ್ಯೂಸ್ ಮಾಡೋದು. ಅವ್ನ ಬ್ಯಾಂಕ್ನಿಂದ 10 ಲಕ್ಷ ಹೋಯಿತು, ಇವನ್ ಬ್ಯಾಂಕ್ನಿಂದ 10 ಲಕ್ಷ ಹೋಯಿತು ಅಂತ ಕೇಳ್ತೀರಾ ನ್ಯೂಸಲ್ಲಿ. ಸೊ ಅದರ ಅರ್ಥ ಏನು? ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಮೋಸ ಮಾಡ್ತಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಟೆಕ್ನಾಲಜಿ ಹೆಚ್ಚಾದ ಹಾಗೆ ಈ ಮೋಸನೂ ಹೆಚ್ಚಾಯಿತು, ಆನ್ಲೈನ್ ಮೋಸ, ವಂಚನೆ. ಸೊ ಅದನ್ನೇ ತಡೆಗಟ್ಟಲು ಏನು ಮಾಡ್ತು, ಗೌರ್ಮೆಂಟ್ ಪಾಲಿಸೀಸ್ಗಳನ್ನ ತೆಗೆದುಕೊಂಡು ಬಂತು. ಅದರಿಂದ ಈ ಇಂಡಸ್ಟ್ರೀಸ್ಗಳಿಗೂ ಸಹ ಭರವಸೆ ಬಂತು. ಹೀಗಾಗಿ ಈ ಗೌರ್ಮೆಂಟ್ ಪಾಲಿಸಿಯನ್ನು ಈ ಲ್ಯಾಂಡ್ ಅವೈಲಬಿಲಿಟಿಯಲ್ಲೂ ಕಾಣಬಹುದು, ಹಾಗೆ ಅದೆಷ್ಟು ಟೆಕ್ನಾಲಜಿಗೆ ಸಪೋರ್ಟ್ ಮಾಡುತ್ತೆ ಅದರಲ್ಲೂ ಕಾಣಬಹುದಾಗಿದೆ. ಒಂದು ಸೂಪರ್ ಸ್ಟೋರಿ ಏನು, ನೀವೊಂದು ಕಡೆ ಬೆಂಗಳೂರಿದೆ, ಮತ್ತೊಂದು ಕಡೆ ಹೈದರಾಬಾದ್ ಇದೆ. ಎರಡೂ ಜಿದ್ದಿನ ಹೋರಾಟದಲ್ಲಿವೆ. ಎದಕ್ಕೆ? ಯಾವ ಪ್ರದೇಶದಲ್ಲಿ ಹೆಚ್ಚಿನ ಇಂಡಸ್ಟ್ರೀಸ್ ಬರುತ್ತೆ, ಅದರಲ್ಲೂ IT ಇಂಡಸ್ಟ್ರೀಸ್ಗಳು ಬರುತ್ತೆ ಅಂತ. ಇಂತಹ ಸ್ಪರ್ಧೆಗಳು ಬಹಳಷ್ಟು ಒಳ್ಳೆಯದು. ಯಾಕಂದರೆ ಎರಡೂ ಸ್ಟೇಟ್ ಹೋರಾಡ್ತಾ ಇವೆ ಯಾವುದಕ್ಕೋಸ್ಕರ, ತಾವು ಮೇಲ್ ಬರಬೇಕು ಅಂತ. ಹೀಗಾಗಿ ಇಂತಹ ಜಿದ್ದಿನ ಹೋರಾಟವನ್ನು ನಾವು ಕಾಣಬಹುದಾಗಿದೆ ಗೌರ್ಮೆಂಟ್ನ ಪಾಲಿಸೀಸ್ಗಳಲ್ಲಿ. ಸೊ ಈ ಎಲ್ಲ ಪಾಯಿಂಟ್ಸ್ಗಳು ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಬಿರಿಯಾನಿ ಕಿಚನ್ ಅದೊಂದು ಎಕ್ಸಾಂಪಲಲ್ಲಿ ಇಟ್ಕೊಳ್ಳಿ. ಹಾಗೆ ಮತ್ತೇನಂತ ಹೇಳಿದೆ, ಗೌರ್ಮೆಂಟ್ ಪಾಲಿಸೀಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕೂಲ್, ಆಸಮ್. ನಿಮ್ಮ ಮನೇಲೂ ಬಿರಿಯಾನಿ ಮಾಡ್ತಾರಾ? ಮಾಡಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಯಾವ ರೀತಿ ಮಾಡ್ತಾರೆ ಅಂತ. ಓಕೆ, ಸೊ ಇವೆರಡನ್ನ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ಇಂಪಾರ್ಟೆಂಟ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ. ಸೊ ಇಂಡಸ್ಟ್ರೀಸ್ ಹಾಕಿದ್ದೇವೆ. ನೆಕ್ಸ್ಟು ಯಾವ್ದ್ಯಾವ್ದಿದೆ ಭಾರತದಲ್ಲಿ ಇಂಪಾರ್ಟೆಂಟ್ ಆಗಿರುವಂಥದ್ದು. ಎಸ್, ಸೊ ಇಂಡಸ್ಟ್ರೀಸ್, ಕೈಗಾರಿಕೆಗಳು ಇವೆಲ್ಲ ಇವೆ. ಸರ್ ಇದೇನು ಬೇಸ್ಡ್ ಅಥವಾ ಆಧಾರಿತ ಅಂತ? ಸಿಂಪಲ್. ಈಗ ಪೇಪರ್ ಇದೆ, ಒಂದು ಹಾಳೆ ಇದೆ, ಪೇಪರ್ ಇಂಡಸ್ಟ್ರೀಸ್. ನಮಗೆಲ್ಲ ಹಾಳೆ ಯೂಸ್ ಮಾಡ್ತೇವೆ ಪೇಪರ್. ಅದು ಡೈರೆಕ್ಟಾಗಿ ಪೇಪರ್ ಆಗುತ್ತಾ? ಇಲ್ಲ ತಾನೇ. ಮೊದಲು ಯಾವುದರಿಂದ ಆಗಿರುತ್ತೆ? ಕರೆಕ್ಟ್, ಯಾವುದೋ ಒಂದು ವುಡ್ ಅಥವಾ ಟ್ರೀನಿಂದ ಅದು ಪೇಪರ್ ಆಗುತ್ತೆ. ಸೊ ಇನ್ ಬಿಟ್ವೀನ್ ಏನಾಗುತ್ತೋ ಅಲ್ಲಿ ಇಂಡಸ್ಟ್ರೀಸ್ಗಳು ಬರುತ್ತೆ. ಹಾಗೆ ಈ ವುಡ್ ಇರಬಹುದು, ಈ ಟ್ರೀ ಇರಬಹುದು, ಇವೆಲ್ಲವನ್ನು ಎಲ್ಲಿ ಕಾಣ್ತೇವೆ ನಾವು? ಫಾರೆಸ್ಟ್ನಲ್ಲಿ ಕಾಣ್ತೇವೆ. ಹೀಗಾಗಿ ಇದು ಫಾರೆಸ್ಟ್ ಆಧಾರಿತ ಇಂಡಸ್ಟ್ರೀಸ್ ಅಂತ ಕರಿತೇವೆ. ಸಿಂಪಲ್ ಇದೆ ತಾನೇ? ಎಸ್. ಹಾಗೆ ನೆಕ್ಸ್ಟ್ ನೋಡೋದಾದರೆ ಶುಗರ್, ಆಲ್ರೆಡಿ ಹೇಳಿದ್ದೇನೆ, ಕಬ್ಬಿರುತ್ತೆ, ಶುಗರ್ ಕೇನ್ ಇರುತ್ತೆ. ಹಾಗೆ ಕಾಟನ್ ಡೈರೆಕ್ಟಾಗಿ ಇಲ್ಲ, ಡ್ರೆಸ್ಸು, ಕ್ಲೋತ್ ಇಂಡಸ್ಟ್ರಿ ಅಂತ ಕರಿತೇವೆ. ಸೊ ಮೊದಲಿಗೆ ಕಾಟನ್ ಇರುತ್ತೆ. ಹಾಗೆ ಇಲ್ಲಿ ಶುಗರ್ ನೋಡೋದಾದರೆ ಶುಗರ್ ಕೇನ್ ಬರುತ್ತೆ. ಇವೆಲ್ಲವೂ ಎಲ್ಲಿ ಸಿಗುತ್ತೆ? ಶುಗರ್ ಕೇನ್ ಇರಬಹುದು, ಕಾಟನ್ ಇರಬಹುದು, ಇವೆಲ್ಲವೂ ಅಗ್ರಿಕಲ್ಚರ್ ಬೆಳೆಯುವಂತಹದ್ದು. ಸೊ ಮಧ್ಯದಲ್ಲಿ ಪ್ರಾಸೆಸ್ ಆಗಿ ಕೊನೆಗೆ ಈ ಔಟ್ಪುಟ್ಗಳು ಸಿಗುತ್ತೆ. ಇವೆಲ್ಲವೂ ಒಂಥರ ಔಟ್ಪುಟ್ಸ್ಗಳಾಗಿವೆ. ಇಲ್ಲಿ ಬರೋದೆಲ್ಲ ಒಂಥರ ಇನ್ಪುಟ್ಸ್ಗಳಾಗಿವೆ. ಇಲ್ಲಿ ಮಿಡ್ಲಲ್ಲಿ ಆಗೋದೆಲ್ಲ ಪ್ರೊಸೆಸ್ ಆಗಿದೆ. ಸಿಂಪಲ್ ಇದೆ ತಾನೇ? ಎಸ್. ಮಿನರಲ್ಸ್, ಐರನ್ ಆ್ಯಂಡ್ ಸ್ಟೀಲ್ ಇರಬಹುದು, ಅಲ್ಯೂಮಿನಿಯಂ ಇಂಡಸ್ಟ್ರೀಸ್ಗಳಿರಬಹುದು. ಮನೆ ಕಟ್ಟಲಿಕ್ಕೆಲ್ಲ ಐರನ್ ಸ್ಟೀಲ್ ಬೇಕೇ ಬೇಕು. ಅಲ್ಯೂಮಿನಿಯಮನ್ನು ಎಲ್ಲ ಕಡೆ ಕಾಣ್ತೇವೆ. ಇವೆಲ್ಲವೂ ಏನು ಡೈರೆಕ್ಟಾಗಿ ಸಿಗುತ್ತಾ ನಮಗೆ? ಇಲ್ಲ. ನಮ್ಮ ಮಿನರಲ್ಸ್ ಆ್ಯಂಡ್ ರಿಸೋರ್ಸಸ್ ಪಾಠದಲ್ಲಿ ನಾವು ಡೀಟೇಲ್ ಆಗಿ ಈ ಮಿನರಲ್ಸ್ ಹೇಗೆ ಬರುತ್ತೆ ಅಂತ ಹೇಳಿದ್ದೇವೆ. ಸೊ ಮೊದಲಿಗೆ ಓರ್ಸ್ ಆಗಿರುತ್ತೆ, ಅದಿರಾಗಿರುತ್ತೆ. ಅವುಗಳನ್ನ ಏನು ಮಾಡಲಾಗತ್ತೆ? ಇಂಡಸ್ಟ್ರೀಸ್ಗಳಲ್ಲಿ ಹೋಗಿ ಈ ಐರನ್ ಸ್ಟೀಲ್ಗೆ, ಅಲ್ಯೂಮಿನಿಯಂಗೆ ಚೇಂಜ್ ಮಾಡಲಾಗತ್ತೆ. ಹಾಗೆ ನಾಲೆಜ್, ಜ್ಞಾನ ಏನಂತ ಇದ್ದೀರಾ ಸರ್? ಫಾರ್ ಎಕ್ಸಾಂಪಲ್ ನಾನು ಹ್ಯೂಮನ್ ಇದ್ದೇನೆ. ಸೊ
ಹ್ಯೂಮನ್ನು ಏನು ಮಾಡ್ತಾನೆ, ಯೋಚನೆ ಮಾಡ್ತಾನೆ. ಯೋಚನೆಯಿಂದ ಏನಾಗುತ್ತೆ, ನಾಲೆಜ್, ಹೊಸ ಹೊಸ ಪ್ರೊಡಕ್ಟ್ಸ್ಗಳು ಬರುತ್ತೆ. ಆ ಹೊಸ ಹೊಸ ಪ್ರೊಡಕ್ಟ್ಸ್ಗಳು ಇಂಡಸ್ಟ್ರೀಸ್ಗೆ ಹೋಗಿ ಏನಾಗುತ್ತೆ, ಈ ಎಲ್ಲ ಇಂಡಸ್ಟ್ರೀಸ್ಗಳು IT ಇಂಡಸ್ಟ್ರೀಸ್ ಇರ್ಬೋದು, ಇನ್ಫಾರ್ಮೇಷನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ, ಬಯೋಟೆಕ್ನಾಲಜಿ ವೆರಿ ಇಂಪಾರ್ಟೆಂಟ್, ಜೈವಿಕ ತಂತ್ರಜ್ಞಾನ, ಅಡ್ವಾನ್ಸ್ ಟೆಕ್ನಾಲಜಿ, ಉನ್ನತ ತಂತ್ರಜ್ಞಾನ. ಇಲ್ಲಿ ನೀವು ನೋಡಬಹುದು ಹೇಗೆ ಅಗ್ರಿಕಲ್ಚರ್ನಲ್ಲಿ ಕಬ್ಬು ಇತ್ತೋ ಶುಗರ್ ಆಗಲಿಕ್ಕೆ, ಹಾಗೆ ಈ ನಾಲೆಜ್ ಇಂಡಸ್ಟ್ರೀಸ್ನಲ್ಲಿ ಮನುಷ್ಯನ ಬುದ್ಧಿ ಇದೆ, ನಾಲೆಜ್ ಇದೆ, ಅದು ಎಂಡ್ ಪ್ರಾಡಕ್ಟ್ಗೆ ಚೇಂಜ್ ಆಗ್ತಾ ಇದೆ. ಸೊ ಇವೆಲ್ಲವೂ ಏನು ಮಾಡ್ತಾ ಇದೆ, ನಮ್ಮ ಜೀವನವನ್ನು ಸಿಕ್ಕಾಪಟ್ಟೆ ಈಸಿ ಮಾಡ್ತಾ ಇದೆ. ಅದರ ಜೊತೆಗೆ ಈ ಚಾಪ್ಟರ್ನಲ್ಲಿ ನಾವು ಇಸ್ರೋವನ್ನು ಸಹ ತಿಳ್ಕೊಳ್ತೇವೆ. ಓಕೆ, ಸೊ ಇವೆಲ್ಲವೂ ಮೇಜರ್ ಇಂಡಸ್ಟ್ರೀಸ್ಗಳಾಗಿವೆ ಭಾರತದ್ದು. ಹಾಗಾದರೆ ಮುಂದೆ ಹೋಗೋಣವಾ? ಎಸ್. ಓಕೆ, ಮೊದಲಿಗೆ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇದೆ, ಕಬ್ಬಿಣ ಮತ್ತು ಉಕ್ಕಿನ ಉದ್ಯಮ. ಸೊ ಇದನ್ನು ಹೇಗೆ ಕವರ್ ಮಾಡ್ತೇವೆ? ಸಿಂಪಲ್, ನಾವು ಮೊದಲಿಗೆ ಈ ಇಂಡಸ್ಟ್ರೀಸ್ಗಳು ಯಾಕೆ ಇಂಪಾರ್ಟೆಂಟ್ ಅಂತ ನೋಡ್ತೇವೆ. ಓಕೆ, ಅದಾದಮೇಲೆ ಯೂಸಸ್ಸನ್ನು ನೋಡ್ತೇವೆ. ಓಕೆ, ಮೊದಲಿಗೆ ಹೋಗೋಣ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್, ದಿಸ್ ಈಸ್ ಅ ಬೇಸಿಕ್ ಇಂಡಸ್ಟ್ರಿ ಬಿಕಾಸ್ ದ ರೀಸನ್ ಆಫ್ ದಿಸ್ ಇಂಡಸ್ಟ್ರಿ ಪ್ರೊವೈಡ್ಸ್ ದ ರಾ ಮೆಟೀರಿಯಲ್ಸ್ ಫಾರ್. ಎಕ್ಸಾಮಲ್ಲಿ ಕೇಳ್ತಾರೆ, ಏನು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಈಸ್ ಕಾಲ್ಡ್ ಆಸ್ ದ ಬೇಸಿಕ್ ಇಂಡಸ್ಟ್ರಿ, ವಾಯ್ ಅಂತ ಪ್ರಶ್ನೆ ಬರುತ್ತೆ. ಈ ರೀತಿಯಾಗಿ ಈ ಚಾಪ್ಟರ್ನಲ್ಲಿ ಈ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳು ಬರುವಂಥ ಸಾಧ್ಯತೆ ಸಹ ಇದೆ. ಹೀಗಾಗಿ ನಾವು ಈ ಚಾಪ್ಟರ್ನ ಮೂಲ ತತ್ವಗಳನ್ನ, ಮೂಲ ಫೌಂಡೇಶನ್ಸ್ಗಳನ್ನ ಕರೆಕ್ಟಾಗಿ ತಿಳ್ಕೊಂಡ್ರೆ ಯಾವುದೇ ಕ್ವಶನ್ ಬಂದರೂ ಸಹ ಅಟೆಂಪ್ಟ್ ಮಾಡ್ಬೋದು. ಸೊ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಮೇಲೆ ಡೈರೆಕ್ಟಾಗಿ ನೀವು ಏನು ಮಾಡಬೇಕು, ಸ್ವಲ್ಪ ಯೋಚನೆ ಮಾಡಿದರೆ ಆನ್ಸರ್ ಸಿಕ್ಕೇ ಸಿಗುತ್ತೆ. ಯಾಕೆ ಇದನ್ನು ಬೇಸಿಕ್ ಇಂಡಸ್ಟ್ರೀಸ್ ಅಂತ ಕರೀತಾರೆ? ಸಿಂಪಲ್, ಇದು ಬಹಳಷ್ಟು ರಾ ಮೆಟೀರಿಯಲ್ಸ್ಗಳನ್ನ ಒದಗಿಸುತ್ತೆ, ಕಚ್ಚಾ ವಸ್ತುಗಳನ್ನ ಒದಗಿಸುತ್ತೆ. ಯಾವುದ್ಯಾವುದು? ಮಷಿನರಿ. ನೀವು ನೋಡ್ಬೋದು ನಿಮ್ಮ ಸುತ್ತಮುತ್ತಲು ಏನೇನೆಲ್ಲ ಮಷಿನ್ ಇದೆ ಅದರಲ್ಲೆಲ್ಲ ಈ ಐರನ್ ಅಥವಾ ಸ್ಟೀಲ್ ಇಂಡಸ್ಟ್ರಿ ಇದ್ದೇ ಇದೆ. ಸೊ ಹೀಗಾಗಿ ಈ ಮಷಿನರೀಸ್ಗಳನ್ನ ಒದಗಿಸುತ್ತೆ. ರೈಲ್ವೆ ಹಳಿಯಿಂದ ಹಿಡಿದು ರೈಲ್ವೆ ಕೋಚಸ್ಗಳವರೆಗೂ ಎಲ್ಲ ಕಡೆ ಈ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇದ್ದೇ ಇದೆ. ಹಾಗೆ ರೈಲ್ವೆ ಇಂಡಸ್ಟ್ರಿ ಎಷ್ಟೊಂದು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತೇ ಇರಬೇಕು ತಾನೆ. ಶಿಪ್ ಬಿಲ್ಡಿಂಗ್, ಹಡಗು ನಿರ್ಮಾಣದಲ್ಲಿ ಈ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಈ ಒಂದು ಕ್ಷೇತ್ರದಲ್ಲಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದೇ ಇಲ್ಲ. ಅಷ್ಟೊಂದು ವಾಸ್ಟ್ ಆಗಿದೆ ಇದರ ಅಪ್ಲಿಕೇಶನ್. ಹೀಗಾಗಿ ಇದನ್ನು ಬೇಸಿಕ್ ಇಂಡಸ್ಟ್ರಿ ಅಂತ ಕರೀತಾರೆ. ರಾ ಮೆಟೀರಿಯಲ್ ಕೀವರ್ಡ್ಸ್ ಆಗುತ್ತೆ ಎಲ್ಲೆಲ್ಲಿ, ಮಷಿನರಿ, ರೈಲ್ವೇಸು, ಶಿಪ್ ಬಿಲ್ಡಿಂಗು ಅಷ್ಟೇ ಅಲ್ಲ, ವಿದ್ಯುತ್ ಯೋಜನೆ, ಪವರ್ ಪ್ರಾಜೆಕ್ಟ್ಸ್ಗಳಲ್ಲೂ ಟ್ರಾನ್ಸ್ಫಾರ್ಮರ್ಸ್ಗಳೆಲ್ಲ ಕಾಣ್ಬೋದು. ಇರಿಗೇಷನ್ ಪ್ರಾಜೆಕ್ಟ್ಸ್ಗಳಲ್ಲಿ ಡ್ಯಾಮನ್ನು ಕಟ್ಟೋದಿರ್ಬೋದು, ಅಲ್ಲೆಲ್ಲ ನಾವು ಇದನ್ನು ಕಾಣ್ತೇವೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ಮನೆಯನ್ನು ಐರನ್ ಆ್ಯಂಡ್ ಸ್ಟೀಲ್ ಇಲ್ಲದೆ ಕಟ್ಟಲಿಕ್ಕಾಗತ್ತಾ? ಕಟ್ಟಿದ ರಟ್ಟಿನ ಮನೆ ಅಷ್ಟೇ, ಬೇರೆ ಯಾವುದೂ ಮನೆ ಕಟ್ಟಲಿಕ್ಕಾಗಲ್ಲ. ಹೀಗಾಗಿ ಕಟ್ಟಡ ನಿರ್ಮಾಣದಲ್ಲಿರ್ಬೋದು, ಹೌಸ್ ಕನ್ಸ್ಟ್ರಕ್ಷನ್ದಲ್ಲಿರ್ಬೋದು, ಎಲ್ಲ ಕಡೆ ಈ ಒಂದು ಐರನ್ ಸ್ಟೀಲ್ ಇಂಡಸ್ಟ್ರೀಸನ್ನು ಕಾಣಬಹುದು. ಯಾಕೆ ಬೇಸಿಕ್ ಇಂಡಸ್ಟ್ರಿ? ರಾ ಮೆಟೀರಿಯಲ್ ಪ್ರೊವೈಡ್ ಮಾಡುತ್ತೆ. ಎಲ್ಲೆಲ್ಲಿ? ಈಗ ಹೇಳಿದೆ ಅಲ್ಲ, ಅಲ್ಲೆಲ್ಲ. ಕ್ಲಿಯರ್? ಆಸಮ್. ಓಕೆ, ಸೊ ಇಂಡಿಯಾ ಹ್ಯಾಸ್ ದ ಪೊಟೆನ್ಷಿಯಲ್ ಫಾರ್ ಸ್ಟೀಲ್ ಪ್ರೊಡಕ್ಷನ್ ಆ್ಯಂಡ್ ಎಕ್ಸ್ಪೋರ್ಟ್, ದೇರ್ ಫೋರ್ ಇನ್ಕ್ರೀಸಿಂಗ್ ದ ಎಕ್ಸ್ಪೋರ್ಟ್. ಇದರ ಅರ್ಥ ಏನು? ಭಾರತದಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಸಿಗುತ್ತೆ ಅಂತ ಅರ್ಥ. ಎಕ್ಸ್ಪೋರ್ಟ್ ಯಾವಾಗ ಮಾಡ್ತೇವೆ? ನಮ್ಮ ಹತ್ರ ಯಾವಾಗ ಹೆಚ್ಚಿಗೆ ಇರುತ್ತೋ ಆವಾಗ ಎಕ್ಸ್ಪೋರ್ಟ್ ಮಾಡ್ತೇವೆ. ನಮ್ಮ ಹತ್ರ ನಮಗೆ ಹೊಟ್ಟೆಗೆ ತಿನ್ನಲಿಕ್ಕಿಲ್ಲ ಅಂದಮೇಲೆ ನಾವು ಬೇರೆಯವ್ರ ಮನೆ ಕೊಡ್ತೇವಾ? ಇಲ್ಲ ತಾನೇ. ಯಾವಾಗ ನಮ್ಮ ಮನೇಲಿ ಹೆಚ್ಚಿಗೆ ಇರುತ್ತೋ ಆವಾಗ ಬೇರೆಯವ್ರ ಮನೆ ಕೊಡ್ತೇವೆ. ಭಾರತವು ಉಕ್ಕಿನ ಉತ್ಪಾದನೆ ಮತ್ತು ರಫ್ತಿನ ಸಾಮರ್ಥ್ಯವನ್ನು ಹೊಂದಿದೆ, ಆದ್ದರಿಂದ ರಫ್ತು ಹೆಚ್ಚಳವಾಗಿದೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಓಕೆ, ಸಿಂಪಲ್ ಎಕ್ಸಾಂಪಲ್, ವಿಚ್ ಇಂಡಸ್ಟ್ರಿ ಇಸ್ ದಿಸ್? ಇದು ಯಾವ ಕೈಗಾರಿಕೆ ಅಂತ ತಿಳಿಸ್ಬೇಕು ನಮಗೆ. ಏನೋ ಕಾಯಿಸಿದ್ದಾರೆ, ಏನನ್ನ ಕಾಯಿಸಿದ್ದಾರೆ? ಹಾಗೆ ಒಂದು ಶೇಪನ್ನು ಕೊಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಯಾವ ಇಂಡಸ್ಟ್ರಿ? ಕಮೆಂಟ್ ಮಾಡಿ ಬೇಗನೆ. ಈಸಿ ಆಗಿರುವಂಥದ್ದು, ಇಲ್ಲಿ ತನಕ ಡಿಸ್ಕಸ್ ಮಾಡಿರುವಂಥದ್ದು. ಮಾಡಿದ್ರಾ? ಆಸಮ್. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ. ಸೊ ಮ್ಯಾಪ್ ವರ್ಕನ್ನು ಮುಂದೆ ನೋಡೋಣ. ಈ ಚಾಪ್ಟರ್ನಲ್ಲಿ ಮ್ಯಾಪ್ ವರ್ಕ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ.
ಯಾಕಂದರೆ ಎಕ್ಸಾಮ್ಗೆ ಇಲ್ಲಿಂದ ಬರುವಂತಹ ಚಾನ್ಸಸ್ ಬಹಳಷ್ಟು ಹೆಚ್ಚಿಗೆ ಇದೆ. ಮೊದಲನೇದು ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ IISCO ಬಹರಾಂಪುರ್ ವೆಸ್ಟ್ ಬೆಂಗಾಲ್ ಬರ್ನ್ಪುರ್. ಸೊ ಎಕ್ಸಾಮಲ್ಲಿ ಜಸ್ಟ್ ಪ್ಲೇಸನ್ನು ಸಹ ಕೇಳ್ಬೋದು. ಬಹರಾಂಪುರ್ ವೆಸ್ಟ್ ಬೆಂಗಾಲ್ ಅಂತ ಕೊಡದೇನೂ ಇರ್ಬೋದು. ಸೊ ಹೀಗಾಗಿ ಈ ಪ್ಲೇಸಸ್ಗಳನ್ನ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಪ್ಲೇಸಸ್ಗಳ ಫಾರ್ ಎಕ್ಸಾಂಪಲ್ ಬಹರಾಂಪುರ್ ಅಂದ ಕೂಡಲೇ ವೆಸ್ಟ್ ಬೆಂಗಾಲ್ ನೆನಪಿಗೆ ಬರಬೇಕು. ನಿಮ್ಗೆ ವೆಸ್ಟ್ ಬೆಂಗಾಲ್ ಎಲ್ಲಿದೆ ಮ್ಯಾಪಲ್ಲಿ ಅಂತ ಗೊತ್ತಿದ್ರೆ ಸ್ವಲ್ಪ ಅಂದಾಜು ಹಾಕಿದ್ರು ಕರೆಕ್ಟಾಗಿ ತೊಳೆಯುತ್ತೆ. ಓಕೆ, ಸೊ ಎಲ್ಲಿ ಬರುತ್ತೆ? ಇಲ್ಲಿ ಬಹರಾಂಪುರ್ ಬರುತ್ತೆ, ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ದುರ್ಗಾಪುರ್, ಇದು ಸಹ ವೆಸ್ಟ್ ಬೆಂಗಾಲ್ದಲ್ಲೇ ಇದೆ. ದುರ್ಗಾಪುರದ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇದು ಸಹ ಈ ವೆಸ್ಟ್ ಬೆಂಗಾಲ್ ರೀಜನ್ದಲ್ಲೇ ಬರುತ್ತೆ, ಸ್ವಲ್ಪ ಕೆಳಗೆ. ಓಕೆ, ಥರ್ಡ್ ಒನ್ ಯಾವುದು? ಜಾರ್ಖಂಡ್ದಲ್ಲಿ ಬರುತ್ತೆ ಬೊಕಾರೋ. ಬೊಕಾರೋ ಅಂದ್ಕೂಡಲೇ ಜಾರ್ಖಂಡ್ ನೆನಪಿಗೆ ಬರಬೇಕು. ವೆಸ್ಟ್ ಬೆಂಗಾಲ್ ಮತ್ತು ಜಾರ್ಖಂಡ್ ಒಂಥರ ನೇಬರಿಂಗ್ ಸ್ಟೇಟ್, ಅಕ್ಕಪಕ್ಕದಲ್ಲಿರುವಂಥದ್ದೇ. ಸೊ ಇಲ್ಲೇ ಸಹ ನಾವು ಇದನ್ನು ಬೊಕಾರೋವನ್ನು ಸಹ ಕಾಣಬಹುದು. ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ಸೇಲಂ ತಮಿಳ್ನಾಡು. ತಮಿಳ್ನಾಡಲ್ಲಿ ಬರುತ್ತೆ, ಭಾರತದ ದಕ್ಷಿಣ ಭಾಗದಲ್ಲಿ ಬರುತ್ತೆ, ಕೆಳಗೆ ಬರುತ್ತೆ. ಇಲ್ಲಿ ಕಾಣ್ತಾ ಇದೆ ಸೇಲಂ ಕೆಳಗೆ ಬರ್ತಾ ಇದೆ. ಸೊ ಈ ಮೂರನ್ನು ಒಂದು ಗ್ರೂಪ್ ಆಗಿ ನಾವು ಕಾಣಬಹುದಾಗಿದೆ. ಹಾಗೆ ಸೇಲಂ ಮತ್ಯಾವುದಿದೆ? ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ರೂರ್ಕೆಲಾ ಒರಿಸ್ಸಾದಲ್ಲಿ ಬರುವಂಥ ರೂರ್ಕೆಲಾ, ಇದನ್ನು ಸಹ ನಾವು ಇದೇ ರೀಜನ್ದಲ್ಲಿ ಕಾಣಬಹುದು. ಸೊ ಇಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದೇವೆ. ಹಾಗೆ ಸ್ಟೇಟ್ ಇರಬಹುದು. ಹಾಗೆ ತಮಿಳ್ನಾಡು ಅಂದ ಕೂಡಲೇ ಎಲ್ಲಿ ಬರುತ್ತೆ? ಸೌತಲ್ಲಿ ಬರುತ್ತೆ. ಈ ರೀತಿಯಾಗಿ ನಾವು ಮ್ಯಾಪ್ ವರ್ಕನ್ನು ಈಸಿಯಾಗಿ ರಿಮೆಂಬರ್ ಮಾಡ್ಕೊಳ್ಬಹುದು. ಹಿಡಿಸ್ತ ತಾನೆ? ಆಸಮ್. ನೆಕ್ಸ್ಟು ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ ಜಮ್ಶೇದ್ಪುರ್, ಇದಂತೂ ಬಹಳಷ್ಟು ಫೇಮಸ್ ಆಗಿರುವಂತಹದ್ದು. ಜಮ್ಶೇದ್ಪುರ್ ಎಲ್ಲಿ ಬರುತ್ತೆ? ಜಾರ್ಖಂಡ್ದಲ್ಲಿ ಬರುತ್ತೆ. ಜಾರ್ಖಂಡ್ ಎಲ್ಲಿ ಬಂದಿತ್ತು? ಆಲ್ರೆಡಿ ಡಿಸ್ಕಸ್ ಮಾಡಿದ್ದು, ಬೊಕಾರೋ ಜಾರ್ಖಂಡ್. ಸೊ ಅದು ಸಹ ಇದೇ ರೀಸನ್ದಲ್ಲಿ ಬರ್ತಾ ಇದೆ. ಹಾಗೆ ಭಿಲಾಯಿದಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಬರ್ತಾ ಇದೆ, ಇದು ಛತ್ತೀಸ್ಗಢದಲ್ಲಿದೆ. ಛತ್ತೀಸ್ಗಢ ಎಲ್ಲಿ ಬರುತ್ತೆ? ಜಾರ್ಖಂಡ್ ಛತ್ತೀಸ್ಗಢ. ಸೊ ಇಲ್ಲಿ ನಾವು ಛತ್ತೀಸ್ಗಢನ್ನು ಕಾಣಬಹುದು. ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಟ್ ಭದ್ರಾವತಿ ಕರ್ನಾಟಕ. ಭದ್ರಾವತಿ ಅಂದ ಕೂಡಲೇ ಕರ್ನಾಟಕ ನೆನಪಿಗೆ ಬರಬೇಕು. ಕರ್ನಾಟಕ ಅಂದ ಕೂಡಲೇ ದಕ್ಷಿಣ ಭಾರತ ನೆನಪಿಗೆ ಬರಬೇಕು. ಸೊ ಇಲ್ಲಿ ನಮ್ಮ ಭದ್ರಾವತಿ ಬರ್ತಾ ಇದೆ. ಸೊ ಈ ಮೂರು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದ್ರೆ ಮುಂದೆ ಹೋಗೋಣವಾ? ಎಸ್. ನೆಕ್ಸ್ಟ್ ಇರುವಂತಹದ್ದು ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಇಲ್ಲೂ ಸಹ ನಾವು ಇಂಪಾರ್ಟೆನ್ಸನ್ನು ನೋಡ್ತೇವೆ, ಸ್ಪೆಸಿಫಿಕ್ ಪಾಯಿಂಟ್ಸನ್ನು ನೋಡ್ತೇವೆ, ಮ್ಯಾಪ್ ವರ್ಕ್ ಇರುತ್ತೆ. ಬನ್ನಿ ಹತ್ತಿ ಬಟ್ಟೆ ಕೈಗಾರಿಕೆ ನೋಡೋಣ. ಪ್ರೊಡಕ್ಷನ್ ಆಫ್ ಕ್ಲೋತ್ ಫ್ರಮ್ ವೇರಿಯಸ್ ಟೈಪ್ಸ್ ಆಫ್ ಫೈಬರ್ಸ್ ಈಸ್ ಕಾಲ್ಡ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಸೊ ಇದು ಕ್ಲೋತ್ ಏನೋ ಲಾಸ್ಟಿಗೆ ಬರುವಂತಹ ರಿಸಲ್ಟ್ ಔಟ್ಪುಟ್ಟು ಯಾವುದರಿಂದ ಬರ್ತಾ ಇದೆ ಇದು? ಫಾರ್ ಎಕ್ಸಾಂಪಲ್ ನಾವು ಕಾಟನ್ ಕ್ಲೋತ್ ಅಂತ ಹೇಳಿದ್ರೆ ಮೊದಲಿಗೆ ಕಾಟನ್ ಇರುತ್ತೆ, ಅದಾದಮೇಲೆ ಫೈಬರ್ ಆಗುತ್ತೆ. ಫೈಬರ್ ಅಂದರೆ ನಾರಾಗೋದು, ಎಳೆ ಆಗೋದು. ದಾರವನ್ನು ನೋಡಿರ್ತೀರ, ಅದಾದಮೇಲೆ ಏನಾಗುತ್ತೆ? ಅದು ಕ್ಲೋತ್ ಆಗುತ್ತೆ. ಸೊ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿ ಕೊನೆಯಲ್ಲಿ ಬರುತ್ತೆ. ವಿವಿಧ ರೀತಿಯ ನಾರುಗಳಿಂದ ಬಟ್ಟೆಯ ಉತ್ಪಾದನೆಯನ್ನು ಬಟ್ಟೆ ಕೈಗಾರಿಕೆ ಎಂದು ಕರೆಯಲಾಗುತ್ತದೆ. ಸೊ ಕೀವರ್ಡ್ ಏನಾಗುತ್ತೆ? ಫೈಬರ್ ಆಗುತ್ತೆ ಕೀವರ್ಡ್. ಫೈಬರ್ ಇನ್ ಬಿಟ್ವೀನ್ ಬರುತ್ತೆ, ಕೊನೆಗೆ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಆಗುತ್ತೆ, ಮೊದಲಿಗೆ ಏನು ರಾ ಮೆಟೀರಿಯಲ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಕಾಟನ್ ಮೊದಲಿಗಿರುತ್ತೆ, ಅದಾದಮೇಲೆ ಫೈಬರ್ ಆಗುತ್ತೆ, ಅದಾದಮೇಲೆ ಫೈಬರ್ ಆದಮೇಲೆ ಕ್ಲೋತ್ ಆಗುತ್ತೆ. ಸೊ ಈ ರೀತಿಯಾಗೂ ಸಹ ನೆನಪಲ್ಲಿ ಇಟ್ಕೊಳ್ಬೋದು. ಹಾಗಾದರೆ ಕೇವಲ ಕಾಟನ್ ಬಟ್ಟೆ ಅಷ್ಟೇ ಇದೆಯಾ? ಇಲ್ಲ ತಾನೆ. ಸೊ ಜೂಟ್ ಇಂಡಸ್ಟ್ರಿ, ಸೆಣಬು, ಇಲ್ಲಿ ಏನಾಗ್ತಾ ಇದೆ? ನಾವು ಏನು ಇನ್ಪುಟ್ ಕೊಡ್ತಾ ಇದ್ವಿ, ಫಾರ್ ಎಕ್ಸಾಂಪಲ್ ಕಾಟನ್ ಇನ್ಪುಟ್ ಇದ್ದರೆ ಅದು ಕಾಟನ್ ಆಗ್ತಾ ಇದೆ. ಜೂಟ್ ಸೆಣಬು ಇನ್ಪುಟ್ಟಲ್ಲಿದ್ದರೆ ಸೆಣಬಿನ ಇಂಡಸ್ಟ್ರಿ ಆಗ್ತಾ ಇದೆ. ಸಿಲ್ಕು ರೇಷ್ಮೆಯಿಂದ ಆಗ್ತಾ ಇದ್ರೆ ಬಟ್ಟೆ, ಅದು ರೇಷ್ಮೆ ಉದ್ಯಮ ಆಗ್ತಾ ಇದೆ. ಊಲನ್ ಉಣ್ಣೆ ಅಂದ್ಕೊಳ್ಳಿ, ಏನು ನೆನಪಿಗೆ ಬರುತ್ತೆ? ಕುರಿ, ಹೌದಾ? ಮತ್ತೆ ನೆನಪಿಗೆ ಬರ್ತಾ ಇದೆ? ಎಸ್. ಸೊ ಅವುಗಳಿಂದ ಆಗುವಂತಹದ್ದು ಟಗರು, ಊಲನ್ ಇಂಡಸ್ಟ್ರೀಸ್ಗಳಾಗುತ್ತೆ. ಸಿಂಥೆಟಿಕ್ ಫೈಬರ್ಸ್, ಕೃತಕ ನಾರು. ಸೊ ಇಲ್ಲೆಲ್ಲ ನೀವು ನೋಡಬಹುದು
ಇನ್ಪುಟ್ಟಲ್ಲಿ ಏನಿದೆ, ನಮಗೆ ನೇಚರಲ್ಲಿ ಏನು ಸಿಗ್ತಾ ಇದೆಯೋ ಹಾಗೆ ನಾವೇನು ಉತ್ಪಾದನೆ ಮಾಡ್ತಾ ಇದೆಯೋ ಅದಿದೆ. ಅದೇ ಸಿಂಥೆಟಿಕಲ್ಲಿ ಏನು ಮಾಡ್ತಾ ಇದ್ದೇನೆ, ಮನುಷ್ಯ ಹೊಸದಾಗಿ ಕ್ರಿಯೇಟ್ ಮಾಡ್ತಾ ಇದ್ದೇನೆ ಆರ್ಟಿಫಿಷಿಯಲ್ ಆಗಿ. ಸೊ ಅದರಿಂದ ಏನು ಬಟ್ಟೆ ಆಗ್ತಾ ಇದೆ, ಅದು ಸಿಂಥೆಟಿಕ್ ಫೈಬರ್ಸ್ ಆಗಿದೆ, ಕೃತಕ ನಾರಿನ ಬಟ್ಟೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಇವೆಲ್ಲವೂ ಇನ್ಪುಟ್ನ ಆಧಾರದ ಮೇಲೆ ಆಗಿರುವಂಥದ್ದು. ಓಕೆ, ಇನ್ ಇಂಡಿಯಾ ದ ಫಸ್ಟ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1854. ಓ ಮೈ ಗಾಡ್, ಯಾಕೆ 1854 1854 ನೆನಪಿಗೆ ಬರ್ತಾ ಇದೆಯಾ? ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿದ್ದು ಯಾವಾಗ? ಕಮೆಂಟ್ ಮಾಡಿ ಬೇಗ. ಎಸ್, 1857 ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆಗಿತ್ತು. ಅದಕ್ಕಿಂತ 3 ವರ್ಷ ಮೊದಲು ಭಾರತದಲ್ಲೇ ಮೊದಲ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಆಗಿತ್ತು. ಎಲ್ಲಿ? ಮುಂಬೈ ಮತ್ತು ಭರೋಚ್. ಸೊ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ಲೇಸನ್ನು ಕೇಳ್ಬೋದು. ಹಾಗೆ ಫಸ್ಟ್ ಇದು ಕೀವರ್ಡ್ ಆಗುತ್ತೆ. 1854 ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ನೆನಪಲ್ಲಿ ಇಟ್ಕೊಂಡಿರಿ. ಪ್ಲೇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಭಾರತದಲ್ಲಿ ಮೊದಲ ಹತ್ತಿ ಜವಳಿ ಉದ್ಯಮವನ್ನು 1854 ಮುಂಬೈ ಮತ್ತು ಭರೂಚ್ನಲ್ಲಿ ಸ್ಥಾಪಿಸಲಾಯಿತು. ಜವಳಿ ಅಂದರೂ ಒಂದೇ, ಬಟ್ಟೆ ಅಂದರೂ ಒಂದೇ, ಹಾಗೆ ಉದ್ಯಮ ಅಂದರೂ ಒಂದೇ, ಕೈಗಾರಿಕೆ ಅಂದರೂ ಒಂದೇ. ಸೊ ಏನು ಇದು ಮಾಡ್ಕೊಳ್ಬೇಡಿ. ಇನ್ 1951, ಸೊ ಆಲ್ಮೋಸ್ಟ್ 100 ಇಯರ್ಸ್ ನಂತರ, ಇಲ್ಲೂ ಸಹ 3 years ಗ್ಯಾಪ್ ಇದೆ. ದೇರ್ ವೇರ್ 378 ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಟುಡೇ ದೇ ಆರ್ ಸ್ಪ್ರೆಡ್ ಅಕ್ರಾಸ್ 175 towns ಆ್ಯಂಡ್ ಸಿಟೀಸ್. ಸೊ ಇಲ್ಲಿ ನಾವು ಇದರ ಗ್ರೋತನ್ನು ಕಾಣಬಹುದು. ಹೇಗೆ ಮೊದಲಿಗೆ 1854 ಒಂದಿತ್ತು, ಅದೇ 1951 ಸುಮಾರು 400 ಸಮೀಪ ಹೋಗಿದೆ. 378 ನಂಬರ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಇಲ್ಲಿ ನಾವು ಇದರ ಗ್ರೋತನ್ನು ಕಾಣ್ತಾ ಇದ್ದೇವೆ. 1951 378, ಇಂದು 175 ಪಟ್ಟಣಗಳಲ್ಲಿದೆ, ನಗರಗಳಲ್ಲಿ ವಿಸ್ತಾರವಾಗಿ ಹರಡಿಕೊಂಡಿದೆ. ಈಗ ಮ್ಯಾಪ್ ವರ್ಕನ್ನು ನೋಡ್ಬಿಡೋಣ. ಸಿಂಪಲ್. ಸೊ ಯಾವ್ಯಾವ ಪ್ಲೇಸಸ್ಗಳಿವೆ, ಇಲ್ಲಿ ಏನು ಮಾಡಬೇಕು, ನಾವು ಹೇಗೆ ಗ್ರೂಪಿಂಗ್ ಮಾಡಿದ್ವೋ ಹಾಗೆ ಇಲ್ಲೂ ಸಹ ಗ್ರೂಪಿಂಗನ್ನು ನಾವು ಮಾಡಬಹುದು. ಸೊ ಇಲ್ಲಿ ನೋಡ್ಬೋದು, ಭಾರತದ ಸರಿಸುಮಾರು ಇಂದೋರ್ ಮಧ್ಯಪ್ರದೇಶದಲ್ಲಿ ಬರುತ್ತೆ. ಅದೇ ಯಾವುದಿದೆ ಇಲ್ಲಿ ಗುಜರಾತ್ನಲ್ಲಿ ಭರೋಚ್, ಸೂರತ್ತನ್ನು ಕಾಣಬಹುದು. ಸೂರತ್ ವೆರಿ ಫೇಮಸ್ ಆಗಿದೆ. ಹಾಗೆ ಕಾನ್ಪುರ್ ಇಲ್ಲಿ ಬರುತ್ತೆ, ಕೋಲ್ಕತ್ತಾ, ಚೆನ್ನೈ, ಕೊಯಂಬತ್ತೂರು, ದಾವಣಗೆರೆ, ಸೋಲಾಪುರ್. ದಕ್ಷಿಣ ಭಾರತದಲ್ಲಿ ಇಂಪಾರ್ಟೆಂಟ್ ಆಗಿ 3 ಅಂತ ಹೇಳ್ಬೋದು: ಚೆನ್ನೈಯು, ಕೊಯಂಬತ್ತೂರು, ದಾವಣಗೆರೆ. ಕರ್ನಾಟಕದ ದಾವಣಗೆರೆ, ಸೋಲಾಪುರ್ ಮಹಾರಾಷ್ಟ್ರದ್ದು, ಕೋಲ್ಕತ್ತಾ, ಕಾನ್ಪುರ್. ಹಾಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ಇದೆ, ಯಾವುದು? ಎಸ್, ಮುಂಬೈ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮುಂಬೈಯನ್ನು ಭಾರತದಲ್ಲಿ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕೆ ಕರೀತಾರೆ? ಯಾಕಂದರೆ ಇಂಗ್ಲೆಂಡಿನಲ್ಲಿರುವಂತಹ ಮ್ಯಾಂಚೆಸ್ಟರ್ ಈ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ಗೆ ಬಹಳಷ್ಟು ಫೇಮಸ್ ಆಗಿರುವಂತಹದ್ದು. ಅದೇ ರೀತಿ ಭಾರತದಲ್ಲಿ ಫೇಮಸ್ ಯಾವುದಂದರೆ ಮುಂಬೈ ಆಗಿದೆ. ಹೀಗಾಗಿ ಮ್ಯಾಂಚೆಸ್ಟರ್ ಇರಬಹುದು, ಕಾಟನೋಪೋಲಿಸ್ ಇರಬಹುದು, ಈ ರೀತಿಯಾಗಿಯೂ ಮುಂಬೈಯನ್ನು ಕರೆಯಲಾಗುತ್ತೆ. ನಾಗ್ಪುರ್, ಹಾಗೆ ಈ ಬೆಂಗಳೂರು ಮತ್ತು ಸೇಲಂ ಇವೆಲ್ಲವೂ ಏನು ಇಂಡಸ್ಟ್ರೀಸ್ಗಳಾಗಿವೆ. ಯಾವುದ್ರಲ್ಲಿ ಬರುತ್ತೆ? ಇಲ್ಲಿ ಲ್ಯಾಪ್ಟಾಪ್ ಬಂದಿದ್ದ ಅರ್ಥ ಏನು? IT ಇಂಡಸ್ಟ್ರಿ ಮುಂದೆ ತಿಳ್ಕೊಳ್ತೇವೆ. ಹಾಗೆ ಕಾಟನ್ ಆಯಿತು, ಇಲ್ಲಿ ಕಾಣಿಸ್ತಾ ಇದೆ ಕಾಟನ್. ನಾಗ್ಪುರ್ ಸಹ ಕಾಟನ್ಗೆ ಫೇಮಸ್ಸು. ಬೆಂಗಳೂರಲ್ಲೂ ಸಹ ಕಾಣ್ಬೋದು, ಸೇಲಮಲ್ಲೂ ಸಹ ಕಾಣ್ಬೋದು. ತಿಳಿತು ತಾನೇ? ಮುಂಬೈ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸಿಂಪಲ್. ಓಕೆ, ಆಲ್ರೆಡಿ ಹಿಂಟ್ ಕೊಟ್ಟಿದ್ದೇನೆ. ಕ್ವಿಕ್ಲಿ, ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಯಾವುದು? ಟಿಕ್ ಟಿಕ್ 3, 2, 1 ಕಮೆಂಟ್ ಮಾಡಿ ಬೇಗ. ಪಾಸ್ ಅಂಡ್ ಕಮೆಂಟ್. ಎಸ್, ಮುಂಬೈ ಇಸ್ ದ ಕರೆಕ್ಟ್ ಆನ್ಸರ್. ಆಸಮ್. 2 ಇಂಡಸ್ಟ್ರೀಸ್ಗಳು ಮುಗಿದಿದೆ. ನೆಕ್ಸ್ಟ್ ಇರುವಂತಹದ್ದು ಶುಗರ್ ಇಂಡಸ್ಟ್ರಿ, ಸಕ್ಕರೆ ಕೈಗಾರಿಕೆ. ದಿಸ್ ಇಂಡಸ್ಟ್ರಿ ಈಸ್ ಇನ್ ಶುಗರ್ ಕೇನ್ ಗ್ರೋಯಿಂಗ್ ಏರಿಯಾಸ್ ಲೈಕ್ ಬೆಳಗಾವ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಬೆಳಗಾವನ್ನು ನೀವು ಕಾಣಬಹುದು. ಏನು ಬೆಳಗಾವಿ ಯಾವುದಕ್ಕೆ ಫೇಮಸ್ ಆಗಿದೆ? ಕಬ್ಬಿಗೆ ಫೇಮಸ್ ಆಗಿದೆ. ಯಾಕೆ ಕಬ್ಬು ಫೇಮಸ್ ಆದರೆ ಏನರ್ಥ? ಕಬ್ಬಿನಿಂದ ಶುಗರ್ ಆಗತ್ತೆ. ಹೀಗಾಗಿ ಶುಗರ್ ಕೇನ್ ರಾ ಮೆಟೀರಿಯಲ್ ಆಗುತ್ತೆ, ಅದರಿಂದ ಶುಗರ್ ಆಗ್ತಾ ಇದೆ. A maximum number of sugar industries
ಆರ್ ಇನ್ ದ ಗಂಗಾ ರಿವರ್ ಪ್ಲೇನ್ ರೀಜನ್. ಎಕ್ಸಾಂಪಲ್ ಕೇಳ್ಬೋದು, ವೈ ಅ ಮ್ಯಾಕ್ಸಿಮಮ್ ಆಫ್ ನಂಬರ್ ಆಫ್ ಶುಗರ್ ಇಂಡಸ್ಟ್ರೀಸ್ ಆರ್ ಇನ್ ದ ಗಂಗಾ ರಿವರ್ ಪ್ಲೇನ್ ರೀಜನ್ ಅಂತ. ಸ್ವಲ್ಪ ಡಿಫಿಕಲ್ಟ್, ಕೇಳೋ ಚಾನ್ಸಸ್ ಕಡಿಮೆ, ಆದರೆ ಸಿಂಪಲಾಗಿ ಯೋಚನೆ ಮಾಡಿದ್ರೆ ಏನು ಗೊತ್ತಾಗುತ್ತೆ, ಶುಗರ್ ಕೇನಿಗೆ ಹೆಚ್ಚಿನ ನೀರಿನ ಅವಶ್ಯಕತೆ ಇರುತ್ತೆ. ಹೀಗಾಗಿ ಇಲ್ಲಿ ರಿವರ್ ಇದೆ, ರಿವರ್ ಅಂದಮೇಲೆ ಏನು, ನೀರಿದೆ. ಹೀಗಾಗಿ ಈ ಗಂಗಾ ರಿವರ್ ಎಲ್ಲೆಲ್ಲಿ ಹರಿಯುತ್ತೋ ಅಲ್ಲಲ್ಲಿ ನಾವು ಹೆಚ್ಚಿನ ಏನನ್ನ ಕಾಣಬಹುದಾಗಿದೆ, ಶುಗರ್ ಇಂಡಸ್ಟ್ರೀಸ್ಗಳನ್ನ ಕಾಣಬಹುದಾಗಿದೆ. ಆಸಮ್, ಎಸ್. ಓಕೆ, ಸೊ ಇಂಡಿಯಾ ರ್ಯಾಂಕ್ ಸೆಕೆಂಡ್ ಆಫ್ಟರ್ ಬ್ರೆಜಿಲ್ ಇನ್ ದ ಎಕ್ಸ್ಪೋರ್ಟ್ ಆಫ್ ಶುಗರ್. ಸೊ ಎಕ್ಸ್ಪೋರ್ಟ್ ಅಂದರೆ ರಫ್ತು. ಸೊ ಭಾರತ ರಫ್ತಿನಲ್ಲಿ ಬ್ರೆಜಿಲ್ನ ನಂತರ ಸೆಕೆಂಡ್ ಸ್ಥಾನದಲ್ಲಿದೆ. ಅದೇ ಪ್ರೊಡಕ್ಷನಿಗೆ ಬರೋದಾದರೆ, ಪ್ರೊಡಕ್ಷನ್ ಅಂದರೆ ಏನು, ಉತ್ಪಾದನೆ. ಸೊ ಉತ್ಪಾದನೆಯಲ್ಲಿ ಭಾರತ ಪ್ರಥಮ ಸ್ಥಾನದಲ್ಲಿದೆ. ಸೊ ಉತ್ಪಾದನೆಯಲ್ಲಿ ಫಸ್ಟು, ಹಾಗೆ ಎಕ್ಸ್ಪೋರ್ಟ್ನಲ್ಲಿ ಸೆಕೆಂಡ್ ಸ್ಥಾನದಲ್ಲಿದೆ. ಅರ್ಥ ಆಯ್ತು ತಾನೆ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಶುಗರ್ ಈಸ್ ಬೀಯಿಂಗ್ ಎಕ್ಸ್ಪೋರ್ಟೆಡ್ ಟು ದ USA, ಬ್ರಿಟನ್, ಇರಾನ್, ಕೆನಡಾ ಆ್ಯಂಡ್ ಮಲೇಷ್ಯಾ. ಸೊ ಸಿಂಪಲ್ ಒಂದು ಏನು ಕೊಡ್ತೇನೆ, ಎಕ್ರೋನಿಮ್ ಅಥವಾ ಶಾರ್ಟ್ ಫಾರ್ಮ್ ಕೊಡ್ತೇನೆ, ಈಸಿಯಾಗಿ ನೆನ್ಪಿಟ್ಕೊಳ್ಬೋದು. ಹೇಗೆ, ಯು ಆ್ಯಂಡ್ ಐ ಕ್ಯಾನ್ ಮೇಕ್ ಬ್ರೆಡ್. ಏನು ಸರ್ ಏನು ಹೇಳ್ತಾ ಇದ್ದೀರಾ ಅಂತೀರಾ, ಯು ಆ್ಯಂಡ್ ಐ, ಯು ಅಂದರೆ ಏನು, USA, ಓಕೆ. ಐ ಅಂದರೆ ಯಾವುದು, ಇರಾನ್. ಕ್ಯಾನ್ದು ಸಿ ತೊಗೊಂಡ್ರೆ ಏನು, ಕೆನಡಾ. ಮೇಕ್ ದು ಎಮ್ ತೊಗೊಂಡ್ರೆ ಏನು, ಮಲೇಷ್ಯಾ. ಬ್ರೆಡ್ದು ಬಿ ತೊಗೊಂಡ್ರೆ ಏನು, ಬ್ರಿಟನ್. ಸೊ ಈ ರೀತಿಯಾಗಿಯೂ ಸಹ ನಿಮ್ಗೇನಾದರೂ ದೇಶಗಳ ಹೆಸರಿರ್ಬೋದು, ಪ್ಲೇಸಸ್ ಹೆಸರಿರ್ಬೋದು, ನೆನ್ಪಿಟ್ಕೊಳ್ಳಿಕ್ಕೆ ಕಷ್ಟ ಆದರೆ ಈ ರೀತಿ ಶಾರ್ಟ್ ಫಾರ್ಮನ್ನು ಯೂಸ್ ಮಾಡಿ. ಯು ಆ್ಯಂಡ್ ಐ ಕ್ಯಾನ್ ಮೇಕ್ ಬ್ರೆಡ್. ಓಕೆ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮ್ಯಾಪ್ ವರ್ಕ್, ಶುಗರ್ ಆ್ಯಂಡ್ IT ಇಂಡಸ್ಟ್ರೀಸ್ ಆಲ್ರೆಡಿ ಹೇಳಿದೆ. ದಕ್ಷಿಣದಲ್ಲಿ ಬೆಳಗಾವಿ ಬರುತ್ತೆ, ಹಾಗೆ ನಾರ್ತಲ್ಲಿ ಗಂಗಾ ಪ್ಲೇನ್ ರಿವರ್. ಸೊ ಇಲ್ಲೂ ಸಹ ಕಾಣಬಹುದು ಬೆಳಗಾಂ. ಈ ಗಂಗಾ ರಿವರ್ ಪ್ಲೇನ್ ರೀಜನ್, ಉತ್ತರ ಪ್ರದೇಶ ಇರ್ಬೋದು, ಆ ಎಲ್ಲ ಪ್ರದೇಶಗಳಲ್ಲಿ ಇದು ಬಹಳಷ್ಟು ಏನು ಶುಗರ್ ಕೇನ್ ಇಂಡಸ್ಟ್ರೀಸ್ಗಳನ್ನ ನಾವು ಕಾಣಬಹುದಾಗಿದೆ. ಸೊ ಎಲ್ಲೆಲ್ಲಿ ಡಾಟ್ ಇದೆಯೋ ಅವೆಲ್ಲವೂ ಶುಗರ್ ಕೇನ್ ಇಂಡಸ್ಟ್ರೀಸ್ಗಳಾಗಿವೆ. ಬೆಳಗಾವ್ ಆ್ಯಂಡ್ ಗಂಗಾ ರಿವರ್. ಓಕೆ, ಸಿಂಪಲ್. ಓಕೆ, ಎಲ್ಲರೂ ಆನ್ಸರ್ ಮಾಡಬೇಕು. ಹೂ ಆಮ್ ಐ, ಒಗಟಿನ ಥರ ಇದೆ. ನಾನು ಯಾರು, ಐ ಆಮ್ ಮೇಡ್ ಫ್ರಮ್ ಶುಗರ್ ಕೇನ್ ಆ್ಯಂಡ್ ಐ ಆಮ್ ಎಕ್ಸ್ಪೋರ್ಟೆಡ್ ಟು ದ USA. ನಾನು ಕಬ್ಬಿನಿಂದ ತಯಾರಿಸಲ್ಪಟ್ಟಿದ್ದೇನೆ ಮತ್ತು USA ರಫ್ತಾಗ್ತಾ ಇದ್ದೇನೆ. ಹಾಗಾದರೆ ಯಾರು ನಾನು? ಸಿಂಪಲ್, ಕಮೆಂಟ್ ಮಾಡಿ. ಏನು ಕಬ್ಬು, ಕಬ್ಬಿನಿಂದ ಏನಾಗುತ್ತೆ, ಸಕ್ಕರೆ. ಸೊ ಆನ್ಸರ್ ಈಸ್ ಶುಗರ್. ಓಕೆ, ನೆಕ್ಸ್ಟ್ ಇರುವಂತಹದ್ದು ಪೇಪರ್ ಇಂಡಸ್ಟ್ರೀಸ್. ಪೇಪರ್ ಇಂಡಸ್ಟ್ರೀಸ್ ಯಾವುದ್ರ ಬೇಸ್ಡ್ ಮೇಲಿರುತ್ತೆ, ನೆನ್ಪು ಮಾಡ್ಕೊಳ್ಳಿ. ವುಡ್ಡು, ಫಾರೆಸ್ಟು ನೆನಪಿ ಬರ್ತಾ ಇದೆ ತಾನೇ? ಎಸ್, ಕಾಗದದ ಕೈಗಾರಿಕೆ. ಹಾಗಾದರೆ ಇದಕ್ಕೆ ಯಾವ್ಯಾವ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ? ಬ್ಯಾಂಬೂ, ಬಿದಿರು. ಹೆಚ್ಚಾಗಿ ಏನೇನು ಪೇಪರ್ ಇದೆಯೋ ಅವೆಲ್ಲವೂ ಬ್ಯಾಂಬೂವಿನಿಂದ ಆಗಲ್ಪಟ್ಟತ್ತೆ. ಬಿದಿರು ಇದು ಸಹ ಒಂದು ಟೈಪ್ ಆಗಿದೆ. ಯಾವ ಟೈಪ್ ಆಗಿದೆ? ಗ್ರಾಸಿನ ಒಂದು ಟೈಪ್ ಆಗಿದೆ, ಹುಲ್ಲಿನ ಒಂದು ವಿಧವಾಗಿದೆ. ವುಡ್ ಪಲ್ಪ್ ಕೇವಲ ಬ್ಯಾಂಬೂ ಅಷ್ಟೇ ಅಲ್ಲ, ಮರದ ತಿರುಳಿನಿಂದಲೂ ಸಹ ಇದನ್ನ ಮಾಡಲಾಗತ್ತೆ. ಏನು, ಕಾಗದವನ್ನು. ಹಾಗೆ ಬೇರೆ ಬೇರೆ ರೀತಿಯ ಗ್ರಾಸ್ ಇರ್ಬೋದು, ಹುಲ್ಲು, ಅವುಗಳಿಂದನೂ ಕಾಗದವನ್ನು ಮಾಡಲಾಗುತ್ತೆ. 3 ಇಂಪಾರ್ಟೆಂಟ್ ಇದೆ. ಒಂದು ಬ್ಯಾಂಬೂ. ಬ್ಯಾಂಬೂ ಸಹ ಒಂದು ಟೈಪ್ ಆಫ್ ಗ್ರಾಸೇ ಆಗಿದೆ, ಅದೇ ಸಪ್ರೇಟಾಗಿ ಇಟ್ಟಿದ್ದಾರೆ, ಯಾಕಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ವುಡ್ ಪಲ್ಪ್ ಮರದ ತಿರುಳಿನಿಂದ ಮಾಡ್ತಾರೆ, ಗ್ರಾಸ್ನಿಂದ ಹುಲ್ಲು. ಪಲ್ಪ್ ಅಂದರೆ ಮರದ ಒಂದು ತುಂಡು ಮಾಡಿ ಮಾಡ್ತಾರಲ್ಲ ಅವುಗಳನ್ನ. ಮೋಸ್ಟ್ ಆಫ್ ದ ಪೇಪರ್ ಇಂಡಸ್ಟ್ರೀಸ್ ಆಫ್ ದ ಕಂಟ್ರಿ ಆರ್ ಫೌಂಡ್ ಇನ್ ವೆಸ್ಟ್ ಬೆಂಗಾಲ್. ಸೊ ಇಲ್ಲಿ ಹೇಗೆ ಶುಗರ್ ಕೇನ್ ಇಂಡಸ್ಟ್ರೀಸ್ ಅಂದ ಕೂಡಲೇ ಗಂಗಾ ರಿವರ್ ಪ್ಲೇನ್ ರೀಜನ್ ನೆನಪಿಗೆ ಬರಬೇಕು. ಹಾಗೆ ಪೇಪರ್ ಇಂಡಸ್ಟ್ರೀಸ್ ಅಂದ ಕೂಡಲೇ ವೆಸ್ಟ್ ಬೆಂಗಾಲ್ ನೆನಪಿಗೆ ಬರಬೇಕು. ಎಲ್ಲಿ ಬರುತ್ತೆ ವೆಸ್ಟ್ ಬೆಂಗಾಲ್ ಭಾರತದ ಮ್ಯಾಪ್ನಲ್ಲಿ? ಬಂಗಾಳ ಕೊಲ್ಲಿ ಹತ್ರ ಬರುತ್ತೆ. ಎಸ್, ದೆರ್ ಆರ್ ಅಬೌಟ್ 568 ಪೇಪರ್ ಮಿಲ್ಸ್ ಇನ್ ದ ಕಂಟ್ರಿ. ಇಲ್ಲಿ ನೀವು ಕಾಣಬಹುದು ಹೇಗೊಂದು ಪೇಪರ್ ಮಿಲ್ ವರ್ಕ್ ಆಗುತ್ತೆ ಅಂತ.
ಸೊ ಭಾರತದಲ್ಲಿ ಸುಮಾರು 568 ಇದೆ. ನಂಬರ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ನ್ಯೂಸ್ ಪ್ರಿಂಟ್ ಪೇಪರ್ ಈಸ್ ಬೀಯಿಂಗ್ ಇಂಪೋರ್ಟೆಡ್ ಫ್ರಮ್ ನಾರ್ವೆ, ಸ್ವೀಡನ್, ಕೆನಡಾ ಆ್ಯಂಡ್ ದ USA. ಸರ್, ಇಷ್ಟೆಲ್ಲ ಇಂಡಸ್ಟ್ರೀಸ್ಗಳಿವೆ, ಆದರೂ ಯಾಕೆ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೇವೆ ಅಂತ. ಇಲ್ಲಿ ನೀವು ನೋಡಬಹುದು, ಪ್ರತಿಯೊಂದು ಪೇಪರ್ನ ಕ್ವಾಲಿಟಿ ಡಿಫ್ರೆಂಟ್ ಆಗಿರುತ್ತೆ. ನ್ಯೂಸ್ ಪೇಪರ್ಗೆ ಬಳಸುವಂತಹ ಪೇಪರ್ನ ಕ್ವಾಲಿಟಿ, ನೀವು ಅಸೈನ್ಮೆಂಟ್ ಬರುವಂಥ ಹೋಮ್ವರ್ಕ್ ಮಾಡುವಂತಹ ಪೇಪರ್ನ ಕ್ವಾಲಿಟಿ ಎರಡೂ ಬೇರೆ ಬೇರೆ ಆಗಿರ್ತದೆ ತಾನೆ. ಹೀಗಾಗಿ ಭಾರತದಲ್ಲಿ ಈ ನ್ಯೂಸ್ ಪ್ರಿಂಟ್ ಪೇಪರ್ನ ಕ್ವಾಲಿಟಿದು ಇಲ್ಲ. ಹೀಗಾಗಿ ನಾವು ಬೇರೆ ದೇಶದಿಂದ ತೆಗೆದುಕೊಳ್ತಾ ಇದ್ದೇವೆ. ಯಾವುದ್ಯಾವುದು? ನಾರ್ವೆ ಇರ್ಬೋದು, ಸ್ವೀಡನ್ ಇರ್ಬೋದು, ಕೆನಡಾ, USA. ಇದಕ್ಕೆ ನೀವು ಯಾವುದಾದ್ರೂ ಶಾರ್ಟ್ ಫಾರ್ಮ್ ಮಾಡ್ಬೋದಾ? ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಾನಂತೂ ಕಾಯ್ತಾ ಇರ್ತೇನೆ ನಿಮ್ಮ ಕಮೆಂಟ್ಸ್ಗಳಿಗೋಸ್ಕರ. ಇಷ್ಟ ಆದರೆ ಬರುವಂಥ ಕ್ಲಾಸಸ್ಗಳಲ್ಲೂ ಸಹ ಮೆನ್ಷನ್ ಮಾಡ್ತೇನೆ. ಓಕೆ, ಡನ್ ಡೀಲ್. ಎಸ್, ಹಾಗಾದರೆ ಮ್ಯಾಪ್ ವರ್ಕಿಗೆ ಬರೋಣ. ಯಾವುದ್ಯಾವುದಿದೆ ಇಂಪಾರ್ಟೆಂಟು? ಆಲ್ರೆಡಿ ಹೇಳಿದ್ದೇನೆ 178 ಬಹಳಷ್ಟು ಇದೆ. ಇಲ್ಲಿ ಗ್ರೂಪಿಂಗನ್ನು ಮಾಡ್ಕೊಂಡ್ಬಿಡೋಣ. ಮೀರತ್, ಗಾಜಿಯಾಬಾದ್, ಲಕ್ನೋ, ವಾರಣಾಸಿ, ಛಿಂಡ್ವಾಡ್, ಅಮರಾವತಿ. ಸೊ ಇಲ್ಲಿ ಉತ್ತರ ಭಾರತದಲ್ಲಿ ಇಂಪಾರ್ಟೆಂಟ್ ಆಗಿ ಬರುವಂತಹದ್ದು ಮೀರತ್ ಇರ್ಬೋದು, ಮೇರಠ್, ಗಾಜಿಯಾಬಾದ್, ಲಕ್ನೋ, ವಾರಣಾಸಿ ಬರುತ್ತೆ. ಅದೇ ವೆಸ್ಟ್ ಬೆಂಗಾಲ್ ವೆರಿ ಇಂಪಾರ್ಟೆಂಟ್ ಅಂದರೆ ಸೆರಾಂಪುರ್, ಬ್ಯಾಲಿ. ಈ ಸೆರಾಂಪುರ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದರೆ ಇಲ್ಲೇ ಫಸ್ಟ್ ಆಗಿದ್ದು. ಬ್ಯಾಲಿ, ಹಾಗೆ ರಾಜಮುಂಡ್ರಿ, ತಿರುಪತಿ, ಈ ಮೂರು ಕೋಸ್ಟಲಲ್ಲಿ ಬರುವಂತಹದ್ದು. ಅದೇ ಇಲ್ಲಿ ಬರೋದಾದರೆ ರಾಯ್ಗಢ್, ಕಾರಡ್, ಪುಣೆ, ನಾಶಿಕ್ ಇವೆಲ್ಲವೂ ಮಹಾರಾಷ್ಟ್ರ ಸ್ಟೇಟ್ ಅಂದು. ಸೊ ಏನು ಮಾಡಿದ್ದೇನೆ, ಸ್ಟೇಟ್ ವೈಸ್ 4 ಆಗಿದೆ. ಹಾಗೆ ಉತ್ತರ ಪ್ರದೇಶ ಅಂತ ಇದ್ದಾನೆ, ಕೋಸ್ಟಲ್ ಬೆಲ್ಟ್ ಅಂತ ಇದ್ದಾನೆ. ಈ ರೀತಿ ಸಹ ಗ್ರೂಪಿಂಗ್ ಮಾಡಿಕೊಂಡ್ರೆ ನೀವು ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಬಹುದು. ಲಕ್ನೋ ಅಂದ್ಕೂಡಲೇ ನಾರ್ತು ಉತ್ತರ ಪ್ರದೇಶ ನೆನಪಿಗೆ ಬರಬೇಕು. ನಾಸಿಕ್ ಅಂದ್ಕೂಡಲೇ ಮಹಾರಾಷ್ಟ್ರ ನೆನಪಿಗೆ ಬರಬೇಕು. ನಿಮಗೆ ಮಹಾರಾಷ್ಟ್ರ ಎಲ್ಲಿದೆ ಅಂತ ಗೊತ್ತಿದ್ರು, ಸಾಮಾನ್ಯವಾಗಿ ಅಂದಾಜಲ್ಲಿ ಗೊತ್ತಿದ್ರೂ ಸಹ ಡಾಟ್ ಇಟ್ಟರೆ ನೀವು ಮಾರ್ಕ್ಸನ್ನು ಪಡ್ಕೊಳ್ತೀರಿ. ಹಾಗೆ ಪೂರ್ತಿ ಏನು, ಫಾರ್ ಎಕ್ಸಾಂಪಲ್ ಎಕ್ಸಾಮಲ್ಲಿ ಪುಣೆ ಅಂತ ಕೊಟ್ಟಿದ್ರೆ ಪುಣೆ ಅಂತ ಪೂರ್ತಿಯಾಗಿ ಬರೀರಿ. ಹಾಗೆ ಕ್ವಶನ್ ನಂಬರನ್ನು ಮೆನ್ಷನ್ ಮಾಡೋದನ್ನು ಮರಿಬೇಡಿ. ಓಕೆ, ಕೂಲ್, ಅಸ್ಸಾಂ. ನೆಕ್ಸ್ಟ್ ಇರುವಂತಹದ್ದು ಅಲ್ಯೂಮಿನಿಯಂ ಇಂಡಸ್ಟ್ರಿ, ಅಲ್ಯೂಮಿನಿಯಂ ಕೈಗಾರಿಕೆ. ಸೊ ಇದು ಯಾವ ಆಧಾರಿತ ಕೈಗಾರಿಕೆ ಆಗಿದೆ? ನೆನ್ಪು ಮಾಡ್ಕೊಳ್ಳಿ, ಹೇಳಿದ್ದಷ್ಟೇ ಇದರೊಳಗೆ ಇಂಟ್ರಡಕ್ಷನಲ್ಲಿ. ಎಸ್, ಮಿನರಲ್ಸ್ ಆಧಾರಿತವಾಗಿದೆ. ಹಾಗೆ ಯಾರ್ಯಾರು ಮಿನರಲ್ಸ್ ಪಾಠವನ್ನು ನೋಡಿದ್ರು ಅದರಲ್ಲಿ ಅಲ್ಯೂಮಿನಿಯಂ ಯಾವ ಓರ್ನಿಂದ ಬರ್ತಾ ಇದೆ ಅಂತ ಹೇಳಿದ್ದೆ? ನೆನಪು ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಎಸ್, ಬಾಕ್ಸೈಟ್ ಓರ್ನಿಂದ ಬರ್ತಾ ಇದೆ. ಅಲ್ಯೂಮಿನಿಯಂ ವಾಸ್ ಡಿಸ್ಕವರ್ಡ್ ರೀಸೆಂಟ್ಲಿ ಇನ್ ದ ಇಯರ್ 1886. ಏನು ಸರ್ ರೀಸೆಂಟ್ಲಿ ಅಂತ ಇದ್ದೀರಾ? ಇಲ್ಲಿ ನೋಡಿದ್ರೆ 1886 ಅಂತಿದ್ದೀರಾ. ನಮ್ಮ ಅಜ್ಜ ಮುತ್ತಜ್ಜ ಸಹ ಹುಟ್ಟಿರಲಿಲ್ಲ, ಅದು ಹೇಗೆ ರೀಸೆಂಟ್ ಆಗುತ್ತೆ ಅಂತೀರಾ? ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ಮೊದಲನೇ ಟೆಕ್ಸ್ಟೈಲ್ ಇಂಡಸ್ಟ್ರಿ ಯಾವಾಗಾಯಿತು? 1854 ಆಯಿತು, ಕರೆಕ್ಟ್ ತಾನೆ? ಸೊ ಮೊದಲನೇ ಟೆಕ್ಸ್ಟೈಲ್ ಇಂಡಸ್ಟ್ರಿನೇ 1854 ಆಗಿದೆ. ಆದರೆ ಅಲ್ಯೂಮಿನಿಯಂ ಡಿಸ್ಕವರ್ ಆದದ್ದೇ 1886. ಸೊ ಇದರಿಂದ ನೀವು ತಿಳ್ಕೊಳ್ಬಹುದು ಯಾಕೆ ರೀಸೆಂಟ್ ಅಂತ ಹೇಳ್ತಾ ಇದ್ದೇವೆ ಅಂತ. ಅಲ್ಯೂಮಿನಿಯಮನ್ನು ಇತ್ತೀಚೆಗೆ 1886 ಕಂಡುಹಿಡಿಯಲಾಯಿತು. ಒಂದು ಫನ್ ಫ್ಯಾಕ್ಟ್, ಒಂದು ಟೈಮ್ ಪೀರಿಯಡ್ನಲ್ಲಿ ಅಲ್ಯೂಮಿನಿಯಂನ ಏನು ವ್ಯಾಲ್ಯೂ ಇತ್ತು ಅದು ಗೋಲ್ಡ್ಗಿಂತ ಹೆಚ್ಚಿಗೆ ಆಗಿತ್ತು. ಸೊ ನೆನಪು ಮಾಡ್ಕೊ, ಯೋಚನೆ ಮಾಡಿ, ಅಲ್ಯೂಮಿನಿಯಂನ ಏನು ಬೆಲೆ ಇದೋ KGಗೆ ಅಥವಾ ಗ್ರಾಮಿಗೆ, ಅದು ಗೋಲ್ಡ್ನ ಬೆಲೆಗಿಂತ ಹೆಚ್ಚಿಗೆ ಆಗಿತ್ತು. ಅಷ್ಟೊಂದು ವ್ಯಾಲ್ಯೂ ಮಾಡ್ತಾ ಇದ್ದೆವು. ಸೊ ಹೀಗಾಗಿ ನಾನೇನಾದರೂ ಹಿಂದೆ ಹೋಗೋದಾದರೆ ಸಿಕ್ಕಾಪಟ್ಟೆ ಏನು ಮಾಡ್ತಾ ಇದ್ದೆ, ಗೋಲ್ಡನ್ನು ಅದೇ ಟೈಮ್ನಲ್ಲಿ ತೊಗೊಂಡ್ಬಿಡ್ತಾ ಇದ್ದೆ. ಯಾಕಂದರೆ ಈಗಂತೂ ಗೊತ್ತಿದೆ ಚಿನ್ನದ ಬೆಲೆ ಚಿನ್ನಕ್ಕೆ ಗೊತ್ತು, ಅಂದರೆ ಅಷ್ಟೊಂದು ಗಗನಕ್ಕೇರಿದೆ. ಹಾಗಾದರೆ ಇದರ ಏನು ಪ್ರೊಡಕ್ಷನ್ ಇದೆಯೋ ಯಾವುದರ ಮೇಲೆ ಡಿಪೆಂಡ್ ಆಗಿದೆ? ಮುಖ್ಯವಾಗಿ 3 ಫ್ಯಾಕ್ಟರ್ಸ್ಗಳು ಬರುತ್ತೆ. ಯಾವುದ್ಯಾವುದವು? ಸಪ್ಲೈ ಆಫ್ ಇಲೆಕ್ಟ್ರಿಸಿಟಿ, ವಿದ್ಯುತ್ತಿನ ಸರಬರಾಜು. ಯಾಕೆ ಸರ್ ಅಂತೀರ? ಇಲ್ಲಿ ಬಾಕ್ಸೈಟ್ನಿಂದ ಅಲ್ಯೂಮಿನಿಯಂ ಆಗ್ತಾ ಇದೆ. ಸೊ ಹೀಗೆ ಆಗಬೇಕಂದ್ರೆ ಬಹಳಷ್ಟು ಎನರ್ಜಿಯ ಅವಶ್ಯಕತೆ ಇರುತ್ತೆ. ಎನರ್ಜಿ ಅಂದ್ಕೂಡ್ಲೇನು, ಇಲೆಕ್ಟ್ರಿಸಿಟಿ ನೆನಪಿಗೆ ಬರಬೇಕು.
ಸೊ ಹೀಗಾಗಿ ಸಪ್ಲೈ ಆಫ್ ಇಲೆಕ್ಟ್ರಿಸಿಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅವೈಲಬಿಲಿಟಿ ಆಫ್ ಬಾಕ್ಸೈಟೇ ಇಲ್ಲ ಅಂದರೆ ಅಲ್ಯೂಮಿನಿಯಮೇ ಆಗಲ್ಲ. ಹೀಗಾಗಿ ಬಾಕ್ಸೈಟ್ ಬೇಕೇ ಬೇಕು. ಆ್ಯಂಡ್ ಅದರ್ ಮೆಟಲ್ಸ್. ಸಪ್ಲೈ ಆಫ್ ಕ್ಯಾಪಿಟಲ್. ಯಾವುದೇ ಇಂಡಸ್ಟ್ರೀಸ್ಗಳು ಸಹ ದುಡ್ಡಿನ ಅವಶ್ಯಕತೆ ಬಹಳಷ್ಟು ಇರುತ್ತೆ. ಅದರಲ್ಲೂ ಇಲ್ಲೊಂದು ಅಲ್ಯೂಮಿನಿಯಂ ಇಂಡಸ್ಟ್ರಿ ಅಂದರೆ ಬಹಳಷ್ಟು ದುಡ್ಡು ಬೇಕಾಗುತ್ತೆ. ಹೀಗಾಗಿ ಕ್ಯಾಪಿಟಲ್ ಅಂದರೆ ಮನಿ ಅಂತಲೂ ಹೇಳ್ಬೋದು ಈಸಿ ವರ್ಡ್ಸಲ್ಲಿ. ಬಂಡವಾಳದ ಪೂರೈಕೆ. 3 ಯಾವುದ್ಯಾವುದು? ಇಲೆಕ್ಟ್ರಿಸಿಟಿ, ಬಾಕ್ಸೈಟ್, ಕ್ಯಾಪಿಟಲ್. ECB ಅಂತಲೂ ನೆನಪಲ್ಲಿ ಇಟ್ಕೊಳ್ಬೋದು. ಓಕೆ, ಮ್ಯಾಚ್ ದ ಪೇರ್. ಜೋಡಿಯನ್ನು ಹೊಂದಿಸ್ಬೇಕು. ಎಲ್ಲರೂ ಕಮೆಂಟಲ್ಲಿ ಆನ್ಸರ್ನ ತಿಳಿಸ್ಬೇಕು. ಯಾರೂ ಮಿಸ್ ಮಾಡೋ ಹಾಗಿಲ್ಲ. ಒಂದು ಕಡೆ ಇಂಡಸ್ಟ್ರಿ ಇದೆ, ಒಂದು ಕಡೆ ಲೊಕೇಶನ್ ಇದೆ. ಫಾರ್ ಎಕ್ಸಾಂಪಲ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಈ ಪ್ರದೇಶದಲ್ಲಿ ಎಲ್ಲಿದೆ? ಫೇಮಸ್. ಕಾಟನ್ ಟೆಕ್ಸ್ಟೈಲ್ ಎಲ್ಲಿ ಕಾಣಬಹುದು? ಶುಗರ್ ಇಂಡಸ್ಟ್ರಿ ಎಲ್ಲಿ ಕಾಣಬಹುದು? ಫಾರ್ ಎಕ್ಸಾಂಪಲ್ ನಿಮ್ಮದು 1 ಎ ಆಗಿದ್ದರೆ ಎ ಅಂತ ಬರಿ, 2C ಅಥವಾ 3B ಹೀಗೆ ಏನಾಗುತ್ತೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ನಾನು ಆನ್ಸರನ್ನು ಕೊಡಲ್ಲ. ಪಾಸ್ ಮಾಡಿ ಆನ್ಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿದ್ರಾ? ಎಸ್. ಸೊ ಕರೆಕ್ಟ್ ಆನ್ಸರ್ 1B. ಭದ್ರಾವತಿಯಲ್ಲಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಕಾಣಬಹುದು. ಕಾಟನ್ ಟೆಕ್ಸ್ಟೈಲ್ ಮುಂಬೈನಲ್ಲಿ ಕಾಣಬಹುದು. ಶುಗರ್ ಗೋರಖ್ಪುರ್ನಲ್ಲಿ ಕಾಣಬಹುದು. ಗೋರಖ್ಪುರನ್ನು ಜಾವಾ ಆಫ್ ಇಂಡಿಯಾ ಅಂತ ಕರೀತಾರೆ. ಯಾಕೆ ಹಾಗೆ? ಯಾಕಂದರೆ ಜಾವಾ ಯಾವ ದೇಶದಲ್ಲಿ ಬರುತ್ತೆ? ನೆನ್ಪು ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾಕಂದರೆ ನಾನು ಎಲ್ಲವನ್ನೂ ಸಹ ಹೇಳಲ್ಲ, ನೀವು ಸ್ವಲ್ಪ ರಿಸರ್ಚ್ ಮಾಡಿ. ಯಾಕಂದರೆ ಈ ಪ್ರದೇಶದಲ್ಲಿ ಬಹಳಷ್ಟು ಶುಗರ್ ಏನಾಗುತ್ತೆ? ಉತ್ಪಾದನೆ ಆಗುತ್ತೆ. ಹಾಗೆ ಭಾರತದ ಗೋರಖ್ಪುರ್ನಲ್ಲಿ, ಉತ್ತರ ಪ್ರದೇಶದಲ್ಲೂ ಸಹ ಉತ್ತರ ಪ್ರದೇಶ ಗೋರಖ್ಪುರ್ನಲ್ಲಿ ಬಹಳಷ್ಟು ಉತ್ಪಾದನೆ ಆಗುತ್ತೆ. ಅದಕ್ಕೆ ಆಸಮ್ ಬ್ಲಾಸಮ್. ಯಾಕಂದರೆ 3 ಇಂಪಾರ್ಟೆಂಟ್ ಮುಗಿಸಿದ್ದೇವೆ. ನೆಕ್ಸ್ಟ್ ಇರುವಂತಹದ್ದು ನಾಲೆಜ್ ಬೇಸ್ಡ್ ಇಂಡಸ್ಟ್ರಿ, ಜ್ಞಾನ ಆಧಾರಿತ ಕೈಗಾರಿಕೆ. ಇಲ್ಲಿ ಏನು ಮಾಡ್ತಾ ಇದ್ದೇವೆ? ಸಿಂಪಲ್ ಓವರ್ ವ್ಯೂ ಅನ್ನು ಕೊಡ್ತಾ ಇದ್ದೇವೆ. ಮುಂದೆ ಏನು ಬರ್ತಾ ಇದೆಯೋ ಅದಕ್ಕೆ ನಿಮಗೆ ಒಂದು ಗ್ಲಿಂಪ್ಸ್ ಅನ್ನು ಕೊಡ್ತಾ ಇದ್ದೇವೆ. 3 ಇಂಡಸ್ಟ್ರೀಸ್ಗಳು ಬರುತ್ತೆ ನಾಲೆಜ್ ಬೇಸ್ಡಲ್ಲಿ. ಇನ್ಫಾರ್ಮೇಷನ್ ಟೆಕ್ನಾಲಜಿ IT ಬರುತ್ತೆ. ಬಯೋಟೆಕ್ನಾಲಜಿ BT ಅಂತ ನೆನಪಲ್ಲಿ ಇಟ್ಕೊಳ್ಳಿ. ಅಡ್ವಾನ್ಸ್ ಟೆಕ್ನಾಲಜಿ AT ಅಂತ ನೆನಪಲ್ಲಿ ಇಟ್ಕೊಳ್ಳಿ. IT, BT, AT ಈ 3 ಇಂಪಾರ್ಟೆಂಟ್ ಬರುತ್ತೆ. ಹಾಗಾದ್ರೆ ಇಲ್ಲಿ ಏನಿದೆ? ವಿವರ ಡೀಟೇಲ್ಸ್. ಇದರಲ್ಲಿ ನಾವು ಅವು ಹೇಗೆ ಡಿಫ್ರೆಂಟ್, ಯಾಕಂದರೆ ಹೆಸರು ನೋಡಿದ್ರಂತೂ ಎಲ್ಲ ಸೇಮ್ ಅನಿಸ್ತಾ ಇದೆ, ಎಲ್ಲ ಕಡೆ ಟೆಕ್ನಾಲಜಿ ಇದೆ. ಹಾಗಾದರೆ ಹೇಗೆ ಅವು ಡಿಫ್ರೆಂಟ್ ಆಗಿವೆ ಅಂತ ಹೇಳ್ತೇವೆ. ಹಾಗೆ ಇಂಪಾರ್ಟೆಂಟ್ ಪ್ಲೇಸಸ್ ಏನಾದರೂ ಇದ್ದರೆ ಅದನ್ನು ಸಹ ಹೇಳ್ತೇವೆ. ಯೂಸಸ್, ಇದರಿಂದ ಏನಾಗುತ್ತೆ ನೀವು ಈಸಿಯಾಗಿ ರಿಮೆಂಬರ್ ಮಾಡ್ಕೊಳ್ಬಹುದು. ಓಕೆ, ಸೊ ನಾವಿಲ್ಲಿ ಡಿಫ್ರೆನ್ಷಿಯೇಷನ್ ಮಾಡ್ತಾ ಇದ್ದೇವೆ. ಮೊದಲನೇದು ಇನ್ಫಾರ್ಮೇಷನ್ ಟೆಕ್ನಾಲಜಿ. IT ಅಂದ ಕೂಡಲೇ ಸಾಫ್ಟ್ವೇರ್ ನೆನಪಿಗೆ ಬರಬೇಕು. IT ಸಾಫ್ಟ್ವೇರ್ ಎರಡೂ ಒಂದಕ್ಕೊಂದೇ. ಓಕೆ, ಹಾಗಾದರೆ ಸಾಫ್ಟ್ವೇರ್ ಅಂದ ಕೂಡಲೇ ಏನು ನೆನಪಿಗೆ ಬರುತ್ತೆ? ಬೆಂಗಳೂರು ನೆನಪಿಗೆ ಬರುತ್ತೆ. ಕರೆಕ್ಟ್ ತಾನೇ? ಅದಕ್ಕಾಗಿ ಬೆಂಗಳೂರನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ. ಸಿಲಿಕಾನ್ ಸಿಟಿನೂ ಅಂತ ಹೇಳ್ಬೋದು. ಪುಸ್ತಕದಲ್ಲಿ ಸಿಲಿಕಾನ್ ವ್ಯಾಲಿ ಅಂತ ಕರೀತಾರೆ. ಯಾಕೆ ಸಿಲಿಕಾನ್? ಯಾಕಂದರೆ ಕಂಪ್ಯೂಟರ್, ಮೊಬೈಲ್ ಇವುದರಲ್ಲೆಲ್ಲ ಏನು ಸಿಲಿಕಾನನ್ನು ನಾವು ಬಳಸ್ತೇವೆ. ಅದು ಇಲ್ಲದೆ ಈ ಇಂಡಸ್ಟ್ರಿ ರನ್ನೇ ಆಗಲ್ಲ. ಓಕೆ, ಇದು ಒಂಥರ ಏನು ರಿಸೋರ್ಸ್ ಅಂತ ಮಿನರಲ್ಸ್ ಅಂತ ಕರಿಬೋದು. ಸೊ ಹೀಗಾಗಿ ಇದನ್ನು ಸಿಲಿಕಾನ್ ಸಿಟಿ ಅಥವಾ ಸಿಲಿಕಾನ್ ವ್ಯಾಲಿ ಅಂತ ಕರಿತೇವೆ. ಹಾಗೆ STPಗಳಿವೆ. ಹಾಗಂದ್ರೆ ಏನು? ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ಸ್ಗಳು ಬರುತ್ತೆ. ಸೊ IT ಅಂದ ಕೂಡಲೇ ಸಾಫ್ಟ್ವೇರ್ ನೆನಪಿಗೆ ಬರಲೇಬೇಕು. ನೆಕ್ಸ್ಟು ಬಯೋಟೆಕ್ನಾಲಜಿ. ಬಯೋ ಅಂತ ಇದೆ ಹೆಸರಲ್ಲೇ. ಅಂದ್ರೇನು? ಬಯೋಲಜಿ, ಜೈವಿಕ. ಎಲ್ಲೆಲ್ಲಿ ಬಯೋಲಜಿ? ಪ್ಲ್ಯಾಂಟ್ಸಲ್ಲಿ ಇರ್ಬೋದು, ಹ್ಯೂಮನ್ಸಲ್ಲಿ ಇರ್ಬೋದು, ಮೆಡಿಸಿನ್. ಇವೆಲ್ಲ ಬಯೋಟೆಕ್ನಾಲಜಿಯಲ್ಲಿ ಕೀವರ್ಡ್ಸ್ ಆಗಿ ನೆನಪಿಗೆ ಬರಬೇಕು. ಗ್ರಾಫ್ಟಿಂಗ್ ಅಂದರೆ ಕಸಿ ಮಾಡೋದು. ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ದಾಸವಾಳದ್ದು ಒಂದು ಹೂ ಇರುತ್ತೆ ತಳಿ, ಅದೇ ಬೇರೆ ದಾಸವಾಳದ ಮತ್ತೊಂದು ಹೂ ಇರುತ್ತೆ. ರೆಡ್ ಬಣ್ಣದೊಂದಿರುತ್ತೆ, ಹಳದಿ ಬಣ್ಣದೊಂದಿರುತ್ತೆ ಅಂತ ತಿಳ್ಕೊಳ್ಳೋಣ. ಅವೆರಡೂ ಏನು ಬೇರೆ ಬೇರೆ ಪ್ಲ್ಯಾಂಟ್ಸ್ ಇರುತ್ತೋ ಮಿಶ್ರಣ ಮಾಡಿಸ್ತಾ ಕೂಡಿಸ್ತಾರೆ, ಒಂದು ಹೊಸ ಪ್ಲ್ಯಾಂಟನ್ನು ಮಾಡ್ತಾರೆ. ಅದನ್ನೇ ಗ್ರಾಫ್ಟಿಂಗ್ ಅಂತ ಕರೀತಾರೆ. ಪ್ಲ್ಯಾಂಟ್ಸಲ್ಲಿ ಎನ್ವೈರನ್ಮೆಂಟಲ್ಲಿರ್ಬೋದು, ಬಯೋಡೈವರ್ಸಿಟಿಯಲ್ಲಿರ್ಬೋದು, ಮೆಡಿಕಲ್ ಬಯೋಟೆಕ್ನಾಲಜಿ, ಈ ರೀತಿಯಾಗಿ
ಬಹಳಷ್ಟು ಕ್ಷೇತ್ರಗಳಲ್ಲಿ ನಾವು ಈ ಬಯೋಟೆಕ್ನಾಲಜಿಯನ್ನು ಕಾಣಬಹುದು. ಕೀವರ್ಡ್ಸ್ ಏನಾಗುತ್ತೆ? ಪ್ಲ್ಯಾಂಟ್ಸ್, ಎನ್ವೈರ್ನಮೆಂಟ್ ಆಗುತ್ತೆ, ಅನಿಮಲ್ಸ್ ಆಗುತ್ತೆ. ಓಕೆ, ಕಸಿ ಸಸ್ಯ ಜೈವಿಕ ತಂತ್ರಜ್ಞಾನ, ಪರಿಸರ ಜೈವಿಕ ವೈವಿಧ್ಯ ಮತ್ತು ವೈದ್ಯಕೀಯ ಜೈವಿಕ ತಂತ್ರಜ್ಞಾನ. ಸೊ ಬಯೋಟೆಕ್ನಾಲಜಿ, ಬಯೋ. ಅಡ್ವಾನ್ಸ್ಡ್ ಟೆಕ್ನಾಲಜಿ, ಉನ್ನತ ತಂತ್ರಜ್ಞಾನ. ಹೆಸರಲ್ಲೇ ಇದೆ ಅಡ್ವಾನ್ಸ್ ಆಗಿದೆ ಅಂತ. ಸೊ ಯಾವುದ್ಯಾವುದು? ಇಂಟರ್ನೆಟ್ ಕಮ್ಯುನಿಕೇಷನ್ ಇರಬಹುದು, ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇರಬಹುದು, ನ್ಯೂಕ್ಲಿಯರ್ ಬಾಂಬ್ಸ್, ಸ್ಯಾಟಲೈಟ್ ಲಾಂಚಿಂಗ್. ಒಂಥರ ಈಸಿ ವೇದಲ್ಲಿ ಹೇಳೋದಾದರೆ ಹೈಟೆಕ್ ಅಂತ ಕರಿಬಹುದು. ಅಡ್ವಾನ್ಸನ್ನು ನಾವು ಹೈಟೆಕ್ ಅಂತಲೂ ಸಹ ಕರೆಯೋಣ. ಯಾಕೆ ಹಾಗೆ ಕರಿತಾ ಇದ್ದಾರೆ ನೀವು ನೋಡಬಹುದು. ಸ್ಯಾಟಲೈಟ್ಸ್ಗಳು ಏನು ಲಾಂಚ್ ಆಗುತ್ತೋ, ಹಾಗೆ ಇಲ್ಲಿ ಹೇಳಿರೋ ಹಾಗೆ ಡಿಫೆನ್ಸ್ದಲ್ಲಿ ಮಷಿನ್ ಗನ್ಸು, ಆ ಮಿಸೈಲ್ಸು, ರಾಕೆಟ್ಸು ಅವೆಲ್ಲವೂ ಏನಾಗಿದೆ? ಅಷ್ಟು ಹೈಟೆಕ್ ಟೆಕ್ನಾಲಜಿ ಆಗಿದೆ. ಅಲ್ಲೆಲ್ಲ ನಾವು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಕಾಣಬಹುದು. ಇಂಟರ್ನೆಟ್ ಸಂವಹನ, ರಕ್ಷಣಾ ಇಲಾಖೆ, ಪರಮಾಣು ಬಾಂಬ್ಗಳು, ಉಪಗ್ರಹ ಉಡಾವಣೆ. ಸೊ ಮಕ್ಕಳೇ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಡಿಫ್ರೆನ್ಸಸ್ಸನ್ನು ಐಡೆಂಟಿಫೈ ಮಾಡ್ಕೊಳ್ಳಿ, ಇದರಿಂದ ಈಸಿ ಆಗುತ್ತೆ. ಐ ಟಿ ಅಂದ ಕೂಡಲೇ ಸಾಫ್ಟ್ವೇರು, ಬಯೋಟೆಕ್ನಾಲಜಿ ಅಂದ ಕೂಡಲೇ ಪ್ಲ್ಯಾಂಟ್ಸು, ಎನಿಮಲ್ಸು, ಮೆಡಿಕಲ್ಲು, ಹಾಗೆ ಅಡ್ವಾನ್ಸ್ ಅಂದ ಕೂಡಲೇ ಹೈಟೆಕ್ಕು. ಈ ರೀತಿಯಾಗಿ ನೆನಪಲ್ಲಿಟ್ಕೊಳ್ಳಿ. ಓಕೆ, ಅಸಮ್. ಮೊದಲಿಗೆ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಸಾಫ್ಟ್ವೇರ್ ಈಸ್ ಅ ಮೇಜರ್ ಎಕ್ಸ್ಪೋರ್ಟ್ ಆ್ಯಂಡ್ ಹ್ಯಾಸ್ ಅರ್ನ್ಡ್ ಅಸ್ ಫಾರಿನ್ ಎಕ್ಸ್ಚೇಂಜ್. ಈಗ ಆಲ್ರೆಡಿ ಬೆಂಗಳೂರಿನ ಹೆಸರನ್ನೇ ಹೇಳಿದೆ. ಹಾಗೆ ಭಾರತವನ್ನು ಸಹ ನೋಡೋದಾದರೆ ಭಾರತ ಸಾಫ್ಟ್ವೇರ್ಸ್ಗಳನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಸೊ ಹೇಗೆ ನಾವು ಕಬ್ಬಿಣವನ್ನು ಎಕ್ಸ್ಪೋರ್ಟ್ ಮಾಡೋದು, ಉಕ್ಕನ್ನು ಎಕ್ಸ್ಪೋರ್ಟ್ ಮಾಡೋದು, ಸ್ಟೀಲನ್ನು, ಅದೇ ರೀತಿ ಈ ನಾಲೆಜ್ ಬೇಸ್ಡ್ ಇಂಡಸ್ಟ್ರೀಸ್ಗಳಲ್ಲಿ ಸಾಫ್ಟ್ವೇರ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ನಾವು. ಇದರಿಂದ ಏನಾಗುತ್ತೆ? ನಮಗೆ ದುಡ್ಡು ಸಿಗುತ್ತೆ ಬೇರೆ ದೇಶದಿಂದ, ಫಾರಿನ್ ಎಕ್ಸ್ಚೇಂಜ್. ಸಾಫ್ಟ್ವೇರ್ ಪ್ರಮುಖ ರಫ್ತು ಆಗಿದೆ ಮತ್ತು ನಮಗೆ ವಿದೇಶಿ ವಿನಿಮಯವನ್ನು ಗಳಿಸುತ್ತದೆ. ಬೆಂಗಳೂರು ಆಲ್ರೆಡಿ ಡಿಸ್ಕಸ್ ಮಾಡಿರೋದು ಸೆಂಟರ್ ಆಗಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿಗೆ. ಅದಕ್ಕೆ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ, ಭಾರತದ ಸಿಲಿಕಾನ್ ನಗರ. ದ ಇಂಡಿಯನ್ ಗವರ್ಮೆಂಟ್ ಎಸ್ಟಾಬ್ಲಿಷ್ಡ್ ಸಾಫ್ಟ್ವೇರ್ ಟೆಕ್ನಾಲಜಿಕಲ್ ಪಾರ್ಕ್ಸ್ ಇನ್ 1991. ಭಾರತ ಸರ್ಕಾರ 1991ರಲ್ಲಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಗಳನ್ನು ಸ್ಥಾಪಿಸಿತು. ಹಾಗಂದ್ರೆ ಏನು? ಸೊ ಯಾರ್ಯಾರು ಬೆಂಗಳೂರಿಗೆ ಹೋಗಿದ್ದಾರೋ ನೋಡಿರಬಹುದು. ಮಾನ್ಯತಾ ಟೆಕ್ ಪಾರ್ಕು, ಪ್ರೆಸ್ಟೀಜ್ ಟೆಕ್ ಪಾರ್ಕ್ ಇರಬಹುದು, ಇವೆಲ್ಲವೂ ಇನ್ಫೋಸಿಸ್ನ ಟೆಕ್ ಪಾರ್ಕ್ ಇರಬಹುದು, ವಿಪ್ರೋ ಟೆಕ್ ಪಾರ್ಕ್. ಇವೆಲ್ಲವೂ ಏನಾಗಿದೆ? ಗೌರ್ಮೆಂಟು ಯಾರ್ಯಾರು ಈ ರೀತಿಯಾಗಿ ಟೆಕ್ ಪಾರ್ಕ್ಗಳನ್ನ ಮಾಡ್ತಾ ಇದ್ದಾರೋ ಅವರಿಗೆ ಸಪೋರ್ಟನ್ನು ಕೊಡುತ್ತೆ. ಯಾಕೆ ಸಪೋರ್ಟ್ ಕೊಡುತ್ತೆ? ಇಲ್ಲಿಂದ ದುಡ್ಡು ಬರ್ತಾ ಇದೆ, ಜನರಿಗೆ ಉದ್ಯೋಗನೂ ಹೋಗ್ತಾ ಇದೆ. ಹೀಗಾಗಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಸಿಂಪಲ್ ಇದೆ. ಇಲ್ಲಿ ಈ ಇಮೇಜನ್ನು ನೋಡಿ, ಇದು ಯಾವ ನಗರ ಅಂತ ಹೇಳಬೇಕು. ನೋಡಿ, ಇದಂತೂ ನೀವು ನೋಡೇ ಇರ್ತೀರ. ಏನು ಹಾಗೆ ಇಲ್ಲೆಲ್ಲ ನೋಡೋದಾದರೆ ಸಾಫ್ಟ್ವೇರ್ನ ಪ್ರಭಾವವನ್ನು ಕಾಣಬಹುದು. ಕಂಪ್ಯೂಟರ್ಸ್ ಯಾವುದು? ಸೊ ಯಾವುದು ಈ ನಗರ? ಈಸಿಯಾಗಿರುವಂಥದ್ದೇ, ಕಮೆಂಟ್ ಮಾಡಿ ಬೇಗ. ಇದು ನಮ್ಮ ರಾಜಧಾನಿ. ಯಸ್, ಬೆಂಗಳೂರು. ನೆಕ್ಸ್ಟು ಬಯೋಟೆಕ್ನಾಲಜಿ. ಇದರ ಉಪಯೋಗ ಏನು? ಗ್ರಾಫ್ಟಿಂಗ್ ಇನ್ ಪ್ಲ್ಯಾಂಟ್ಸ್ ಆ್ಯಂಡ್ ಎನಿಮಲ್ಸ್. ಆಲ್ರೆಡಿ ದಾಸವಾಳದ ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು, ಹಾಗೆ ಬೇರೆ ಬೇರೆ ಮಾವಿನ ಗಿಡದ್ದು ಇರಬಹುದು. ಒಂದು ರೀತಿಯ ಏನು ಮಾವಿನ ಹಣ್ಣು ಇರುತ್ತೋ ಮತ್ತು ಬೇರೆ ರೀತಿಯ ಮಾವಿನ ಹಣ್ಣು, ಇವೆರಡುಗಳ ಮಿಶ್ರಣವನ್ನು ಮಾಡ್ತಾರೆ. ಇದರಿಂದ ಏನಾಗುತ್ತೆ? ಮತ್ತೊಂದು ಹೊಸ ತಳಿ ಬರುತ್ತೆ, ಹೊಸದಾದಂಥ ಮಾವಿನ ಗಿಡ. ಅದು ರುಚಿಯಲ್ಲಿ ಹಾಗೆ ಹೈಟಲ್ಲಿ ಎಲ್ಲದರಲ್ಲೂ ಏನು ಬಹಳಷ್ಟು ಭಿನ್ನವಾಗಿರುತ್ತೆ. ಇದನ್ನೇ ನಾವು ಗ್ರಾಫ್ಟಿಂಗ್ ಅಂತ ಕರಿತೇವೆ. ಹಾಗೆ ಎನಿಮಲ್ಸಲ್ಲೂ ಮಾಡ್ತಾರೆ, ಪ್ರಾಣಿಗಳಲ್ಲೂ ಕಸಿಯನ್ನು ಮಾಡೋದಿರ್ಬೋದು. ಒಂದು ಎಕ್ಸಾಂಪಲನ್ನು ಕೊಡೋದಾದರೆ, ಮನುಷ್ಯರಿಗೆ ಏನೊಂದು ಬರ್ನ್ಡ್ ಅಂದರೆ ಬೆಂಕಿಯಲ್ಲಿ ಸುಟ್ಟಾಗ ಚರ್ಮ ಎಲ್ಲ ಹೋಗಿರುತ್ತೋ, ಆವಾಗ ಮೀನು, ಓಕೆ, ಫಿಶ್ಶಿನ ಮೀನೇನಿರುತ್ತೋ ಅದರ ಚರ್ಮವನ್ನು ಹಾಕಲಾಗುತ್ತೆ. ಇದನ್ನು ಸಹ ನಾವು ಏನು ಅನ್ಬೋದು? ಈ ರೀತಿಯಾಗಿ ಕಸಿ ಮಾಡಲಾಗ್ತಾ ಇದೆ, ಮಿಕ್ಸ್ ಮಾಡಲಾಗ್ತಾ ಇದೆ ಅಂತ ಹೇಳಿ. ಹಾಗೆ ಎನಿಮಲ್ಸಲ್ಲೂ ಬೇರೆ ಬೇರೆ ಭಿನ್ನ ಭಿನ್ನ ತಳಿಗಳನ್ನ ಮಿಶ್ರಣ ಮಾಡಲಾಗ್ತಾ ಇದೆ. ಡೆವಲಪ್ಮೆಂಟ್ಸ್ ಇನ್ ದ ಫೀಲ್ಡ್ ಆಫ್ ಯೂಸ್ ಆಫ್ ನ್ಯೂ ಸೀಡ್ಸ್ ಇರ್ಬೋದು. ಹೈಬ್ರಿಡ್ ಸೀಡ್ ಅಂತ ಯಾವ ಚಾಪ್ಟರ್ನಲ್ಲಿ ಕೇಳಿದ್ದೀರಾ? ನೆನ್ಪು ಮಾಡ್ಕೊಳ್ಳಿ, ಗ್ರೀನ್ ರೆವಲ್ಯೂಷನ್. ಎಸ್, ಸೊ ಗ್ರೀನ್ ರೆವಲ್ಯೂಷನ್ ಈ ಪಾಠವನ್ನು ನೋಡಿ, ಅದರಲ್ಲಿ ಇನ್ನೂ ನಿಮಗೆ ಅರ್ಥ ಆಗುತ್ತೆ ಹೈಬ್ರಿಡ್ ಸೀಡ್ ಅಂದರೆ ಏನು. ಏನಿಲ್ಲ, ಮಿಕ್ಸ್ ಮಾಡೋದು.
ಯಾಕೆ ಮಿಕ್ಸ್ ಮಾಡ್ತಾ ಇದ್ದಾರೆ? ರಿಸಲ್ಟ್ ಬೆಸ್ಟ್ ಬರಬೇಕು ಅಂತ ಮಿಕ್ಸ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದರಲ್ಲಿ ರುಚಿ ಚೆನ್ನಾಗಿರುತ್ತೆ, ಆದರೆ ಪ್ರೊಡಕ್ಷನ್ ಅಷ್ಟಾಗಲ್ಲ. ಹೀಗಾಗಿ ರುಚಿಯನ್ನು ಮತ್ತು ಯಾವುದು ಪ್ರೊಡಕ್ಷನ್ ಹೆಚ್ಚಿಗೆ ಇರುತ್ತೋ ಮಿಕ್ಸ್ ಮಾಡ್ತಾರೆ, ಒಂದು ಬೆಸ್ಟ್ ಪ್ರಾಡಕ್ಟ್ ನಮಗೆ ಸಿಗುತ್ತೆ. ಫರ್ಟಿಲೈಸರ್ಸ್, ಗೊಬ್ಬರಗಳಲ್ಲಿರ್ಬೋದು, ಹೈಬ್ರಿಡ್ ಸೋಯಾಬೀನ್ಸ್ ಇರ್ಬೋದು, ಮೇಜ್, ಕಾಟನ್ ಎಕ್ಸೆಟ್ರಾ, ಹೊಸ ಬೀಜಗಳು, ಔಷಧಗಳು, ರಸಗೊಬ್ಬರ, ಸಾವಯವ ಗೊಬ್ಬರ, ಸಮ್ಮಿಶ್ರ ತಳಿಯ ಸೋಯಾ ಅವರೆ ಇರ್ಬೋದು, ಜೋಳ, ಹತ್ತಿ ಇತ್ಯಾದಿ ಬಳಕೆಯ ಕ್ಷೇತ್ರದಲ್ಲಿ ಈ ಬಯೋಟೆಕ್ನಾಲಜಿಯನ್ನು ನಾವು ಕಾಣಬಹುದು. ಬಯೋ ಅಂದ ಕೂಡಲೇ ಗ್ರಾಫ್ಟಿಂಗ್, ಮಿಕ್ಸಿಂಗ್ ಅಂತ ನೆನ್ಪಿಟ್ಕೊಳ್ಳಿ. ಹೈಬ್ರಿಡ್ ಕೀವರ್ಡ್ಸ್ ಆಗುತ್ತೆ. ಪ್ಲಾಂಟ್ ಬಯೋಟೆಕ್ನಾಲಜಿ, ಸಸ್ಯ ಜೈವಿಕ ತಂತ್ರಜ್ಞಾನ, ಹಾಗೆ ಎನ್ವೈರನ್ಮೆಂಟಲ್ಲೂ ಸಹ ಬಹಳಷ್ಟು ಉಪಯೋಗ ಇದೆ. ಬಯೋಡೈವರ್ಸಿಟಿ ಆ್ಯಂಡ್ ಮೆಡಿಕಲ್ ಬಯೋಟೆಕ್ನಾಲಜಿ, ಜೈವಿಕ ವೈವಿಧ್ಯತೆ ಮತ್ತು ವೈದ್ಯಕೀಯ ಜೈವಿಕ ತಂತ್ರಜ್ಞಾನದಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಮೆಡಿಕಲ್, ಬರ್ನ್ಟ್, ಎಸ್. ಸಪರೇಟ್ ಕಾರ್ಪೊರೇಷನ್ ಇನ್ 1986 ಅಬೌಟ್ ದ ಡೆವಲಪ್ಮೆಂಟ್ ಆಫ್ ಬಯೋಟೆಕ್ನಾಲಜಿ. ಇಯರ್ಸ್ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ಯಾವಾಗ ಒಂದು ಸಪರೇಟ್ ಕಾರ್ಪೊರೇಷನ್ ಆಗುತ್ತೋ ಈ ಬಯೋಟೆಕ್ನಾಲಜಿಗೆ, ಅದರ ನಂತರ ಇದರ ಒಂದು ಏನಿತ್ತು ಇಂಪ್ಯಾಕ್ಟು ಮತ್ತು ಬಹಳಷ್ಟು ಹೆಚ್ಚಿಗೆ ಆಗತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಳ್ತೇನೆ. ಹಾಗಾದರೆ ಮುಂದೆ ಹೋಗೋಣವಾ? ಎಸ್, ಸಿಂಪಲ್ ಇದೆ. ಓಕೆ, ಎಲ್ಲರೂ ಆದಷ್ಟು ಕ್ರಿಯೇಟಿವ್ ಆಗಿ ನಿಮಗೆ ಏನು ಬರುತ್ತೋ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ರಿಪ್ರೆಸೆಂಟ್ ಇಂಡಸ್ಟ್ರೀಸ್ ವಿತ್ ಎಮೋಜಿಸ್. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಗೆ ಇದನ್ನು ಯೂಸ್ ಮಾಡಿದ್ದೇವೆ, ಸೆಟ್ಟಿಂಗ್ಸ್ದು. ಶುಗರ್ಗೆ ಕ್ಯಾಂಡಿದು. ಹಾಗಾದರೆ ಐ ಟಿ ಇಂಡಸ್ಟ್ರೀಸ್ಗೆ ಯಾವ ಎಮೋಜಿ ಹಾಕ್ಬೋದು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ನಿಮಗೆ ಯಾವ್ದು ಮನಸ್ಸಿಗೆ ಬರುತ್ತೋ ಅದು ಹಾಕಿ, ಎಲ್ಲವೂ ಸರಿಯಾಗೇ ಇರೋದು. ಓಕೆ, ಹಾಗೆ ಬೇರೆ ಇಂಡಸ್ಟ್ರೀಸ್ಗೂ ನಿಮ್ಗೇನಾದರೂ ಈ ರೀತಿ ಎಮೋಜಿ ಸಿಕ್ಕಿದ್ರೆ ಅದನ್ನು ಹಾಕಿ. ಎಸ್, ಲ್ಯಾಪ್ಟಾಪ್ ಒಂದು ಎಮೋಜಿಯನ್ನು ಹಾಕ್ಬೋದು ಐ ಟಿ ಇಂಡಸ್ಟ್ರೀಸ್ಗೆ. ಮೊಬೈಲ್ ಹಾಕ್ಬೋದಾ? ಎಸ್, ಏನು ಬರುತ್ತೋ ಅದೆಲ್ಲವನ್ನ ಹಾಕಿ. ಥರ್ಡ್, ನಾಲೆಜ್ ಇಂಡಸ್ಟ್ರೀಸಲ್ಲಿ ಇರುವಂತಹದ್ದು ಅಡ್ವಾನ್ಸ್ ಟೆಕ್ನಾಲಜಿ. ಹೆಸರಲ್ಲೇ ಇದೆ ಅಡ್ವಾನ್ಸ್, ಹೈಟೆಕ್. ಟೆಲಿಫೋನ್, ಇಂಟರ್ನೆಟ್ ಕಮ್ಯುನಿಕೇಷನ್ ಇರ್ಬೋದು, ಡಿಫೆನ್ಸ್ ಇರ್ಬೋದು, ವೆಪನ್ಸ್ ಇರ್ಬೋದು, ನ್ಯೂಕ್ಲಿಯರ್ ಬಾಂಬ್ಸ್ ಇರ್ಬೋದು, ದೂರವಾಣಿ, ಶಸ್ತ್ರಾಸ್ತ್ರ, ಪರಮಾಣು ಬಾಂಬ್ಗಳು, ರಕ್ಷಣಾ ಇಲಾಖೆ, ಇಲ್ಲೆಲ್ಲ ಒಂಥರ ಹೈಟೆಕ್ ಇದೆ. ಹಾಗೆ ಮತ್ತೇನಾಗ್ತಾ ಇದೆ, ಇಲ್ಲಿ ಕೊಲ್ಯಾಬರೇಷನ್ ಆಗ್ತಾ ಇದೆ. ಹಾಗಂದ್ರೆ ಏನು ಸರ್? ಇಲ್ಲಿ ಬೇರೆ ಬೇರೆ ಫೀಲ್ಡ್ನವರು ಕೂಡಿ ಬರ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಡಿಫೆನ್ಸಲ್ಲಿ ಒಂದು ದೊಡ್ಡ ಟ್ಯಾಂಕರ್ ಮಾಡಬೇಕಂದ್ರೆ, ಓಕೆ, ಒಂದು ಟ್ಯಾಂಕ್ ಮಾಡಬೇಕು, ಹೈಟೆಕ್ ಟ್ಯಾಂಕ್ ಮಾಡಬೇಕು ಅಂದರೆ ಕೇವಲ ಡಿಫೆನ್ಸ್ ಅವರಷ್ಟು ಬಂದರಷ್ಟೇ ಸಾಕಾಗಲ್ಲ. ಆ ಟ್ಯಾಂಕ್ನಲ್ಲಿ ಕಮ್ಯುನಿಕೇಷನಿಗೆ ಬೇಕಾಗತ್ತೆ. ಹಾಗೆ ಆ ಟ್ಯಾಂಕ್ನಲ್ಲಿ ಏನೇನು ಇಕ್ವಿಪ್ಮೆಂಟ್ಸ್ ಬೇಕು, ಬೇರೆ ಬೇರೆ ಫೀಲ್ಡ್ನವರು ಸಹ ಇಲ್ಲಿ ಕೂಡಿ ಬರ್ತಾರೆ. ಇದನ್ನೇ ನಾವು ಕೊಲ್ಯಾಬರೇಷನ್ ಅಂತ ಕರಿತೇವೆ. ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಬೇರೆ ಬೇರೆ ಫೀಲ್ಡ್ಗಳು ಕೂಡಿ ಬರೋದನ್ನು ಕಾಣಬಹುದಾಗಿದೆ. ಸ್ಯಾಟಲೈಟ್ ಲಾಂಚಿಂಗಲ್ಲಿರಬಹುದು, ಲೂನಾರ್ ಪ್ರಾಜೆಕ್ಟ್ಸಲ್ಲಿರಬಹುದು, ಉಪಗ್ರಹ ಉಡಾವಣೆ, ಚಂದ್ರನ ಯೋಜನೆ, ಇವೆಲ್ಲವೂ ಏನಾಗಿದೆ, ಬಹಳಷ್ಟು ದೊಡ್ಡ ಪ್ರಾಜೆಕ್ಟ್ಸ್ಗಳಾಗಿವೆ. ಹಾಗೆ ಇಲ್ಲಿ ಏನು ಸಣ್ಣ ಸಣ್ಣ ಡೀಟೇಲ್ಸ್ಗಳನ್ನು ಸಹ ನಾವು ಏನು ಅಕೌಂಟ್ ಮಾಡಬೇಕಾಗತ್ತೆ. ಹೀಗಾಗಿ ಇವೆಲ್ಲವೂ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಬರುತ್ತೆ. ಟ್ರಾನ್ಸ್ಪರೆಂಟ್ ಸಿಟಿ ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್ಸ್ ಆಫೀಸರ್ಸ್, ನೆಮ್ಮದಿ ಕೇಂದ್ರ ಕೇಳಿರ್ತೀರ, ಸಕಾಲ್ ಆಫೀಸರ್ಸ್ ಕೇಳಿರ್ತೀರ, ಜನಸ್ಪಂದನ ಕೇಳಿರ್ತೀರ. ಇವೇನು ಸಿಂಪಲ್. ಆಧಾರ್ ಕಾರ್ಡಲ್ಲಿ ನಿಮ್ಮ ಒಂದು ಬಯೋಮೆಟ್ರಿಕ್ನಿಂದ ಏನಾಗುತ್ತೆ, ಎಲ್ಲ ಸ್ಟ್ರೀಮ್ಲೈನ್ ಆಗುತ್ತೆ. ಆದರೆ ಎಲ್ಲರ ಆಧಾರ್ ಕಾರ್ಡ್ ಒಂದೇ ಕಡೆ ಇರಬೇಕು, ಏನೂ ಪ್ರಾಬ್ಲಮ್ ಆಗಬಾರ್ದು. ಅದೇ ರೀತಿ ರೇಷನ್ ಕಾರ್ಡ್ ಇರ್ಬೋದು, ಅದೇ ರೀತಿ ಪೆನ್ಷನ್ ಇರ್ಬೋದು, ಗೌರ್ಮೆಂಟ್ ಜಾಬ್ಸ್ ಇರ್ಬೋದು. ಇವೆಲ್ಲವನ್ನು ಕರೆಕ್ಟಾಗಿ ಸಿಸ್ಟಮಿಕ್ ಮಾಡಬೇಕು, ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ. ಈ ರೀತಿಯಾಗಿ ಅದೆಷ್ಟೋ ಲಕ್ಷ ಕೋಟಿ ಜನರ ಇನ್ಫಾರ್ಮೇಷನ್ ಇರುತ್ತೆ. ಆ ಇನ್ಫಾರ್ಮೇಷನನ್ನು ಕರೆಕ್ಟಾಗಿ ಒಂದೇ ಪ್ಲೇಸಲ್ಲಿ ಇದ್ದರೆ ಎಲ್ರಿಗೂ ಉಪಯೋಗ ಆಗುತ್ತೆ. ಅಲ್ಲಿ ಅಡ್ವಾನ್ಸ್ ಟೆಕ್ನಾಲಜಿ ಬರುತ್ತೆ. ಪಾರದರ್ಶಕ ನಗರಾಡಳಿತ ಸರ್ಕಾರಿ ಕಚೇರಿಗಳಲ್ಲಿ ಕಾಣಬಹುದು. ಡೆವಲಪ್ಮೆಂಟ್ ಆಫ್ ದ ಗ್ಲೋಬಲ್ ಇಕನಾಮಿಕ್ ಸಿಸ್ಟಮ್, ಎಜುಕೇಷನಲ್, ಸೋಷಿಯಲ್ ಆ್ಯಂಡ್ ಇಲೆಕ್ಷನ್ಸ್ಗಳಲ್ಲಿ ನೋಡ್ಬೋದು. ಅದೆಷ್ಟೋ ಏನಿರ್ತಾರೆ, ಜನ ಇಲೆಕ್ಷನ್ ಮಾಡ್ಲಿಕ್ಕೆ ಬರ್ತಾರೆ. ಅವ್ರದ್ದು ವೋಟರ್ ಐ ಡಿ ಇರಬಹುದು, ಇನ್ಫಾರ್ಮೇಷನ್ ಇರಬಹುದು. ರಿಸಲ್ಟ್ ಟೈಮಲ್ಲೂ ಸಹ ಎಲ್ರಿಗೂ ಏನು ಎಲ್ಲ ರಿಸಲ್ಟ್ ಒಂದೇ ಸಲ ಕರೆಕ್ಟಾಗಿ ಹೋಗ್ಬೇಕು ಅನ್ನೋದು, ಇಲ್ಲಿ ಎಲ್ಲ ಕಡೆ ನಾವು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಕಾಣಬಹುದಾಗಿದೆ. ಕೂಲ್, ಆಸಮ್,
ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕ, ಚುನಾವಣೆ ಈ ರೀತಿಯಾಗಿ. 1990 ಗೌರ್ಮೆಂಟ್ ಸೆಟಪ್ ದ ಅಡ್ವಾನ್ಸ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್. 1990 ಈ ಸುಧಾರಿತ ತಂತ್ರಜ್ಞಾನದ ಲಗತ್ತನ್ನು ಸರ್ಕಾರ ಸ್ಥಾಪಿಸಿತು. ಇದರಿಂದ ಏನಾಯಿತು, ಎಲ್ಲ ಒಂಥರ ಸ್ಟ್ರೀಮ್ಲೈನ್ ಆಯಿತು, ಒಂದೇ ಕಡೆ ಎಲ್ಲ ಇನ್ಫಾರ್ಮೇಷನ್ ಸಿಗೋ ಹಾಗಾಯಿತು. ಈ ರೀತಿಯಾಗಿ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಗೌರ್ಮೆಂಟ್ ಬಹಳಷ್ಟು ಪುಷ್ ಮಾಡ್ತಾ ಇದೆ. ನಿಮ್ಮ ಆನ್ಸರ್ನ ಟೈಮ್ ಸಿಂಪಲ್ ಇದೆ, ಕ್ವಶನ್ ಇದೆ, ಟ್ರೂ ಆರ್ ಫಾಲ್ಸ್, ಸರಿ ಅಥವಾ ತಪ್ಪು ಅಂತ ತಿಳಿಸ್ಬೇಕು. ಫಾರ್ ಎಕ್ಸಾಂಪಲ್ ಟ್ರೂ ಅನ್ಸಿದ್ರೆ ಕಮೆಂಟಲ್ಲಿ ಟಿ ಅಂತ ಬರೀರಿ, ಫಾಲ್ಸ್ ಅನ್ಸಿದ್ರೆ ಎಫ್ ಅಂತ ಬರೀರಿ. ಮುಂಬೈ ಈಸ್ ಕಾಲ್ಡ್ ದ ಸಿಲಿಕಾನ್ ಸಿಟಿ ಆಫ್ ಇಂಡಿಯಾ. ಮುಂಬೈಯನ್ನು ಭಾರತದ ಸಿಲಿಕಾನ್ ಸಿಟಿ ಎಂದು ಕರೆಯಲಾಗುತ್ತದೆ. ಟ್ರೂನೋ ಫಾಲ್ಸೋ ಬೇಗನೆ ತಿಳಿಸಿ. ಮಾಡ್ತಾ ಇದ್ದೀರಾ ಕಮೆಂಟು? ಎಸ್, ಆಫ್ ಕೋರ್ಸ್ ಇಟ್ಸ್ ಫಾಲ್ಸ್. ಯಾಕಂದರೆ ಬೆಂಗಳೂರು ಸಿಲಿಕಾನ್ ಸಿಟಿ ಆಗಿದೆ. ಮ್ಯಾಪ್ ವರ್ಕ್. ಸೊ ಐ ಟಿ ಇಂಡಸ್ಟ್ರೀಸ್ಗಳ ಬಗ್ಗೆ ಹೇಳ್ತಾ ಇದ್ವಿ. ಸೊ ನೀವು ನೋಡ್ಬೋದು ಐ ಟಿ ಇಂಡಸ್ಟ್ರೀಸ್ಗಳು ಎಲ್ಲಿದೆ. ಬೆಂಗಳೂರು ಐ ಟಿ ಇಂಡಸ್ಟ್ರೀಸ್ನ ಹಬ್ ಆಗಿದೆ. ಮುಂಬೈ ಏನು ಕಾಟನ್ ಇಂಡಸ್ಟ್ರೀಸ್ನ ಹಬ್ ಆಗಿದೆ. ನಾಗ್ಪುರದಲ್ಲೂ ಕಾಣಬಹುದಾಗಿದೆ. ಹಾಗೆ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಸೇಲಂ ವೆರಿ ಫೇಮಸ್ ಆಗಿದೆ. ಹಾಗೆ ಈ ಎಲ್ಲ ಕಡೆ ಮಿಕ್ಸನ್ನು ಕಾಣಬಹುದಾಗಿದೆ. ಅಂದರೆ ಬಹಳಷ್ಟು ಕಡೆ ಬೇರೆ ಬೇರೆ ಇಂಡಸ್ಟ್ರೀಸ್ಗಳು ಇವೆ. ಕೂಲ್, ಅರ್ಥ ಆಯಿತು ತಾನೇ? ಮ್ಯಾಪ್ ವರ್ಕ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಹಾಗೆ ಶುಗರ್ ಆ್ಯಂಡ್ ಐ ಟಿ ಇಂಡಸ್ಟ್ರೀಸ್ ಆದಷ್ಟು ರಿಪೀಟೆಡ್ ಆಗಿ ಹೇಳ್ತಾ ಇದ್ದೇನೆ, ಯಾಕಂದರೆ ಈ ಮಾರ್ಕ್ಸನ್ನು ನೀವು ಮಿಸ್ ಮಾಡೋ ಹಾಗೆ ಇಲ್ಲ. ಸೊ ಗಂಗಾ ರಿವರ್ ಪ್ಲೇನ್ ರೀಜನ್ ಶುಗರ್ ಇಂಡಸ್ಟ್ರೀಸ್, ಹಾಗೆ ಬೆಳಗಾವ್ ಅದು ಸಹ ಶುಗರ್ ಇಂಡಸ್ಟ್ರೀಸ್ಗೆ ಫೇಮಸ್ ಇದೆ. ಹಾಗೆ ಉಡುಪಿ, ಮ್ಯಾಂಗ್ಳೂರು ಇರಬಹುದು, ಮೈಸೂರು, ಹುಬ್ಬಳ್ಳಿ ಇವೆಲ್ಲ ಏನಾಗಿದೆ, ಇಲ್ಲೂ ಸಹ ಐ ಟಿ ಇಂಡಸ್ಟ್ರೀಸ್ಗಳನ್ನ ಕಾಣಬಹುದು. ಮೈಸೂರಲ್ಲಿ ಇನ್ಫೋಸಿಸ್, ಹುಬ್ಬಳ್ಳಿಯಲ್ಲಿ ಇನ್ಫೋಸಿಸ್ ಇವೆಲ್ಲ ಬರ್ತಾ ಇದೆ. ಹೀಗಾಗಿ ಕರ್ನಾಟಕದಲ್ಲಿ ಈ ಪ್ಲೇಸಸ್ಗಳು ಐ ಟಿಗೆ ಒಂಥರ ಬೂಸ್ಟನ್ನು ಕೊಡ್ತಾ ಇವೆ. ಅರ್ಥ ಆಯಿತು ತಾನೇ? ಆಸಮ್. ಓಕೆ, ಕೊನೆಯದಾಗಿರುವಂಥದ್ದು ಇಸ್ರೋ, ಅದರ ನಂತರ PYQs. ಇಸ್ರೋನ ಫುಲ್ ಫಾರ್ಮ್ ಏನು? ಬೇಗನೆ ಕಮೆಂಟ್ ಮಾಡಿ. ಓಕೆ, ಎಸ್, ಇಸ್ರೋನ ಫುಲ್ ಫಾರ್ಮ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ, ಇಸ್ರೋ. The organization is involved in science, engineering and technology to harvest the benefits of outer space for India and the mankind. ಇದರ ಉಪಯೋಗ ಕೇವಲ ಭಾರತಕ್ಕಷ್ಟೇ ಅಲ್ಲ, ಪೂರ್ತಿ ಮಾನವ ಜಾತಿಗಿದೆ, ಮಾನವ ಕುಲಕ್ಕಿದೆ. ಯಾರ್ಯಾರು ಮನುಷ್ಯರಿದ್ದಾರೋ ಅವರಿಗೆಲ್ಲ ಇಸ್ರೋ ಒಂಥರ ಹೆಲ್ಪ್ ಮಾಡ್ತಾ ಇದೆ. ಹೇಗೆ ಹೆಲ್ಪ್ ಮಾಡ್ತಾ ಇದೆ? ಔಟರ್ ಸ್ಪೇಸ್, ಫಾರ್ ಎಕ್ಸಾಂಪಲ್ ಮಂಗಳ ಗ್ರಹ ಇರ್ಬೋದು, ಚಂದ್ರ ಇರಬಹುದು, ಇವೆಲ್ಲವನ್ನು ಅಧ್ಯಯನ ಮಾಡುತ್ತೆ. ಹಾಗೆ ಸ್ಯಾಟಲೈಟ್ಸ್ಗಳನ್ನ ಕಳಿಸ್ಕೊಡುತ್ತೆ. ನೀವೇನು ಮ್ಯಾಪನ್ನು ನೋಡ್ತಿರೋ, ಹಾಗೆ ಮೊಬೈಲ್ ಏನು ಯೂಸ್ ಮಾಡ್ತಿರೋ, ಕ್ರಿಕೆಟ್ ಟಿ ವಿಲಿ ಮ್ಯಾಚನ್ನು ನೋಡ್ತಿರೋ, ಎಲ್ಲದರಲ್ಲೂ ಈ ಸ್ಯಾಟಲೈಟ್ನದ್ದೇ ಉಪಯೋಗ ಇದೆ. ಹೀಗಾಗಿ ಇಸ್ರೋ ಬಹಳಷ್ಟು ಇಂಪಾರ್ಟೆಂಟು. ಭಾರತ ಮತ್ತು ಮಾನವ ಕುಲಕ್ಕೆ ಬಾಹ್ಯಾಕಾಶದ ಪ್ರಯೋಜನಗಳನ್ನ ಹರಡಲು ಸಂಸ್ಥೆಯು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ತೊಡಗಿಸಿಕೊಂಡಿದೆ. ಹಾಗಾದರೆ ಯಾವಾಗ ಸ್ಟಾರ್ಟ್ ಆಯಿತು ಇಸ್ರೋ? ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ನೆನಪಿಬೇಕು. 1969. ಇದನ್ನು ಹೇಗೆ ನೆನಪಲ್ಲಿ ಇಟ್ಕೊಳ್ತೀರಾ? ಸೊ ನೀವು ಹಿಂದೆ ನೋಡೋದಾದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವೆಲ್ಲವೂ ಒಂಥರ ಏನು 9 ಹಾಗೆ 6 ಈ ರೀತಿಯಾಗಿರುವಂಥದ್ದು. ಸೊ ಈ ರೀತಿ ಈ ಸ್ಯಾಟಲೈಟ್ಸ್ಗಳು, ಟೆಲಿಸ್ಕೋಪ್ಸ್ಗಳು ಇವುಗಳ ಮುಖಾಂತರನೂ ಸಹ ಈ ನಂಬರ್ಸನ್ನು ನೆನಪಲ್ಲಿ ಇಟ್ಕೊಳ್ಬೋದು. ಇಸ್ರೋ ಅಂದ ಕೂಡಲೇ ಟೆಲಿಸ್ಕೋಪ್ 9, 6, 9 ನೆನಪಿಗೆ ಬರಬೇಕು. ಸೊ 1969ಕ್ಕೆ ಬಂತು, ಆಗಸ್ಟ್ 15. ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಂಗಳೂರಲ್ಲಿದೆ ಕೇಂದ್ರ ಕಚೇರಿ. ಫಸ್ಟ್ ಚೇರ್ಮನ್ ಯಾರಾಗಿದ್ದರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ ಇದರ ಮೊದಲ ಅಧ್ಯಕ್ಷರಾಗಿದ್ದರು. ಸೊ 1 ಮಾರ್ಕ್ಸಿಗೆ ಕೇಳಬಹುದು, ಇಸ್ರೋದ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? ಬೆಂಗಳೂರು. ಇಸ್ರೋದ ಮೊದಲ ಚೇರ್ಮನ್ ಯಾರಾಗಿದ್ದರು? ಡಾಕ್ಟರ್ ವಿಕ್ರಮ್ ಸಾರಾಭಾಯಿ. ಯಾವಾಗ ಸ್ಥಾಪನೆ ಆಯಿತು? 1969 ಸ್ಥಾಪನೆ ಆಯಿತು. ಆಗಸ್ಟ್ 15 ನೆನಪಲ್ಲಿ ಇದ್ದೇ ಇರುತ್ತೆ. ಕೂಲ್, ಆಸಮ್. ಸೊ ಸ್ಪಾಟ್ ದ ಮಿಸ್ಟೇಕ್. ಇಲ್ಲಿ ಒಂದು ಸೆಂಟೆನ್ಸನ್ನು ಕೊಡಲಾಗಿದೆ, ಇದರಲ್ಲಿ ಏನೋ ತಪ್ಪಿದೆ. ಏನು ತಪ್ಪಂತ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಇಸ್ರೋ ವಾಸ್ ಎಸ್ಟಾಬ್ಲಿಷ್ಡ್ ಇನ್ 1980.
ಇಸ್ರೋ 1980ರಲ್ಲಿ ಸ್ಥಾಪನೆ ಆಯಿತು. ಏನು ತಪ್ಪಿದೆ? ಎಸ್, 1980ಯಲ್ಲ, 1969 ಸ್ಥಾಪನೆ ಆಯಿತು. ಹಾಗಾದರೆ ಔಟ್ಸ್ಟ್ಯಾಂಡಿಂಗ್ ಮೈಲ್ಸ್ಟೋನ್ಸ್ ಆಫ್ ಇಸ್ರೋದ ಮಹತ್ವದ ಸಾಧನೆಗಳನ್ನು, ಇದರ ಸಾಧನೆಗಳು ಬಹಳಷ್ಟಿವೆ, ಅದರಲ್ಲಿ ಇಂಪಾರ್ಟೆಂಟ್ ಅನ್ನು ಮಾತ್ರ ತಿಳ್ಕೊಳ್ಳೋಣ. ದ ಇಂಡಿಯನ್ ನ್ಯಾಷನಲ್ ಸ್ಯಾಟಲೈಟ್ ಸಿಸ್ಟಮ್ INSAT ಫಾರ್ ಎನ್ಹ್ಯಾನ್ಸಿಂಗ್ ಸರ್ಚ್ ರೆಸ್ಕ್ಯೂ ಆಪರೇಷನ್, ಭಾರತೀಯ ರಾಷ್ಟ್ರೀಯ ಉಪಗ್ರಹ ವ್ಯವಸ್ಥೆಯ ಅಭಿವೃದ್ಧಿ. ಸ್ಯಾಟಲೈಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸ್ಯಾಟಲೈಟ್ನಿಂದ ವೆದರ್ ಪ್ರೆಡಿಕ್ಷನ್ಸ್ ಗೊತ್ತಾಗುತ್ತೆ, ಇಮೇಜಸನ್ನು ಕೊಡುತ್ತೆ. ಹೀಗಾಗಿ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಭೂಕಂಪ ಆಗುತ್ತೆ, ಯಾರೋ ಕೆಳಗೆ ಎಲ್ಲಿ ಜನ ಇರ್ತಾರೆ ಅನ್ನೋದು ಗೊತ್ತಿರಲ್ಲ. ಈ ಸ್ಯಾಟಲೈಟ್ಸ್ನ ಮುಖಾಂತರ ನಮಗೆ ಆ ಸರ್ಚ್ ಮತ್ತು ರೆಸ್ಕ್ಯೂ ಮಾಡಲಿಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ. ಇಂಡಿಯಾ ಯಾವಾಗ ಇಸ್ರೋ ಅಂತೇವೋ ಅದು ಇಂಡಿಯಾದ್ದೇ. ಓಕೆ, ಇಂಡಿಯಾ ಫಸ್ಟ್ ರೀಚ್ ಮಾರ್ಸ್ ಫಾರ್ ದ ಫಸ್ಟ್ ಟೈಮ್. ಮೊದಲ ಪ್ರಯತ್ನದಲ್ಲೇ ಮಂಗಳ ಗ್ರಹವನ್ನು ತಲುಪಿದ ಮೊದಲ ರಾಷ್ಟ್ರ ಭಾರತವಾಗಿದೆ. ಸೊ ಬೇರೆ ರಾಷ್ಟ್ರಗಳು ಮಂಗಳ ಗ್ರಹವನ್ನು ತಲುಪಿವೆ, ಮಾರ್ಸನ್ನು ತಲುಪಿವೆ, ಆದರೆ ಫಸ್ಟ್ ಅಟೆಂಪ್ಟಲ್ಲೇ ತಲುಪಿದ್ದು ಯಾರಾದರೂ ಇದ್ದಾರಂದರೆ ಅದು ಭಾರತ ಮಾತ್ರ. ಎಂಥ ಹೆಮ್ಮೆಯ ವಿಷಯ ಅಲ್ಲ? ಹಾಗೆ ಇಂಡಿಯಾ ಫಸ್ಟ್ ಟು ಲ್ಯಾಂಡ್ ಆನ್ ದ ಸೌತ್ ಪೋಲ್ ಥ್ರೂ ದ ಸ್ಯಾಟಲೈಟ್ ಲಾಂಚ್ಡ್ ಬೈ ಇಸ್ರೋ. ಸೌತ್ ಪೋಲ್ ಆಫ್ ಯಾವುದು? ಮೂನ್. ಚಂದಿರನ ದಕ್ಷಿಣ ಧ್ರುವದ ಬಳಿ ಇಳಿದ ಮೊದಲ ದೇಶ ಭಾರತವಾಗಿದೆ. ಸೊ ಈ ರೀತಿಯಾಗಿ ಚಂದ್ರನ ಮೇಲೆ ಬೇರೆ ದೇಶಗಳು ಮೊದಲು ಇಳಿದಿದ್ವು, ಆದರೆ ಸೌತ್ ಪೋಲಲ್ಲಿ ದಕ್ಷಿಣ ಧ್ರುವದಲ್ಲಿ ಇಳಿದಂತಹ ಮೊದಲ ದೇಶ ಭಾರತ ಆಗಿದೆ. ಮಾರ್ಸ್ ಮಂಗಳ ಗ್ರಹದ ಫಸ್ಟ್ ಅಟೆಂಪ್ಟಲ್ಲಿ ಪಾಸ್ ಆದದ್ದು, ಹಾಗೆ ಚಂದ್ರನ ದಕ್ಷಿಣ ಧ್ರುವ ಫಸ್ಟ್ ಅಟೆಂಪ್ಟಲ್ಲಿ ಹೋದದ್ದು ಭಾರತ ಆಗಿದೆ. ಓಕೆ, ಇದಕ್ಕೆ 2 ಅಟೆಂಪ್ಟ್ಗಳನ್ನ ತೆಗೆದುಕೊಂಡ್ರೂ ಸಹ ಯಾವುದಕ್ಕೆ? ಈ ಚಂದ್ರನ ದಕ್ಷಿಣ ಧ್ರುವವನ್ನು ತಲುಪಲು ಸಕ್ಸಸ್ ಆಗಿದ್ದು ಭಾರತ. ಓಕೆ, ಇವು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 1 ಮಾರ್ಕ್ಸ್ನ ಕ್ವಶನ್ಸ್ಗಳನ್ನ ಇಲ್ಲಿಂದ ಕೇಳೋ ಚಾನ್ಸಸ್ ಇರುತ್ತೆ. ಪೇಪರ್ನ ಮೊದಲ ಇಂಡಸ್ಟ್ರಿ ಎಲ್ಲಾಯಿತು? 1840 ಶ್ರೀರಾಮ್ಪುರ್, ವೆಸ್ಟ್ ಬೆಂಗಾಲ್ದಲ್ಲಾಯಿತು. 1840 ಶ್ರೀರಾಮ್ಪುರ್. ಇಲ್ಲಿ ಪ್ಲೇಸಸ್ ಇಂಪಾರ್ಟೆಂಟ್ ಆಗುತ್ತೆ, ಹಾಗೆ ಫಸ್ಟ್ ಯಾವುದರಲ್ಲಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಶುಗರ್ ಭಾರತ ಸೆಕೆಂಡ್ ಇದೆ ಪ್ರೊಡಕ್ಷನಲ್ಲಿ, ಹಾಗೆ ಭಾರತ ಪ್ರೊಡಕ್ಷನಲ್ಲಿ ಸೆಕೆಂಡ್ ಇಲ್ಲ, ಭಾರತ ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಇದಿದೆ, ಸೆಕೆಂಡ್ ಇದೆ. ಉತ್ಪಾದನೆ ಪ್ರೊಡಕ್ಷನಲ್ಲಿ ಭಾರತ ಫಸ್ಟ್ ಸ್ಥಾನದಲ್ಲಿದೆ. ಪ್ರೊಡಕ್ಷನಲ್ಲಿ ಫಸ್ಟು, ಎಕ್ಸ್ಪೋರ್ಟಲ್ಲಿ ಸೆಕೆಂಡು. ಕಾಟನ್ನ ಫಸ್ಟ್ ಫ್ಯಾಕ್ಟ್ರಿ ಎಲ್ಲ ಆಯಿತು 1854 ಮುಂಬೈ ಭರೋಚ್. ಕಬ್ಬಿಣ ಮತ್ತು ಸ್ಟೀಲ್ ಇಂಡಸ್ಟ್ರಿಯ ಫಸ್ಟ್ ಕಂಪನಿ ಎಲ್ಲ ಆಯಿತು 1870 ಪಶ್ಚಿಮ ಬಂಗಾಳದ ಕುಲ್ಟಿ ಎಲ್ಲ ಆಯಿತು. ಕುಲ್ಟಿ ಇಂಪಾರ್ಟೆಂಟ್ ಆಗುತ್ತೆ ವೆಸ್ಟ್ ಬೆಂಗಾಲ್ದು, ಹಾಗೆ ಫಸ್ಟ್ ಇಂಡಸ್ಟ್ರಿ. ಇಸ್ರೋ ಫಸ್ಟ್ ಅಟೆಂಪ್ಟಲ್ಲೇ ಮಾರ್ಸನ್ನು ರೀಚ್ ಆಗಿದ್ದು, ಫಸ್ಟ್ ಅಟೆಂಪ್ಟಲ್ಲಿ. ಹಾಗೆ ಫಸ್ಟ್ ಟು ಲ್ಯಾಂಡ್ ಆನ್ ದ ಸೌತ್ ಪೋಲ್. ಸೌತ್ ಪೋಲಲ್ಲಿ ಲ್ಯಾಂಡ್ ಆದದ್ದು ಭಾರತ ಮೊದಲದ್ದು, ದಕ್ಷಿಣ ಧ್ರುವ. ಸೊ ಮತ್ತೊಂದು ಸಲ ಇಂಡಸ್ಟ್ರೀಸ್ಗಳನ್ನ ನೋಡ್ಕೊಂಡ್ಬಿಡಿ. ಸೇಲಂ, ಬೆಂಗಳೂರು, ಮುಂಬೈ, ನಾಗ್ಪುರ್. ಮುಂಬೈ ಅಂದ ಕೂಡಲೇ ಕಾಟನ್ ನೆನಪಿಗೆ ಬರಬೇಕು. ಬೆಂಗಳೂರು ಅಂದ ಕೂಡಲೇ ಏನು ನೆನಪಿಗೆ ಬರುತ್ತೆ? IT. ಸೇಲಂ ಅಂದ ಕೂಡಲೇ ಐರನ್ ಇಂಡಸ್ಟ್ರೀಸ್ಗಳಿರ್ಬೋದು. ನಾಗ್ಪುರದಲ್ಲೂ ಸಹ ಕಾಟನ್, ಇವೆಲ್ಲ ಫೇಮಸ್ ಆಗಿವೆ. ಆಸಮ್ ಬ್ಲಾಸಮ್, ಯಾಕಂದರೆ ಎಲ್ಲ ಮೇಜರ್ ಟಾಪಿಕ್ಸ್ಗಳನ್ನ ಕವರ್ ಮಾಡಿದ್ದೇವೆ. ಮತ್ತೆ ಇರುವಂತಹದ್ದು PYQs, ಅದನ್ನು ಸಹ ಇಷ್ಟೇ ಎಫಿಷಿಯೆಂಟಾಗಿ ಕವರ್ ಮಾಡೋಣ. ಸಿಂಪಲ್, ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಯಾವುದು? 10 ಸಲ ಹೇಳಿದ್ದೇನೆ. ಸೊ ಎಲ್ಲರೂ ಬೇಗನೆ ಕಮೆಂಟ್ ಮಾಡಿ. ಟಿಕ್ 2 1 ಮಾಡಿದಿರಾ? ಎಸ್, ಬೆಂಗಳೂರು, ನಾವು ಅದನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರಿತೇವೆ. ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಯಾವುದು? ಮುಂಬೈ. ಹಾಗಾದರೆ ಯಾಕೆ ಮುಂಬೈಯನ್ನು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ? ನೆನಪು ಮಾಡ್ಕೊಳ್ಳಿ. ಮ್ಯಾಂಚೆಸ್ಟರ್ ಎಲ್ಲಿದೆ? ಇಂಗ್ಲೆಂಡ್ನಲ್ಲಿದೆ. ಯಾವುದಕ್ಕೆ ಫೇಮಸ್ ಆಗಿದೆ? ಕಾಟನ್ಗೆ ಫೇಮಸ್ ಆಗಿದೆ, ಕ್ಲೋತ್ ಇಂಡಸ್ಟ್ರಿ. ಸೊ ಹೀಗಾಗಿ ಇಟ್ ಹ್ಯಾಸ್ ಲಾರ್ಜ್ ನಂಬರ್ ಆಫ್ ಕಾಟನ್ ಮಿಲ್ಸ್. ಈ ಮ್ಯಾಂಚೆಸ್ಟರ್ದಲ್ಲೂ ಬಹಳಷ್ಟು ಕಾಟನ್ ಮಿಲ್ಸ್ಗಳಿವೆ, ಗಿರಣಿಗಳಿವೆ. ಭಾರತದ ಮುಂಬೈನಲ್ಲೂ ಇದೆ. ಹೀಗಾಗಿ ಇದನ್ನು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಕ್ವಶನ್ ಕೇಳಬಹುದು, ವೈ ಬೆಂಗಳೂರು ಇಸ್ ಕಾಲ್ಡ್ ದ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ? ಯಾಕೆ? ಬಹಳಷ್ಟು IT ಇಂಡಸ್ಟ್ರೀಸ್ಗಳಿವೆ, ಸಾಫ್ಟ್ವೇರ್ನ ಹಬ್ ಆಗಿದೆ. ಸೊ ಸಿಂಪಲ್, ಬೆಂಗಳೂರನ್ನು ಭಾರತ ಸಿಲಿಕಾನ್ ಸಿಟಿ ಅಂತ ಏಕೆ ಕರೀತಾರೆ? ಸೆಂಟರ್ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಕೀವರ್ಡ್ IT ಕೀವರ್ಡ್ ಆಗುತ್ತೆ. ಓಕೆ,
ನೆಕ್ಸ್ಟ್ ಕ್ವಶನ್ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಬಹಳಷ್ಟು ಬಾರಿ ಕೇಳಿದ್ದಾರೆ. ವಾಟ್ ಆರ್ ದ ಫ್ಯಾಕ್ಟರ್ಸ್ ದಟ್ ಇನ್ಫ್ಲೂಯೆನ್ಸ್ ದ ಲೋಕಲೈಸೇಷನ್ ಆಫ್ ಇಂಡಸ್ಟ್ರೀಸ್? ಕೈಗಾರಿಕೆಗಳ ಸ್ಥಳೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು? ಬಿರಿಯಾನಿ ಎಕ್ಸಾಂಪಲ್ ನೆನಪಲ್ಲಿ ಮಾಡ್ಕೊಳ್ಳಿ. ಏನು ಕಿಚನ್ನು ಬೇಕು, ಸೊ ಅಕ್ಕಿನೂ ಬೇಕಾಗತ್ತೆ. ಸೊ ಅಕ್ಕಿ ಬೇಕು, ಎನರ್ಜಿ ಬೇಕು, ಕಿಚನಲ್ಲಿ ಕೆಲಸ ಮಾಡ್ಲಿಕ್ಕೆ ಜನ ಬೇಕು, ಲೇಬರ್ಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಎನರ್ಜಿ ರಿಸೋರ್ಸಸ್ ಬೇಕಾಗತ್ತೆ. ಸೊ ಇವೆಲ್ಲವೂ ಹಾಗೆ ಲ್ಯಾಂಡ್ ಅವೈಲಬಿಲಿಟಿ ಇರಬೇಕು ಲೋ ಕಾಸ್ಟಲ್ಲಿ, ಗೌರ್ಮೆಂಟ್ ಪಾಲಿಸೀಸ್ ಇರ್ಬೋದು, ಟೆಕ್ನಾಲಜಿ ಇರಬಹುದು, ಇವೆಲ್ಲವೂ ಇದರ ಮೇಲೆ ಪ್ರಭಾವ ಬೀರುತ್ತೆ. ರಾ ಮೆಟೀರಿಯಲ್, ಪವರ್, ಟ್ರಾನ್ಸ್ಪೋರ್ಟು, ಮಾರ್ಕೆಟು, ಬಂಡವಾಳ, ಲೇಬರ್, ನೀರು, ಹವಾಮಾನ, ಸರ್ಕಾರದ ನೀತಿ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರ್ನಿಂದ ಮ್ಯಾಪ್ ವರ್ಕ್. ವಿಶಾಖಪಟ್ಟಣಂ ಅಂದ್ಕೂಡ್ಲೆ ಏನು ನೆನಪಿಗೆ ಬರುತ್ತೆ? ಆಂಧ್ರ ಪ್ರದೇಶ ಕೋಸ್ಟಲ್ ರೀಜನ್. ಕೊಚ್ಚಿ ಅಂದ್ಕೊಳ್ಳೆ ಸದರ್ನ್ ಇಂಡಿಯಾ ನೆನಪಿಗೆ ಬರಬೇಕು, ಕೇರಳ. ಮುಂಬೈ ಅಂದ್ಕೂಡ್ಲೆ ಮಹಾರಾಷ್ಟ್ರ ನೆನಪಿಗೆ ಬರಬೇಕು, ಈ ಕೋಸ್ಟ್ ನೆನಪಿಗೆ ಬರಬೇಕು. ಸಿಂಪಲ್, ಎಸ್. ಸೊ ವಿಶಾಖಪಟ್ಟಣಂ ಕೋಸ್ಟು ಆಂಧ್ರ ಪ್ರದೇಶ್, ಕೊಚ್ಚಿ ದಕ್ಷಿಣ ಭಾರತ ಕೇರಳ, ಆ ಎಂಡು ಮುಂಬೈಯು ಈ ಎಂಡಲ್ಲಿ ಬರುತ್ತೆ. ಸೊ ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಕೈಗಾ ಎಲ್ಲಿ ಬರುತ್ತೆ? ಕೈಗಾ ಕರ್ನಾಟಕದಲ್ಲಿ ಬರುತ್ತೆ, ಕಾರವಾರದಲ್ಲಿ ಬರುತ್ತೆ. ಸೊ ಇಲ್ಲಿ ಕೈಗಾವನ್ನು ನೀವು ಕಾಣಬಹುದು, ಕರ್ನಾಟಕ. ಬಾಂಬೆ ಹೈ ಬೆಂಗಳೂರು, ಚೆನ್ನೈ. ಬಾಂಬೆ ಹೈ ಎಲ್ಲಿ ಬರುತ್ತೆ ನೆನಪು ಮಾಡ್ಕೊಳ್ಳಿ. ಎಸ್, ಬಾಂಬೆ ಹೈ ಎಲ್ಲಿ? ಸಮುದ್ರದಲ್ಲಿ ಬರುತ್ತೆ. ಬೆಂಗಳೂರಲ್ಲಿ ಬರುತ್ತೆ, ಕರ್ನಾಟಕದಲ್ಲಿ ಬರುತ್ತೆ. ಚೆನ್ನೈ ತಮಿಳ್ನಾಡಲ್ಲಿ ಬರುತ್ತೆ. ಸೊ ಬಾಂಬೆ ಹೈ ಇರಬಹುದು, ಬೆಂಗಳೂರು ಇರಬಹುದು, ಚೆನ್ನೈ, ಇವೆಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಭದ್ರಾವತಿ ಈಸಿಯಾಗಿರುವಂಥದ್ದು ಎಲ್ಲಿ ಬರುತ್ತೆ? ಭದ್ರಾವತಿ ಕರ್ನಾಟಕ. ಸೊ ಭದ್ರಾವತಿ. ಓಕೆ, ಆಸಮ್ ಬ್ಲಾಸಮ್. ಎಲ್ಲರಿಗೂ ಥ್ಯಾಂಕ್ ಯು. ಈ ಒಂದು ಚಾಪ್ಟರನ್ನು ಒನ್ ಶಾರ್ಟ್ನಲ್ಲಿ ಮುಗಿಸಿದ್ದೇವೆ. ಹಾಗೆ ಬಹಳಷ್ಟು ಮಕ್ಕಳು ನಮ್ಮ ಕಂಟೆಂಟನ್ನು ನೋಡ್ತೀರಾ, ಆದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ. ಹೀಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ಎಲ್ಲರಲ್ಲೂ ಒಂದು ನಿವೇದನೆ. ಹಾಗೆ ಇವತ್ತಿನ ವಿಡಿಯೋದ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕನ್ನು ಮಾಡಿ. ಹಾಗೆ ಕಮೆಂಟಲ್ಲಿ ನಿಮಗೇನು ಅನ್ನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ. ಹಾಗೆ ಮತ್ತೊಂದು, ಏನೇ ಡೌಟ್ಸ್ ಇದ್ದರೂ ನಮ್ಮ ಟೆಲಿಗ್ರಾಮ್ ಚಾನಲ್, ವಾಟ್ಸಪ್ ಗ್ರೂಪ್ಸ್ ಇವೆ, ಇನ್ಸ್ಟಾಗ್ರಾಮ್ DM ಇದೆ, ಯೂಟ್ಯೂಬ್ ಕಮೆಂಟ್ಸ್ ಓಪನ್ ಇದ್ದೇ ಇರುತ್ತೆ. ಈ ಎಲ್ಲ ಮಾಧ್ಯಮಗಳ ಮೂಲಕ ನೀವು ನಮ್ಮನ್ನು ತಲುಪಬಹುದಾಗಿದೆ. ಹಾಗಾದರೆ ಇನ್ಯಾಕೆ ತಡ, ಬನ್ನಿ ನಮ್ಮ ಪರೀಕ್ಷೆ ಚಾನಲ್ನ ಜಾಯ್ನ್ ಆಗಿ. ಇದೇ ನೋಟ್ನೊಂದಿಗೆ ಬಾಯ್ ಹೇಳುವಂತಹ ಸಮಯ. ಟೇಕ್ ಕೇರ್. ಯಾವುದೇ ಸಮಯದಲ್ಲಿ ನೋಡ್ತಾ ಇದ್ರೂ ಗುಡ್ ನೈಟ್, ಶುಭರಾತ್ರಿ, ಬಾಯ್ ಬಾಯ್.